6ನೇ ಶತಕದ 38ನೆಯ ಪದ್ಯದ ಬಗ್ಗೆ ನಿನ್ನೆ ಉಪಕ್ರಮಿಸಿದ್ದೆ. ಸಮಯ ಮಿಂಚಿದ್ದರಿಂದ ಅಲ್ಲಿಗೆ ನಿಂತದ್ದಾಯಿತು. ಆ ಪದ್ಯವನ್ನೀಗ ನೋಡೋಣ. ದಟ್ಟಣ ಉಣ್ಣಮ್ಮಂತೆ ಮೇಹೇ ಆಮುಕ್ಕ ಜೀವಿ ಆಸಾಯೇ ಪಡಿಯ ಧರಿಣೀಯೇ ಡಿಂಭೋ ಓರುಣ್ಣ ಮುಹಿಯೇ ಸಚ್ಚವಿಯೋ. ಪರಮೇಶ್ವರ ಭಟ್ರ ಅನುವಾದ ಹೀಗಿದೆ. ಮತ್ತೆ ವಿರಹದ್ದೇ ಪ್ರೋಷಿತ ಪತಿಕೆಯೊಬ್ಬಳದೆ ಚಿತ್ರ, ಆದರೆ ಅದಕ್ಕೆ ಬೇರೆ ಒಂದು ಎಲಿಮೆಂಟ್, ಒಂದು ಹೊಸ ಆಗಮ ಇದೆ. ಮೆಲುಮೇಲನೇರುವ ಹೊಸ ಮೂಗಿಲನ್ನು ನೋಡಿ ಜೀವನ ದಾಸೆಯ ದೂಡಿ ಪಥಿಕನ ಹೆಂಡತಿ ಕಂಬನಿ ಮಿಡಿವಳು ಸುಮ್ಮನೆ ಕೂಸ ನೋಡುವಳು. ವಿರಹಿಣಿಯವಳು ನಿಜ. ಮೋಡಗಳು ಏರಿ ಬರ್ತಾ ಇವೆ. ಮೋಡ ಏರಿ ಗುಡುಗಿದರೆ ಎದೆ ಬಡಿತ ತಪ್ಪುತ್ತೆ, ಜೀವನದ ತಾಳ ಹದಗೆಡುತ್ತೆ. ಅದಕ್ಕಾಗಿ ಅವಳು ಸಾಯಲೇಬೇಕು, ಗತಿಯಿಲ್ಲ, ಗಂಡ ಬರೋಲ್ಲ. ಆದರೆ ಮಗು ಇದೆಯಲ್ಲ ಮಡಲಲ್ಲಿ, ಅದನ್ನು ನೋಡಿ ಸುಮ್ಮನೆ ಕಂಬನಿ ಮಿಡಿತಾಳೆ ಅಂತ. ಅಂದರೆ ಅವಳಿಗೀಗ ದ್ವಂದ್ವ ಭಾವ, ಒಂದು ಕಡೆ ಪತ್ನಿ, ಇನ್ನೊಂದು ಕಡೆ ತಾಯಿ. ಯಾವುದು ಹೆಚ್ಚು ಅದನ್ನು ಕವಿ ಹೇಳೋದಿಲ್ಲ. ಈ ತರಹ ಮಕ್ಕಳು ತಾಯಿಯನ್ನು ಬದುಕಿಸಿಕೊಳ್ತಾರೆ, ಆದರೆ ತಾಯಿ ಮಕ್ಕಳನ್ನು ಬದುಕಿಸ್ಕೊಳ್ಳೋಕ್ಕಾಗೋಲ್ಲ. ಇದು ಎಷ್ಟು ವಿಲಕ್ಷಣ ನೋಡಿ. ಮಕ್ಕಳಿಗಾಗಿ ತಾಯಿ ಬದುಕ್ತಾಳೆ, ಆದರೆ ತಾಯಿಗಾಗಿ ಮಕ್ಕಳು ಬದುಕೋದು ಬಹಳ ಬಹಳ ವಿರಳ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿ ಅಂತ ಆಗಿಬಿಡುತ್ತೆ. ಆ ಶೃಂಗಾರದ ಪ್ರಪಂಚಕ್ಕೆ ವಾತ್ಸಲ್ಯದ ಒಂದು ಪರಿಮಳ ಕೊಟ್ಟಿರುವಂಥದ್ದು ತುಂಬ ವಿಶೇಷವಾಗಿ ತೋರುತ್ತೆ. ಇದು ಅಪ್ಪಟ ಭಾರತೀಯ ಭಾವವೇನು ಅಂತ ಕೆಲವೊಮ್ಮೆ ಅನಿಸ್ಬಿಡುತ್ತೆ. ಏಕೆಂದರೆ ದುಃಖ ಸೇತು ಅಂತ, ಬ್ರಿಡ್ಜ್ ಆಫ್ ಸೈಸ್ ಅಂತ ಒಂದು ಇಂಗ್ಲೀಷ್ ಕವಿತೆಯನ್ನು ಬಹಳ ಪ್ರಸಿದ್ಧವಾಯಿತು. ಕನ್ನಡದ ಅನುವಾದದಲ್ಲಿ BM ಶ್ರೀಯವರ ಇಂಗ್ಲೀಷ್ ಗೀತಗಳಲ್ಲಿ ಬಂತು. ಅದರೊಳಗೆ ಅನಾಥ ಇವಳೊಬ್ಬಳಿ ಜನ್ಮ ರೋಸಿ ಅಂತ ಆರಂಭವಾಗಿ ಮೆಲ್ಲಗೆ ಇವಳನ್ನು ಮುಟ್ಟು ಚೆನ್ನಾಗಿ ಹಿಡಿದು, ಕೈ ಹಿಡಿದು ಮೇಲೆತ್ತು ಅಂತ ಅವಳು ಆತ್ಮಹತ್ಯೆ ಮಾಡಿಕೊಂಡವಳನ್ನು ಎತ್ತು ಅಂತ ಕವಿ ಹೇಳ್ತಾ, ಮುಂದೆ ಇವರು ಹೇಳಿಸ್ತಾರೆ, ನೆರೆ ಹಿಡಿದು ಓಡಾಡುವಂತಹ ಮಗುವಿಲ್ಲವೇನೋ, ನೋವನ್ನು ಮರೆಸುವ ಮಗುವಿಲ್ಲವೇನೋ ಅಂತ. ಅದು ಮೂಲದಲ್ಲಿಲ್ಲ, ಇವರು ಸೇರಿಸಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇಟ್ಸ್ ಹೈಲಿ ಅನ್ಫೇತ್ಫುಲ್ ಟು ದಿ ಒರಿಜಿನಲ್ ಅಂತ BM ಶ್ರೀಕಂಠಯ್ಯನವರು. ಆದರೆ ಮೂಲವನ್ನು ಮಸಗಿಸದೆ ಅದರ ಸೌಂದರ್ಯವನ್ನು ದುಪ್ಪಟ್ಟು ಮಾಡುವಂಥದ್ದು, ಇಮ್ಮಡಿಸುವಂಥದ್ದು ಬಹಳ ವಿಶಿಷ್ಟವಾದ ಕವಿ ಚಾತುರ್ಯ. ಈ ದೃಷ್ಟಿಯಿಂದ ಕಂಡಾಗ ಅಪ್ಪಟ ಅನುವಾದ ಒಂದು ರೀತಿ ಅಸಾಧ್ಯ ಮತ್ತು ಅನಪೇಕ್ಷಿತ ಅಂತ ಕೂಡ ಅನಿಸುತ್ತೆ. ಅದರಿಂದಲೇ ನಮ್ಮ ಪ್ರಾಚೀನ ಕವಿಗಳನ್ನು ನೋಡಿ, ಒಬ್ಬ ಪಂಪನೋ ಕುಮಾರವ್ಯಾಸನೋ ಕನ್ನಡದಲ್ಲಿಂದ ಮೊದಲುಗೊಂಡು ತೆಲುಗಿನಲ್ಲಿ ಕವಿತ್ರಯರಿರ್ಬೋದು, ಅಥವಾ ಶ್ರೀನಾಥ ಇರಬಹುದು, ತಮಿಳಿನಲ್ಲಿ ವೆಲ್ಲಿಪುತೂರ್ ಇರಬಹುದು, ಮಹಾಭಾರತ ಬರೆದವನು, ಕಂಬ ಇರಬಹುದು, ಆಮೇಲಿಂದ ಉತ್ತರ ಭಾರತದಲ್ಲಿ ತುಳಸಿದಾಸ ಇರಬಹುದು, ಸೂರದಾಸ ಇರಬಹುದು. ಯಾರನ್ನೇ ತೆಗೆದುಕೊಂಡರೂ ಪಾಶ್ಚಾತ್ಯ ಪ್ರಪಂಚದ ಪರಿಚಯ ಆಗುವ ಮುನ್ನ ಅವರು ಅಷ್ಟಾಗಿ ಕಾವ್ಯಗಳನ್ನು ಮಕ್ಕಿ ಅನುವಾದ ಮಾಡಿದವರಲ್ಲ, ಅದನ್ನು ತಮ್ಮ ಭಾಷೆಯಲ್ಲಿ ರೂಪಾಂತರ ಮಾಡಿಕೊಂಡದ್ದು. ಅಂದರೆ ಯಾಕೆ ನಾವು ಅದನ್ನು ನಮ್ಮ ನುಡಿಯಾಗಿ ಮಾಡಿಕೊಳ್ಳಬೇಕು ಅಂದರೆ ಒಂದು ಸ್ವಲ್ಪ ನಮ್ಮ ಪರಿಮಳವನ್ನು ಸೇರಿಸಬೇಕಾಗುತ್ತೋ ಏನೋ, ನಮ್ಮದಾದ ರೀತಿಯಲ್ಲಿ ಮಾರ್ಪಾಡು ಮಾಡಬೇಕಾಗುತ್ತೋ ಏನೋ ಅಂತ. ಇಂಗ್ಲೀಷ್ ಗೀತೆಗಳು ಕೂಡ ಆ ದೃಷ್ಟಿಯಿಂದ ನೋಡಿದ್ರೆ ಸ್ವಲ್ಪ ಬೇರೆ ಥರವೇನೆ ಕಾಣಿಸುತ್ತೆ. ಒಂದಿಷ್ಟು ಹೆಸರುಗಳಾಗಲಿ ಮತ್ತೊಂದಾಗಲಿ, ಕಾರಿ ಹೆಗ್ಗಡೆ ಅಂತ ಒಂದು ಕಡೆ ಬರೀತಾರೆ, ಮೂಲದಲ್ಲಿ ಬೇರೆ ಯಾವುದೋ ಇರುತ್ತೆ. ಆಮೇಲಿಂದ ಮೂಲದಲ್ಲಿ ಇನ್ನೇನೋ ಇದ್ದರೆ ಇವರ ಅನುವಾದದಲ್ಲಿ ಚೋಳ ಕನ್ನೆಯರು ಅಂತ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕನ್ನಡತನಕ್ಕೆ ನಿಕಟವಾಗುವಂಥದ್ದು. ಕಾವ್ಯ ಆ ಭಾಷೆಯ ಆ ನೆಲದ ಸತ್ಯ ಎರಡೂ ಆಗಬೇಕು ಅಂತಂದರೆ ಇಲ್ಲಿ ಆ ರೀತಿಯಾದಂತಹ ಒಂದು ಅಡಾಪ್ಟಬಿಲಿಟಿ ಬೇಕು. ಅದರೊಳಗೆ ಈ ವಾತ್ಸಲ್ಯ ಭಾವವನ್ನು, ಶೃಂಗಾರವನ್ನು, ಇವನ್ನೆಲ್ಲವನ್ನೂ ಅದ್ಭುತವಾಗಿ ಬೆಸೆಯುವುದಕ್ಕೆ ಭಾರತೀಯ ಕೌಟುಂಬಿಕ ರಚನೆ ಇದೆಯಲ್ಲ, ಅದು ತುಂಬ ದೊಡ್ಡ ಹಂದರ ಅಂತ ಅನಿಸುತ್ತೆ. ಪಾಶ್ಚಾತ್ಯ ಪ್ರಪಂಚದಲ್ಲಿ ಈ ಯಾವ ಒಂದು ಔದ್ಯೋಗಿಕ ಕ್ರಾಂತಿ ಅಂತೀವಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಅದಕ್ಕೆ ಮುನ್ನ ಹೆಚ್ಚು ಕಡಿಮೆ ಹಾಗೇ ಇತ್ತು. 18ನೇ ಶತಾಬ್ದಿಯ ಕೊನೆಯ ಅಮೇರಿಕನ್ ಜೀವನ ಕೂಡ ಅದೇ ರೀತಿ ಇತ್ತು. ಆದರೆ ಅಲ್ಲಿ ಸಾಹಿತ್ಯದ ಸೃಷ್ಟಿ, ಈ ರೀತಿ ಲಿರಿಕ್ಸ್ ಅನ್ನುವಂಥದ್ದು ತೀರಾ ಈಚೆಗೆ, ಅಂದರೆ ಸುಮಾರು ಒಂದು 300 ವರ್ಷದ ಇತಿಹಾಸ ಇರಬಹುದು ಲಿರಿಕ್ಸ್ಗೆ, ಅದಕ್ಕಿಂತ ಜಾಸ್ತಿ ಕಾಣಿಸಲ್ಲ. 300, ಹೆಚ್ಚಂದರೆ 400 ವರ್ಷದ ಇಂಗ್ಲೀಷ್ನಲ್ಲಿ. ಅಷ್ಟೊತ್ತಿಗಾಗಲೇ
ಒಂದು ಮಟ್ಟದ ಔದ್ಯೋಗಿಕತೆ ಬಂದದ್ದಾಗಿತ್ತು. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸಪ್ತಶತಿ ಅದೆಂಥ ಸುಕುಮಾರ ಮನೋಹರವಾದ ಭಾವಗಳನ್ನು ನಮಗೆ ತಂದು ಕೊಡ್ತಾ ಇದೆ ಅಂತ. ಇನ್ನೊಂದು, ಒಬ್ಬ ಪ್ರೋಷಿತ ಪತಿಗೆ ಬಳೆ ಕಳಿಸ್ಕೊಳ್ತಾ ಇರತಕ್ಕಂಥದ್ದೇ ಸಂದರ್ಭ. ಅದನ್ನು ಎಷ್ಟು ಬಗೆಯಾಗಿ ಹೇಳ್ತಾರೆ ನೋಡಿ. ಸೊರಗಿ ಬಳೆ ಕಳಿಸಿಕೊಳ್ತಕ್ಕಂಥದ್ದು. ಅವಿಹವ ಲಕ್ಕಣ ವಲಂ ಠಾಣಂ ನೇಂತೋ ಪುಣೋ ಪುಣೋ ಗಲಿಯಂ ಸಹಿಸತ್ತೋಚ್ಚಿಯ ಮಾಣಂಸಿಣೀಯ ಬಲ ಆರವೋ ಜಾವೋ. ಮಂಗಳ ಸೂಚಕವಾದಂಥ ಕೈಬಳೆ ಮತ್ತೊಮ್ಮೆ ಬೀಳುವಷ್ಟರೊಳೆ. ಸ್ವಸ್ಥಾನದುಳು ಅದ ನಿರಿಸುತ್ತೆ ಸಖಿಯರು ಅವಳನ್ನು ಬಲಗೊಳಿಸುವರು. ಇಲ್ಲಿ ಗೆಳತಿಯರ ಸಹಕಾರ ಎಂಥದ್ದಾಗಿದೆ ಅಂತ. ಹಿಂದೊಮ್ಮೆ ನೋಡಿದ್ವಿ, ಒಬ್ಬ ಪ್ರೋಷಿತ ಪತಿಗೆ ಗಂಡ ಊರಿಗೆ ಹೋದಾಗಲಿಂದ ಅವಧಿ ದಿವಸವನ್ನು ಬರೆಯೋದಕ್ಕೆ ಗೋಡೆ ಮೇಲೆ ಮಸಿಯಲ್ಲಿ ಗುರುತು ಮಾಡ್ತಾ ಇದ್ದಾಳೆ. ಸಖಿಯರಿಗೆ ಆ ದಿವಸ ಆಗಿ ಹೋಗಿದೆ, ಆದರೂ ಅವನು ಬರದೇ ಇದ್ದರೆ ಗತಿ ಏನು ಅಂತ ಇವಳು ಚಿಂತೆ ಮಾಡ್ತಾಳೆ ಅಂತ ಅವಳು 2 ಬರೆದರೆ ಇವರು 1 ಅಳಿಸ್ತಾ ಇದ್ದಾರೆ. ಈ ಥರದ್ದು. ಹಾಗೆ ಇಲ್ಲಿ ಬಳೆ ಜಾರಿದರೆ ಸಖಿಯರು ಮತ್ತೆ ಬಳೆ ಏರಿಸಿ ಅವಳನ್ನು ಧೈರ್ಯಗೊಳಿಸ್ತಾರೆ. ನೀನು ಎದೆಗುಂದಬೇಕಿಲ್ಲ, ಧೈರ್ಯ ಇಟ್ಟುಕೋ, ತೊಂದರೆ ಇಲ್ಲ, ಪರವಾಗಿಲ್ಲ ಅಂತ ಹೇಳಿಬಿಟ್ಟಿದನು. ಸ್ನೇಹದ ಬೇರೆ ಬೇರೆ ಆಯಾಮಗಳಲ್ಲಿ ಇಂಥದ್ದು ಒಂದು ಪ್ರತ್ಯಾಶ್ವಾಸನೆ. ಮತ್ತೆ ಆಗುತ್ತದೆ ಒಳ್ಳೆಯದು ಅಂತ. ಅಂತಹ ಸೀತೆಗೆ ತ್ರಿಜಟೆ ಯಾವ ರೀತಿಯಾಗಿ ಸಮಾಧಾನವನ್ನು ಹೇಳ್ತಾಳೆ. ರಾಕ್ಷಸ ಕುಲದಲ್ಲಿ ಸುತ್ತಮುತ್ತ ಇರತಕ್ಕಂಥ ಭಯಂಕರವಾದ ಹೊರಗಿನ ವಿಕೃತಿ ಅಂತರಂಗದ ವಿಕೃತಿಯನ್ನೇ ತೋರಿಸುವಂಥದ್ದು. ಸೀತೆಯನ್ನು ಹಿಂಸೆ ಮಾಡೋದ್ರೊಳಗೆ ಅವರಿಗೆ ರಾವಣನ ಆಜ್ಞೆ ನೆರವೇರಿಸಬೇಕು ಅನ್ನೋದು ಒಂದಲ್ಲದೆ ತಮ್ಮ ರೋಷವನ್ನು ಸ್ವಲ್ಪ ತೋರಿಸಬೇಕು ಅಂತ. ಅವರಿಗೆ ಇನ್ನು ಬೇರೆ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ, 3 ಹೊತ್ತು ಸೀತೆಯನ್ನೇ ಕಾಯ್ದುಕೊಂಡಿರಬೇಕು. ಆಗ ಅವ್ರಿಗೆ ಒಂದು ರೀತಿ ಹಾಸ್ಟೆಲಿಟಿ ಬಂದುಬಿಡುತ್ತೆ. ಈಗ ಪೇಷಂಟಿಗೆ ಒಬ್ಬ ನರ್ಸನ್ನ ಅಂತ ಇಟ್ಟರೆ 24 ಗಂಟೆ ಹೊತ್ತು ಆ ಪೇಷಂಟ್ ಮುಖಾನೇ ನೋಡಿಕೊಂಡು ನರ್ಸ್ ಅಲ್ಲಾಡದೇ ಇರಬೇಕು ಅಂದರೆ ಅವ್ರಿಗೂ ಬೇಸರವಾಗುತ್ತೆ. ಅವರು ಮನುಷ್ಯರೇ, ಅವರಿಗೂ ಒಂದು ಜೀವನ ಇರುತ್ತೆ. ಒಂದು ಟಿ ವಿ ನೋಡೋಣ ಅನಿಸುತ್ತೆ, ಒಂದು ಹಾಡು ಕೇಳೋಣ ಅಂತ ಅನಿಸುತ್ತೆ, ಒಂದು ಬೀದಿನಲ್ಲಿ ಸುತ್ತಾಕಿ ಬರೋಣ ಅನಿಸುತ್ತೆ. ಆಗ ಪೇಷಂಟ್ ಕೆಮ್ಮಿದರೆ ಸೀನಿದ್ರೆ ಬಾಯಿ ಮುಚ್ಕೋ ಬಡಿತೀನಿ ಅನ್ನುವಂಥ ಮಾತುಗಳೇ ಬಂದೀತು. ಎಲ್ಲ ದಾದಿಯರು ಹಾಗೆ ಅಂತಲ್ಲ, ಮಾನವ ಸ್ವಭಾವಕ್ಕೆ ಇರತಕ್ಕಂಥ ಆ ಆಯಾಮಗಳನ್ನು ಗಮನಿಸಿದಾಗ ಆ ರೋಗಿಯ ಬಗ್ಗೆ ಮಾತ್ರ ಅಲ್ಲದೆ ರೋಗಿಗಳನ್ನು ಉಪಚರಿಸ್ತಕ್ಕಂಥವ್ರ ಬಗ್ಗೆನೂ ನಮಗೆ ಕನಿಕರ ಬರುತ್ತೆ. ಆದರೆ ಕನಿಕರ, ಅಯ್ಯೋ ಪಾಪ ಅನ್ನುವ ಅನುತಾಪ ಅದು ಒಂದು ಮುಖದ್ದು, ಅದು ಯುಕ್ತವೇ ನ್ಯಾಯವೇ ಅದು ಬೇರೆ ಮುಖದ್ದು. ಅಂದರೆ ಭಾವಕ್ಕೆ ಯಾವ ಎಲ್ಲೆಯೂ ಇಲ್ಲ, ಆದರೆ ಧರ್ಮಕ್ಕೆ ವ್ಯವಸ್ಥೆಗೆ ಎಲ್ಲ ಇದೆ. ಇದರಿಂದ ಬುದ್ಧಿಗತವಾದ ಪರಿಚ್ಛೇದ ಅದು ಒಂದು ಹಂತದಲ್ಲಿ ಬರಲೇಬೇಕಾಗುತ್ತದೆ. ಒಂದು ಕಥೆ ನೆನಪಾಗುತ್ತದೆ. ಈ ಯಹೂದ್ಯರ ಜೀವನಕ್ಕೆ ಸಂಬಂಧಪಟ್ಟಂಥದ್ದು. ಒಬ್ಬ ಯಹೂದಿ ಯಾಜಕ, ಅಂದರೆ ಪ್ರೀಸ್ಟ್, ರಬ್ಬಿ ಅಂತ ಏನು ಕರೀತಾರೆ, ಆತನ ಮನೆಯಲ್ಲಿ ಒಂದು ಬೆಳ್ಳಿ ಬಟ್ಟಲು ಕಳವಾಯಿತು. ಅದು ಕೆಲಸದವಳೆ ಮಾಡಿದ್ದು ಆ ದುಷ್ಕೃತ್ಯ ಅಂತ ಹೆಂಡತಿ ಆರೋಪ ಮಾಡಿದಳು. ಅವಳು ಪಾಪ ಎಷ್ಟೆಷ್ಟು ಆಣಭಾಷೆ ಮಾಡೋದು ಅಂತ ದಕ್ಷಿಣ ಕನ್ನಡದ ಕಡೆ ಹೇಳ್ತಾರಲ್ಲ, ಅಷ್ಟೆಲ್ಲ ಮಾಡಿದರೂ ಕೂಡ ಇವಳು ಒಪ್ಪಲಿಲ್ಲ. ನೀನೇ ಕದ್ದೊಯ್ದಿದ್ದೀಯ ಅಂತ. ಕಡೆಗೆ ಹೋಗಿ ಫಿರ್ಯಾದಿ ಮಾಡ್ತೀನಿ ಅಂತ ಹೊರಟಳು ಪಂಚಾಯಿತಿಗೆ. ಗಂಡ ಹೇಳಿದ, ಬೇಡ ಉದಾರಿಯಾಗು, ನೋಡೋಣ ಅಂತ. ಇಲ್ಲ ಇಲ್ಲ, ನನಗಂತೂ ನಿಶ್ಚಯವೇ ಆಗಿದೆ, ಅವಳೇ ಮಾಡಿರೋದು, ನಾನು ಹೋಗಿ ಆರೋಪ ಮಾಡ್ತೀನಿ ಅಂತ. ವಾಸ್ತವದಲ್ಲಿ ಅವಳು ಕಳ್ಳಿ ಅಲ್ಲ. ಅವಳು ಹೊರಟಳು. ಆಗ ರಬಿ ಕೂಡ ತಾನು ತನ್ನ ಮತ ಗುರುವಿನ ಲಾಂಛನದ ವೇಷಭೂಷಣ ತೊಟ್ಟುಕೊಂಡು ಸಿದ್ಧ ಆದ. ನೀವ್ಯಾಕೆ ನನ್ನ ಜೊತೆ ಬರ್ತೀರಾ? ನನಗೆ ಗೊತ್ತು ಹೇಗೆ ನಾನು ಫಿರ್ಯಾದಿ ಮಾಡಬೇಕು ಅಂತ. ನಿನಗೆ ಗೊತ್ತು, ಆದರೆ ಅವಳಿಗೆ ಹೇಗೆ ಆತ್ಮರಕ್ಷಣೆ ಮಾಡಿಕೊಳ್ಬೇಕು ವಾದದಲ್ಲಿ ಅಂತ ಗೊತ್ತಿಲ್ಲ. ಅವಳ ಪರ ವಕಾಲತ್ ಮಾಡೋಕ್ಕೆ ನಾನು ಬರ್ತಾ ಇದ್ದೀನಿ ಅಂತ. ಇದು ಬದುಕಿನಲ್ಲಿ ಕಾಣಬೇಕಾದದ್ದು. ಔದಾರ್ಯ ಒಂದು, ಪರಿಚ್ಛೇದ ಒಂದು, ಇವುಗಳ ಸಂತುಲನ ಮಾಡಿಕೊಳ್ತಕ್ಕಂಥದ್ದೇ ಧರ್ಮದ ಹೃದಯವಾಗಿ ತೋರುತ್ತದೆ. ಇಲ್ಲಿ ಸ್ನೇಹಕ್ಕೆ ಇಷ್ಟೆಲ್ಲ ಆಯಾಮ ಉಂಟು ಅಂಥದ್ರೊಳಗೆ ಇದು ಹೃದಯಾವತಂಭ, ಹೃದಯವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಕ್ಕಂಥದ್ದು. ಇನ್ನೊಂದು ಮತ್ತೆ ಪ್ರೋಷಿತ ಪತಿಕೆ. ಅದು ಎಷ್ಟು ಬಾರಿ ಈ ವಿರಹಿಣಿಯರು, ಪ್ರೋಷಿತ ಪತಿಕೆಯರು, ವಿಪ್ರಲಬ್ಧೆಯರು ಇವರದೇನೆ ಅಂತಂದರೆ ವಿರಹಕ್ಕಿಂತ ಸೊಗಸಾದದ್ದು ಶೃಂಗಾರದಲ್ಲಿ ಮತ್ತಾವುದೂ ಇಲ್ಲ ಅಂತ. ಪಿರವು ಅಂತ ತಮಿಳಿನಲ್ಲಿ ಹೇಳ್ತಾರೆ, ಬೇರ್ಪಡೆ. ಅದಕ್ಕೆ ಇರುವಂಥ ಸೊಗಸು ಇರವು ಸೇರ್ಪಡೆಯಲ್ಲಿ ಇಲ್ಲ ಅಂತ. ವಿರಹ ಮಧುರಾತಿ ಮಧುರವಾದದ್ದು. ಯಾಕೆಂದರೆ ಅಲ್ಲಿ ಒಬ್ಬರ ನಿಜವಾದ ಸತ್ವ ಏನು ಅಂತ ಗೊತ್ತಾಗುತ್ತದೆ ಅಂತ.
ಎಲ್ಲ ಚೆನ್ನಾಗಿದ್ದರೆ ಯಾರು ಒಳ್ಳೆ ಮಾತಾಡೋದಿಲ್ಲ, ಯಾರು ಸರಿಯಾಗಿರೋದಿಲ್ಲ. ನೋಡಿ, ನನಗೆ ಅನುಕೂಲ ಇದ್ದಿದ್ರೆ ನಾನು ಮಾಡ್ತಿದ್ದೆ ಅಂತಂತಾರೆ. ಅನುಕೂಲ ಇದ್ದಿದ್ರೆ ಮಾಡೋದಕ್ಕೆ ನೀನೇ ಆಗಬೇಕಾ? ಯಾರೂ ಆಗ್ತಾರೆ. ಅನನುಕೂಲ ಇದ್ದಾಗಲೂ ಮಾಡತಕ್ಕಂಥದ್ದು. ಮೃಚ್ಛಕಟಿಕದಲ್ಲಿ ಬರುವಂತೆ ದಾತೃವಿನ ದಾರಿದ್ರ್ಯ ಪರಮ ರಮಣೀಯವಾದದ್ದು ಅದೊಂದು ರೀತಿಯಲ್ಲಿ ಅಂತ. ಅವನು ನಿಕಷಕ್ಕೆ ಒಡ್ಡಲ್ಪಡ್ತಾನೆ. ಕಥೆ ಒಂದು ಇದೆ, ಅದು ವ್ಯಾಸ ಭಾರತದ್ದಲ್ಲ, ಯಾವುದೇ ಮುದ್ರಿತವಾದ ಆವೃತ್ತಿಗಳಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಂಥದ್ದು. ಎಷ್ಟೋ ಬಾರಿ ನಮ್ಮಲ್ಲಿ ನಾವೇ ಕಥೆಗಳನ್ನು ಕಟ್ಟಿ ಅದು ವ್ಯಾಸ ವಾಲ್ಮೀಕಿಗಳ ರಾಮಾಯಣದ ಯಾವುದೋ ಒಂದು ಆವೃತ್ತಿ ಅಥವಾ ರಾಮಾಯಣ ಮಹಾಭಾರತಕ್ಕೆ ಸೇರಿದ್ದು ಅಂತ ಮಾಡ್ತೀವಿ. ಇದು ನಮ್ಮ ಪ್ರಾಚೀನ ಕಾವ್ಯಗಳು ಸದಾ ಬದುಕ್ತಾ ಇರುವ ಬಗ್ಗೆ. ಅರೆ, ಅದಕ್ಕೂ ಒಂದು ಔಚಿತ್ಯದ ಎಲ್ಲೆ ಉಂಟು. ಇರಲಿ, ಇಲ್ಲಿ ಒಂದು ಔಚಿತ್ಯದ ಎಲ್ಲೆ ಇರುವಂಥ ಕಥೆ. ದುರ್ಯೋಧನನಿಗೆ ಕರ್ಣ ತುಂಬ ಆತ್ಮೀಯ ಸ್ನೇಹಿತ. ಆದರೆ ಒಂದು ರೀತಿಯಾದ ಅಸಹನೆ ದುರ್ಯೋಧನಂಗೆ. ಕರ್ಣ ತುಂಬ ದಾನಿ ಅಂತ ಅನಿಸ್ಕೊಂಡು ಬಿಟ್ಟಿದ್ದಾನಲ್ಲ, ತಾನು ಅವರಿಗಿಂತ ಹೆಚ್ಚಾದ ದಾನಿ ಅಂತ ಅನಿಸಿಕೊಳ್ಬೇಕು ಅಂತ. ಅಸೂಯೆಗೆ ಸಾಕಾರ ಮೂರ್ತಿ ದುರ್ಯೋಧನ. ಅಸೂಯೆಗೆ ಏನಾದರೂ ಅಗ್ರತಾಂಬೂಲ ಕೊಡೋದಿದ್ದರೆ, ಅಗ್ರಪೂಜೆ ಮಾಡೋದಿದ್ದರೆ ಇವನಿಗೆ, ಇವರ ಅಪ್ಪನಿಗೆ ಮೊದಲು ಮಾಡಬೇಕು, ಆಮೇಲೆ ಇವರ ಅಮ್ಮನಿಗೆ. ಫಾದರ್, ಸನ್ ಆ್ಯಂಡ್ ಹೋಲಿ ಗೋಸ್ಟ್ ಅನ್ನುವಂತೆ ಇವರಿಗೆ, ಆಮೇಲೆ ಮಿಕ್ಕವರಿಗೆ. ಅವನು ಕರ್ಣನನ್ನೂ ಬಿಡಲಿಲ್ಲ, ಅಸೂಯೆಯಿಂದ ನೋಡಿದ. ಔದಾರ್ಯಕ್ಕೆ ತಾನು ದೊಡ್ಡ ಹೆಸರಾಗಬೇಕು ಅಂತ ಎರ್ರಾಬಿರ್ರಿ ದಾನ ಮಾಡ್ತಾ ಇದ್ದ. ಆಗ ಧರ್ಮದೇವತೆ ಅದನ್ನು ನೋಡಿ ದುರ್ಯೋಧನನಿಗೆ ಬುದ್ಧಿ ಹೇಳಬೇಕು ಅಂತ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದು, ನನಗೆ ಮಗಳ ಮದುವೆಗೆ ಬೇಕಾದಷ್ಟು ಪದಾರ್ಥಗಳು ಅವಶ್ಯಕವೇ ಇದೆ, ದಯಮಾಡಿ ನೀನು ಸಹಾಯ ಮಾಡು ಅಂದರೆ ಏನೇನು ಬೇಕು ಅಂತಂದ. ಮದುವೆಗೆ ಬೇಕಾದಷ್ಟೆಲ್ಲವನ್ನೂ ಹೇಳ್ದ. ಅಷ್ಟನ್ನೂ ಕೊಟ್ಟಿದ್ದೀನಿ ಅಂತಂದ. ಈಗೆಲ್ಲ ಮದುವೆ ಇರ್ತಕ್ಕಂಥದ್ದು ಇನ್ನೂ ಒಂದು 7-8 ತಿಂಗಳಾದ ಮೇಲೆ ಅಂದ. ಆಯಿತು, ಈಗಲೇ ತೊಗೊಂಡಿಟ್ಕೊಂತ. ನಾನು ತೆಗೆದುಕೊಂಡಿಟ್ಕೊಂಡ್ರೆ ಹಾಳಾಗಿಬಿಡುತ್ತೆ ಪದಾರ್ಥ, ತುಪ್ಪ ದುರ್ವಾಸನೆ ಬರುತ್ತೆ, ಅಕ್ಕಿ ಮುಗ್ಗಲಾಗುತ್ತೆ, ಅದರಿಂದ ಬೇಡ. ನಾನು ಆಗ ಬಂದು ಕೇಳ್ತೀನಿ, ನೀವು ಕೊಡ್ತೀನಿ ನೀವು ಮಾತು ಹೇಳಿದ್ರೆ ಸಾಕಷ್ಟೇನೆ, ಇನ್ನೇನು ಬೇಡ ಅಂತ. ಒಳ್ಳೆಯದು ಅಂತ ದುರ್ಯೋಧನ ಹೇಳ್ದ. ಮತ್ತು ಕರ್ಣನ ಹತ್ರ ಹೇಳಿಕೊಂಡು ತಿರುಗಿದ. ನೋಡು, ನಾನು ಎಷ್ಟು ಅನಿಶ್ಚಯವೂ ಆದರೂ ಪರವಾಗಿಲ್ಲ ಅಂತ ಇನ್ನು 6-7 ತಿಂಗಳಾದರೂ ಮದುವೆಗೆ ನೆರವೆಲ್ಲ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತ. ಆಗ ಮಳೆಗಾಲದಲ್ಲಿ ಇವನು ಬಂದು ಮದುವೆಗೆ ಸಂಭಾರ ಪದಾರ್ಥಗಳನ್ನೆಲ್ಲ ಕೊಡಿಯಿಂದ ಕೊಟ್ಟ. ಸೌದೆ ಇಲ್ಲ. ಯಾಕೆ? ಮಳೆಗಾಲದಲ್ಲಿ ಹಸಿ ಸೌದೆ ಬಿಟ್ಟು ಒಣಗಿದ ಸೌದೆ ಎಲ್ಲಿರುತ್ತೆ? ಇವನಿಗೆ ಮತ್ತೆ ಒಣಗಿದ ಸೌದೆ ಎಲ್ಲಿಂದಲೂ ಸಿಗುವುದಿಲ್ಲ. ಹಾಗಾಗಿ ಸೌದೆ ಮಾತ್ರ ಸಾಧ್ಯ ಇಲ್ಲ ಅಂದ. ಸೌದೆ ಇಲ್ಲದೆ ಯಾವ ಪದಾರ್ಥ ಇದ್ದು ಏನು ಅಡುಗೆ ಮಾಡೋದು, ಔತಣ ಮಾಡೋದು? ಸೌದೆ ಕೊಡಬೇಕು ಅಂತ. ನಿನಗೆ ನಾನು ಆವತ್ತೇ ಹೇಳಿದೆ, ಆಗಲೇ ತೆಗೆದುಕೊಂಡು ಹೋಗು ಅಂತ. ಸೌದೆ ಏನು ಮುಗ್ಗಲಾಗುತ್ತೆಯೇ? ನೀನು ಯಾತಕ್ಕೆ ಮಾಡಲಿಲ್ಲ ಅಂತ. ಇಲ್ಲ, ಎಲ್ಲವೂ ಅಂತ ನಾನು ಹೇಳಿದ್ದೆ, ನಿಮ್ಮ ಮಾತಂತೂ ಇದೆಯಲ್ಲ ಅಂತ. ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ಹೋಗು, ಮಿಕ್ಕಿದ್ದೆಲ್ಲ ಆಗುತ್ತೆ ಅಂತ. ನೇರ ಕರ್ಣನ ಹತ್ತಿರಕ್ಕೆ ಬಂದ. ನಿಮ್ಮ ಯಜಮಾನರಲ್ಲಿ ಆಗಲಿಲ್ಲ, ನೀವೇನಾದ್ರು ಸಹಾಯ ಮಾಡ್ತೀರಾ ಅಂತ. ತತ್ಕ್ಷಣವೇ ತನ್ನ ಬಾಣಗಳಿಂದ ತನ್ನ ಅರಮನೆಯ ಕಂಬಗಳಿಗೆ ಮತ್ತು ದೂಲಗಳಿಗೆ ಪ್ರತ್ಯಾಮ್ನಾಯವಾಗಿ ಬೇರೊಂದು ನಿರ್ಮಾಣ ಮಾಡಿ ತನ್ನ ಮನೆಯ ಕಂಬಗಳನ್ನು, ದೂಲಗಳನ್ನು ಎಲ್ಲ ಮರಮಟ್ಟನ್ನು ಕಿತ್ತಿಸಿ ಅವನಿಗೆ ಕೊಟ್ಟನಂತೆ. ಮಗಳಿಗೆ ಮದುವೆ ಮಾಡು ಅಂತ ಹೇಳ್ದ ಅಂತ. ಆಗ ದುರ್ಯೋಧನನಿಗೆ ಗೊತ್ತಾಯ್ತಂತೆ ದಾತೃತ್ವ ಅಂದರೆ ಯಾವ ರೀತಿಯಾದದ್ದು ಅಂತ. ಇಲ್ಲಿ ಪಾಂಡವರು ಯಾರನ್ನೂ ಬೈಯುವಂಥವರು ಇಲ್ಲದ ಕಾರಣ, ಮತ್ತು ಮಹಾಭಾರತದ ಮೂಲ ಸ್ಫೂರ್ತಿಗೆ ಯಾವುದೂ ಅಡ್ಡಿ ಆಗದೇ ಇರೋ ಕಾರಣ ಇಂಥ ಕಥೆಗಳು ಯಾರೇ ಸೃಷ್ಟಿ ಮಾಡಿದರೂ ವ್ಯಾಸ ಮತಾನುರೋಧವಾಗಿ ಇರುತ್ತೆ. ಹಾಗಲ್ಲದೇ ಇದ್ದರೆ ಮಹಾಭಾರತ ಏನೋ ಆಗಿಬಿಡುತ್ತೆ. ವಿರಹದ ವೈಶಿಷ್ಟ್ಯ ನಾವು ನೋಡ್ತಿದ್ವಿ. ಒಬ್ಬ ಪಥಿಕ ವನಿತೆ, ಪ್ರೋಷಿತ ಪಥಿಕೆ, ಪಂಥವನಿತೆ ಅಂತಲೂ ಅವಳನ್ನು ಕರೀತಾರೆ. ಅವಳು ಮಳೆಗಾಲದಲ್ಲಿ ಒದ್ದಾಡುವ ಪರಿಯನ್ನು ಕವಿ ವರ್ಣಿಸ್ತಾನೆ. ಪಹಿಯವವು ವಿವರಂತರ ಗಲಿಯ ಜಲೋಲ್ಲೆ ಘರೆ ಅಣೋಲ್ಲಂಪಿ ಉದ್ದೇಸಂ ಅವಿರವ ವಾಸ ಲಿಲಿಣಿ ವಿಹೇಣ ಉಲ್ಲೇಯಿ ಮಳೆ ಹೊಯ್ಯುತ್ತಿರುವಂದು ಸೋರುವ ಮನೆಯೋಳು ಒಳಗೆಲ್ಲ ತೊಯ್ದುದೋರಂತೆ ಸೋರದ ಎಡೆಯನು ಅಯ್ಯೋ ಕಂಬನಿಯೋಳು ತೊಯ್ಸಿದಳಿ ಪಾಂಥ ವನಿತೆ. ಸಹಸ್ರಧಾರ ಪಾತ್ರವಾಗಿ ಮನೆಯೆಲ್ಲ ಸೋರ್ತಾ ಇದೆ. ಈ ಪಾಂಥವನಿತೆ ಸೋರದ ಜಾಗದಲ್ಲಿ ಕಣ್ಣೀರನ್ನು ಸೋರಿಸಿದ್ದಾಳೆ ಅಂತ. ಮಳೆ ಬಂದರೂ ಗಂಡ ಬರಲಿಲ್ಲ, ಇನ್ನು ಮನೆಗೆ ಬೆಳಕೆಲ್ಲಿ ಅನ್ನುವಂಥದ್ದು. ಹೀಗೆ ಒಂದು ಸಂದರ್ಭವನ್ನೇ ಹಿಡಿದು ಅಸಂಖ್ಯ ವಿಧದಲ್ಲಿ ವಿಸ್ತರಿಸಿ ತೋರುವಂಥದ್ದು ಅಭಿಜಾತ ಕಾವ್ಯದ ಮನೋಧರ್ಮವೇ ಇದು. ಬಹಳ ಸಣ್ಣ ಜಾಗ ಆಗಿದ್ದರೂ ಕೂಡ
ಅಲ್ಲಿ ವ್ಯಾಪ್ತಿಯನ್ನು ವಿಸ್ತಾರವನ್ನು ತಂದುಕೊಡ್ತಕ್ಕಂಥದ್ದು. ಒಂದು ರಾಗವನ್ನು, ಒಂದು ಅಭಿನಯ ಸಾಮಗ್ರಿಯನ್ನು ಇಟ್ಟುಕೊಂಡು ಅದನ್ನು ಬಗೆ ಬಗೆಯಲ್ಲಿ ತೆರೆದಿಟ್ಟು ತೋರಿಸ್ತಕ್ಕಂಥದ್ದು. ಇನ್ನು ಮುಂದೆ ಬರುವಂಥದ್ದು ವಿಯೋಗದ ದುಃಖ ಅಲ್ಲ, ಸಂಯೋಗದ ಪರಾಕಾಷ್ಠೆ. ಈ ರೀತಿಯಾದ ಒಂದು ಚಿತ್ರಣ ನಾನು ಬಲ್ಲ 10 ಭಾಷೆಗಳ ಯಾವ ಸಾಹಿತ್ಯದಲ್ಲೂ ನೋಡಿಲ್ಲ. ಅತ್ಯಂತ ಅದ್ಭುತವಾದ ಅತಿಶಯೋಕ್ತಿ, ಅತ್ಯುಕ್ತಿ ಇಲ್ಲಿದೆ. ಅದನ್ನು ನೋಡಿ. ದಟ್ಟೂಣ ತರುಣ ಸ್ವರಂ ವಿವಿಯ ವಿಲಾಸೇಹಿ ಕರ್ಣ ಸೋಹಿಲ್ಲಂ ದೀವೋತಿ ತಗ್ಗ ಅಮಣೋ ಗಂಪಿತೇಲ್ಲಂ ನ ಲಖ್ಯೇಯಿ. ತರುಣರ ಭೋಗದ ಕರ್ಣಲಸಿತವನು ವಿವಿಧ ವಿಲಾಸ ಭೋಗವನು ತೈಲ ವಿಂಗಿಹುದನು ಅರಿಯದೆ ದೀಪವು ಸಹಮನ ನಟ್ಟು ನೋಡುವುದು. ತರುಣರ ಶೃಂಗಾರ, ಸ್ನೇಹ, ಮಾಧುರ್ಯಗಳನ್ನು ರಾತ್ರಿ ದೀಪ ತಾನೇ ಸಾಕ್ಷಿಯಾಗಿ ನೋಡ್ತಾ ಇದೆ, ಇನ್ನಾವುದೂ ಇಲ್ಲ. ಎಣ್ಣೆ ತೀರ್ ಹೋದರೂ ಇವರ ವಿಲಾಸ ಬಹಳ ಸೊಗಸಾಗಿದೆ, ಹೊಸದಾಗಿದೆ ಅಂತ ಎಣ್ಣೆ ತೀರ್ ಹೋದ್ರೆ ಅರಿವೇ ಇಲ್ಲದೆ ಅದು ಉರಿತಾ ನೋಡ್ತಾ ಇತ್ತು ಅಂತ. ಈ ರೀತಿಯಾದ ಅತ್ಯುಕ್ತಿ ಇನ್ನು ಎಲ್ಲಿರೋದಕ್ಕೆ ಸಾಧ್ಯ? ಎಣ್ಣೆ ತೀರಿದ ಮೇಲೆ ದೀಪ ಇರೋದಿಲ್ಲ. ಆದರೆ ಈ ದೀಪಕ್ಕೆ ಅದೆಷ್ಟು ಕುತೂಹಲ ಅಂತಂದರೆ, ಇವರೇನು ಮಾತಾಡ್ತಾರೆ, ಏನು ಲಲ್ಲೆಗಿರಿತಾರೆ, ಹೇಗಿರ್ತಾರೆ ಅನ್ನೋದನ್ನು ನೋಡೋದಕ್ಕೆ ನಿಸ್ನೇಹವಾದರೂ ಪರವಾಗಿಲ್ಲ ಅಂತ. ಇದು ರಾತ್ರಿರೇವ ವ್ಯರಂಸೀತ್ ಅನ್ನುವ ಭವಭೂತಿಯ ಮಾತನ್ನು ನೆನಪಿಗೆ ತರುತ್ತದೆ. ಬಹಳ ಪ್ರಸಿದ್ಧವಾದ ಉತ್ತರ ರಾಮಚರಿತೆಯ ಆ ಶ್ಲೋಕ ಮೊದಲನೇ ಅಂಕದಲ್ಲಿ ರಾಮ ಸೀತೆಯರು ತಮ್ಮ ಕಾಡಿನ ಜೀವನದ ಅನುಭವಗಳ ಚಿತ್ರಗಳನ್ನು ನೋಡ್ತಾ ನೆನಪಿಸಿಕೊಳ್ಳುವುದು. ಕಿಮಪಿ ಕಿಮಪಿ ಮಂದಂ ಮಂದಮಾಸಕ್ತಿ ಯೋಗಾತ್ ಅವಿರಲಿತ ಕಪೋಲಂ ಜಲ್ಪತೋರಕ್ರಮೇಣ ಅಶಿಥಿಲ ಪರಿರಂಭೈರೇಕ ಕಿಮಪಿ ಕಿಮಪಿ ಮಂದಂ ಮಂದಮಾಸಕ್ತಿಯೋಗಾತ್ ಅವಿರಲಿತ ಕಪೋಲಂ ಜಲ್ಪತೋರಕ್ರಮೇಣ ಅಶಿಥಿಲ ಪರಿರಂಭೌ ವ್ಯಾಪೃತೈರೇಕದೋಷ್ಣೋರ್ ಅವಿದಿತ ಗತಯಾಮ ರಾತ್ರಿರೇವ ವ್ಯರಂಸೀತ್ ಅಂತ ಕವಿ ಹೇಳ್ತಾನೆ. ಏನನ್ನೇನನ್ನೋ ಹೇಳುತ್ತಾ ಕೆನ್ನೆಗೆ ಅಂಟಿಸಿಕೊಂಡು ತೋಳಿಗೆ ಬೆಸೆದುಕೊಂಡು ಮಾತನಾಡುತ್ತಾ ಇದ್ದರೆ ವ್ಯವಸ್ಥೆಯೇ ಇಲ್ಲದಂತೆ ಮಾತು. ವ್ಯವಸ್ಥೆ ಇದ್ದಾಗ ಅದು ಭಾಷಣ ಅಂತ ಹೇಳ್ಬೋದೇ, ಏನೋ ಹೇಳ್ಬಹುದೇನೋ, ಒಟ್ಟಿನಲ್ಲಿ ಅದು ಭಾಷಣವಾಗುತ್ತದೆ, ಸಂಭಾಷಣ ಆಗೋಲ್ಲ. ಸಂಭಾಷಣೆಗೆ ವ್ಯವಸ್ಥೆ ಇರಬಾರ್ದು, ಭಾಷಣ ಅವ್ಯವಸ್ಥೆ ಆಗಬಾರ್ದು. ಇದು ಆದರ್ಶ. ಜಲ್ಪತೋರಕ್ರಮೇಣ, ಹೇಗಂದರೆ ಹಾಗೆ ಹಿಂದೆ ಮುಂದೆ ಹೋಗಿ ಜಲ್ಪತೋರಕ್ರಮೇಣ, ಆಗ ಅವಿದಿತ ಗತಯಾಮ, ಹೊತ್ತು ಕಳೆದದ್ದೇ ಗೊತ್ತಿಲ್ಲ, ರಾತ್ರಿ ಮಾತ್ರ ಮುಗಿದಿತ್ತು ಅಂದರೆ ಮಾತಿನ್ನೂ ಮುಗಿಯಲಿಲ್ಲ ಅಂತ. ಭವಭೂತಿ ಮೊದಲಿಗೆ ರಾತ್ರಿ ರೇವಂ ವ್ಯರಂಸೀತ್ ಅಂತ ಬರೆದಿದ್ದಂತೆ. ರಾತ್ರಿಯು ಹೀಗೆ ಕಳೆಯಿತು ಅಂತ. ರಾತ್ರಿ ಏವಂ ವ್ಯರಂಸೀತ್ ಕಾಳಿದಾಸನಿಗೆ ತೋರಿಸಿದನಂತೆ. ಇಬ್ಬರಿಗೂ 400 ವರ್ಷಗಳ ಅಂತರ ಉಂಟು. ಆದರೆ ಯಾವ ದೇವಲೋಕದಲ್ಲಿಯೂ ಇಬ್ಬರು ಸೇರಿರಬೇಕು, ಅಥವಾ ಸರಸ್ವತಿ ಆಸ್ಥಾನದಲ್ಲಿ ಸದಾ ಇವರು ಕವಿಗಳಾಗಿ ಇರ್ತಕ್ಕಂಥವರಲ್ವ. ಆಗ ಎಲ್ಲ ಚೆನ್ನಾಗಿದೆ, ಒಂದು 0 ಮಾತ್ರ ಹೆಚ್ಚಾಯಿತು ಅಂತನಂತೆ. ಏನದು ಅಂದರೆ ರಾತ್ರಿ ರೇವಂ ಅಂತ ವಕಾರದ ಪಕ್ಕ 0, ವಕಾರದ ಮೇಲೆ ಬಿಂದು ಬಂತಲ್ಲ, ಅದನ್ನು ತೆಗೆದರೆ ಸರಿ. ರಾತ್ರಿ ರೇವ ವ್ಯರಂಸೀತ್, ರಾತ್ರಿ ಮಾತ್ರ ಕಳೆಯಿತು ಅಂತಾಗುತ್ತೆ. ರಾತ್ರಿ ಹೀಗೆ ಕಳೆಯಿತು ಅನ್ನೋದು ಬಿಟ್ಟು ರಾತ್ರಿ ಮಾತ್ರ ಕಳೆಯಿತು ಅಂದರೆ ಇದು ಭವಭೂತಿ ಕಾಳಿದಾಸರಿಗಿರುವ ವ್ಯತ್ಯಾಸ ಕೂಡ ಹೌದು ಅಂತ. ಇಬ್ಬರಿಗಿರುವ ವ್ಯತ್ಯಾಸ 0 ಮಾತ್ರ. 0ಗೇನೋ ಬೆಲೆ ಗಣಿತದಲ್ಲಿ ಇಲ್ಲ, ಕಾವ್ಯದಲ್ಲಿ ಅಗಣಿತ. ಅದೇ ಭೋಜರಾಜನ ಭೋಜ ಪ್ರಬಂಧದಲ್ಲಿ ಬರ್ತದೆ. ಒಮ್ಮೆ ಭವಭೂತಿಗೂ ಕಾಳಿದಾಸನಿಗೂ ತಗಾದೆ ಬಂತು, ಯಾರು ಉತ್ತಮ ಯಾರು ಕೀಳು ಅಂತ. ಆಗ ಇಬ್ಬರ ಪದ್ಯಗಳನ್ನು ತುಲಾಭಾರ ಮಾಡಿಬಿಡೋಣ ಅಂತ ಸಾಕ್ಷಾತ್ ಸರಸ್ವತಿಯ ಸಾನ್ನಿಧ್ಯದಲ್ಲಿ ಒಂದು ದಿವ್ಯವಾದ ತಕ್ಕಡಿ, ಅಲ್ಲಿ ಇಬ್ಬರೂ ತಮ್ಮ ತಮ್ಮ ಕವಿತೆಗಳನ್ನು ಏರಿಸಬೇಕು. ಯಾರ ಕವಿತೆಯ ರಸ ಭಾರದಿಂದ ತುಂಬಿ ತುಳುಕಾಡುತ್ತೋ ಅವರ ಕವಿತೆಯ ತಟ್ಟೆ ಕೆಳಗಿಳಿಯುತ್ತೆ. ಆಗ ಅವರು ಉತ್ತಮ ಅಂತ ಮೇಲೆ ಇರ್ತಾರೆ. ತಟ್ಟೆಗೆ ಹಾಕಿದ್ದಾಯಿತು. ಕಾಳಿದಾಸ ಶಾಕುಂತಲದೊಂದು ಪದ್ಯ ಹಾಕಿದ, ಭವಭೂತಿ ಉತ್ತರಾಮಚರಿತೆಯದೊಂದು ಪದ್ಯ ಹಾಕಿದ. ಆಗ ಭವಭೂತಿಯ ತಟ್ಟೆನೇ ಕೆಳಗೆ ತೂಗುಬಿಡ್ತು. ಅದು ಯಾಕೆ ಕಾಳಿದಾಸನಿಗೆ ಗೊತ್ತಾಯಿತು. ತತ್ಕ್ಷಣವೇ ಅವನು ಹೇಳಿದ. ತಟ್ಟೆ ಅವನದ ಕೆಳಕ್ಕೆ ಬರ್ತಿದ್ದಂತೆಯೇ ಇವನ ಬಾಯಿಂದ ಒಂದು ಪದ್ಯ ಬಂತು. ಅಹೋ ಮೇ ಸೌಭಾಗ್ಯಂ ಮಮಚ ಭವಭೂತೇಶ್ಚ ಫಣಿತೌ
ಘಟಾಯಾಮಾರೋಪ್ಯ ಪ್ರತಿಫಲಿತಿ ತಸ್ಯಾಂ ಲಘಿಮನಿ ಗಿರಾಂ ದೇವಿ ಸಾಕ್ಷಾತ್ ಶ್ರುತಿಕಲಿತ ಕಲ್ಹಾರ ಕಣಿಕಾ ಮಧೂಲಿ ಮಾಧುರ್ಯಂ ಕ್ಷಿಪತಿ ಪರಿಪೂರ್ತ್ಯೈ ಭಗವತಿ. ಆಹಾ, ನನ್ನ ಸೌಭಾಗ್ಯವೇ ಸೌಭಾಗ್ಯ. ನನ್ನ ಭೌಭೂತಿಯ ಇಬ್ಬರ ಕವಿತೆಯ ರಸಭಾವ ಭಾರವನ್ನು ನೋಡೋದಕ್ಕಿಂತ ತಕ್ಕಡಿಗೆ ಹಾಕಿದಾಗ ಅವನ ಪದ್ಯ ಲಘುವಾಗಿದ್ದದ್ದನ್ನು ಕಂಡು ಅಯ್ಯೋ ಪಾಪ ಅವನಿಗೆ ಬೇಸರವಾಗುತ್ತದೆ. ತುಂಬ ಪರ್ಸನಲ್ ಆಗಿ ತೆಗೆದುಕೊಳ್ತಕ್ಕಂಥವನು ಭೌಭೂತಿ ಸ್ವಲ್ಪ ಗೋಳುಗುಟ್ತಾನೆ. ಅದಕ್ಕೋಸ್ಕರ ಅವನಿಗೆ ತುಷ್ಯತು ದುರ್ಜನ ಅಂತ ಹಾಳಾಗಿ ಹೋಗಲಿ ಅಂತ ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ ಅಂತ ತನ್ನ ಕಿವಿಯ ಮೇಲೆ ಮುಡಿದಿದ್ದಂತಹ ದಿವ್ಯವಾದ ಕಲ್ಹಾರ ಪುಷ್ಪದ ಮಕರಂದದ ಕೆಲವು ಹನಿಗಳನ್ನು ಅವನ ತಟ್ಟೆಗೆ ಹನಕಿಸಿದಳು. ಆಗ ಅದು ಭಾರವಾಗಿ ಕೆಳಕ್ಕೆ ಜಗ್ಗಿತು, ನನ್ನ ತಟ್ಟೆ ಮೇಲಕ್ಕೆ ಬಂತು ಅಂತ. ಅಲ್ಲಿ ನೋಡಿ, ಭವಭೂತಿಗೆ ಕಾಳಿದಾಸನಿಗೆ ನಡುವೆ ಇರುವಂಥ ವ್ಯತ್ಯಾಸ ಏನು ಅಂದರೆ, ಭವಭೂತಿಯನ್ನು ಕಾಳಿದಾಸನಾಗಿ ಮಾಡಬೇಕು ಅಂದರೆ ಸರಸ್ವತಿಯ ಕಿವಿಗಳ ಮೇಲಿರುವ ದಿವ್ಯವಾದ ಕಲ್ಹಾರ ಪುಷ್ಪದ ಮಕರಂದದ ಬಿಂದುಗಳು ಸೇರಬೇಕು. ದಟ್ ಈಸ್ ದಿ ಡಿಫರೆನ್ಸ್. ಅಷ್ಟು ಕಾಳಿದಾಸ ಮೇಲಿದ್ದಾನೆ ಅಂತ. ಹೀಗೆ ಈ ಥರದ್ದೆಲ್ಲ ಸ್ವಾರಸ್ಯಗಳು ನಮಗೆ ಕಾವ್ಯಗೋಚರವಾಗುವಂಥದ್ದು ಈ ದೀಪವಾದರೂ, ಹಾಗೆ ನಿಸ್ನೇಹವಾದರೂ ಸರಿಯೇ ಇವರ ಸ್ನೇಹವನ್ನು ಗಮನಿಸ್ತೀನಿ ಅಂತ ಉರಿತಲೇ ಇದೆ. ಆಮೇಲೆ ಮತ್ತೊಂದು, ಇದು ಬಹಳ ಲಘುವಾದದ್ದು. ಎಲ್ಲವೂ ಬೇಕು ಕಾವ್ಯಕ್ಕೆ, ಒಂದು ಅಸತಿ ಚಾರಿತ್ರ್ಯ. ಓಡ ಸುಣವೋ ವಿ ಅಣ್ಣೋ ಅತ್ತಾ ಮತ್ತಾ ಪಯೀವಿ ಅಣ್ಣತ್ತೋ ಪಲಿಹಂ ವ ಮೋಡಿಯಂ ಮಹಿಸಣಯೇ ಕೋತಸ್ಸ ಸಾಹೇವು ಆನಾಯಿ ಸತ್ತಿತ್ತು ಹುಚ್ಚು ನಮ್ಮತ್ತೆಗೆ ಹೋಗಿಹ ನೆರೆಯನು ಹೊರಗೆ ತುಡುಗುಣಿ ಕೋಣವು ನುಗ್ಗಿತ್ತು ಗದ್ದೆಗೆ ಪೇಳ್ವರ ರಾರಿದ ನೆರೆಯನಿಗೆ. ಒಬ್ಬಳು ಹೇಳ್ತಾ ಇದ್ದಾಳೆ, ಅಯ್ಯೋ ಏನು ಮಾಡಲಿ, ನಮ್ಮ ಮನೆ ನಾಯಿ ಸತ್ತು ಹೋಗ್ಬಿಟ್ಟಿದೆ, ನಮ್ಮ ಅತ್ತೆಗೆ ಹುಚ್ಚಿಡಿದಿದೆ, ಗಂಡ ಬೇರೆಲ್ಲೋ ಹೋಗಿದ್ದಾನೆ, ನಮ್ಮ ಹಿಂದಿನ ಕೈತೋಟಕ್ಕೆ ಒಂದು ಕೋಣ ಬಂದು ನುಗ್ಗಿದೆ, ಯಾರಿದನ್ನು ತಡೆಯಬಲ್ಲರು ಅಂತ ಅವಳು ಆಹ್ವಾನ ಕೊಡ್ತಾ ಇದ್ದಾಳೆ. ನನಗೆ ಅತ್ತೆ ಕಾಟ ಇಲ್ಲ, ನಾಯಿ ಕಾಟ ಇಲ್ಲ, ಗಂಡನ ಕಾಟ ಮೊದಲೇ ಇಲ್ಲ ಅಂತ. ಲೋಕದಲ್ಲಿ ಇಂಥದ್ದು ಇರೋಕ್ಕೆ ಸಾಧ್ಯವಾ? ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಇದೂ ಸಾಧ್ಯವ ಅಂದರೆ ಮಾನವ ಸ್ವಭಾವದಲ್ಲಿ ಯಾವುದೂ ಸಾಧ್ಯ. ಅದು ಸಾಧುವ ಅಲ್ಲ, ಸಾಧ್ಯವ ಹೌದು. ಕವಿ ನೀತಿ ನಿಯಮಗಳನ್ನೇ ನೋಡಿಕೊಂಡು ಕಾವ್ಯ ಬರೆಯೋಲ್ಲ, ಅರೆ ನೀತಿ ನಿಯಮಗಳನ್ನು ಅಂತರಂಗದಲ್ಲಿ ಎಲ್ಲಿಯೋ ಇಟ್ಟುಕೊಂಡು ಕಾವ್ಯ ಬರೀತಾನೆ. ಹಾಗಾಗಿ ಅವನ ಕಣ್ಣೆದುರಿಗೆ ನೀತಿ ಇರೋಲ್ಲ, ಮನದಲ್ಲಿ ನೀತಿಯ ಪರಿಮಳ ಇರುತ್ತೆ. ಈ ಮೂಲಕ ಎಚ್ಚರಿಸ್ತಾನೆ ಸಮಾಜದ ವೈರುಧ್ಯಗಳು ಹೇಗೂ ಇರೋಕ್ಕೆ ಸಾಧ್ಯ ಅಂತ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಗಣಿಕಾಧ್ಯಕ್ಷ ಅಂತ ಒಬ್ಬನ್ನು ಇಟ್ಟಿದ್ದ ಅಂತ ಗೊತ್ತಿದೆ ನಮಗೆ. ವೇಶ್ಯಾವಾಟಿಕೆಗೆ ಒಬ್ಬ ನಿರ್ವಾಹಕನಾದಂಥ ಮಂತ್ರಿ, ಸೆಕ್ರೆಟರಿ. ಯಾಕೆ ಅಂತಂದರೆ ಲೋಕದಲ್ಲಿ ಕೆಲವು ಅಡ್ಡದಾರಿಗಳು ಅನಿವಾರ್ಯವಾಗಿ ಬಿಡುತ್ತವೆ. ಆಗ ಅದನ್ನು ವ್ಯವಸ್ಥಾಪನ ಮಾಡೋದು, ಟು ಲೀಗಲೈಸ್ ಆಲ್ ಫ್ರಾಡ್ಸ್, ಇದು ಒಳ್ಳೆಯದು. ಇಲ್ಲದೇ ಇದ್ದರೆ ಮುಚ್ಚು ಮರೆ ನಡೀತಲೇ ಇರತಕ್ಕಂಥದ್ದು ಅಂತ. ಗಾಥಾ ಸಪ್ತಶತಿಯಲ್ಲಿ ಈ ಥರದ ವಾಸ್ತವ ಚಿತ್ರಗಳು ಕೂಡ ಬೇಕಾದಷ್ಟು ಇವೆ. ಆ ಕಡೆಗೆ ಒಂದು ಛಳಕ್ ಅಷ್ಟೇನೆ. ಇನ್ನೊಂದು ಗಂಡ ಊರಿಗೆ ಹೋದ ಹೆಂಡತಿಯ ಚಿತ್ರಣ. ಸುಪ್ಪಂ ಉಢಂ ಚಣಾ ನ ಭಜ್ಜಿಯ ಸೋಜುವ ಐಕ್ಕಂತೋ ಅತ್ತಾವಿ ಘರೆ ಕುವಿಯ ಭುವಾಣಂ ವ ವಾಯೋ ವಂಸೋ ಕಡಲೆಯ ಸುಡಲಿಲ್ಲ ಮರವಣ್ಣೆ ಸುಟ್ಟಳು ಆತನು ಸಹ ಹೋದ ಹೊರಗೆ ಕೋಪಗೊಂಡಳು ಅತ್ತೆ ಕಿವುಡನ ಎದುರೋಳು ಕೊಳಲನ್ನು ನುಡಿಸಿದ ಹಾಗೆ ಶೂರ್ಪಂ ದಗ್ಧಂ ಚಣಕಾನ ಭೃಷ್ಟಾ ಸ ಯುವಾತಿಕ್ರಾಂತ. ಗಂಡ ಮನೆ ಬಿಟ್ಟು ಹೋದ. ಅವನು ಹೋದ ಚಿಂತೆಯಲ್ಲಿ ಇವಳು ಮರವನ್ನು ಸುಟ್ಟಿದ್ದಾಳೆ. ಆ ಮರದಲ್ಲಿದ್ದಂತಹ ಕಡಲೆಯನ್ನು ಹುರಿದು ಸುಡಬೇಕಾಗಿತ್ತು. ಕಡಲೆಯನ್ನು ಪಾತ್ರೆಗೆ ಹಾಕಿ ಹುರಿಯೋದಕ್ಕೆ ಬದಲಾಗಿ ಮರವನ್ನೇ ಒಲೆಗೆ ಹಾಕಿ ಸುಟ್ಟು ಬಿಟ್ಟಿದ್ದಾಳೆ. ಅತ್ತೆ ಬೈತಾ ಇದ್ದಾಳೆ. ಇವಳಿಗೆ ಇದು ಸುಟ್ಟಿದ್ದ ವಾಸನೆಯೂ ಕಾಣಿಸ್ತಾ ಇಲ್ಲ, ಬರ್ತಾ ಇಲ್ಲ. ಅದೇ ರೀತಿ ಅತ್ತೆಯ ಬೈಗಳೂ ಕೇಳಿಸ್ತಾ ಇಲ್ಲ. ಕಿವುಡನ ಮುಂದೆ ಕಿಂದರಿ ಅಂತೀವಿ, ಕೊಳಲು ನುಡಿಸಿದಂತೆ ಆಯಿತು ಅಂತ. ಹಾಗಾಗಿ ಹಾನಿ ಅತ್ತೆಗೆ ಗೊತ್ತಾಯಿತು, ಇವಳಿಗೆ ಗೊತ್ತಿದ್ದು ಒಂದೇ ಹಾನಿ, ಗಂಡ ಹೋದ ಅಂತ. ಹಾಗೆ ನೋಡಿದಾಗ ಈ ರೀತಿಯಾದ ಮರವು, ಈ ರೀತಿಯಾದಂತಹ ಚಿತ್ತ ವಿಕ್ಷಿಪ್ತತೆಗಳು ಕಾವ್ಯದ ಮುಖ್ಯ ಲಕ್ಷಣವಾಗುತ್ತವೆ.
ಕಲೆಯಲ್ಲಿ ಇದಿಲ್ಲದಿದ್ದರೆ ಏನೋ ಸೊಗಸೋದೇನೇ ಇಲ್ಲ. ತುಂಬ ಲಾಜಿಕ್ ಆಗಿಬಿಟ್ಟಾಗ ಕಲೆ ಉಳಿಯುವಂಥದ್ದಲ್ವಲ್ಲ. ಗಾಥಾ ಸಪ್ತಶತಿ ಹಾಗೆಲ್ಲ ತೆಗೆದುಕೊಳ್ಳುತ್ತೆ. ನಮ್ಮ ಈ ಕನ್ನಡದ ಜಾನಪದ ಕಾವ್ಯಗಳಲ್ಲಿ ಎಷ್ಟೆಲ್ಲ ರೀತಿಯಾದ ಪರದಾಟಗಳನ್ನು ಎಲ್ಲವನ್ನ ತೋರಿಸ್ತಾರೆ ಅಂತಂದರೆ, ತವರಿಗೆ ಹೆಂಡತಿ ಹೋಗ್ತೀನಿ ಅಂತಂದರೆ ಆ ಗಂಡನಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಮಡದೀನ ಬಡದಾನ ಮನದಾಗ ಮರಗ್ಯಾನ ಒಳಗೋಗಿ ಸೆರಗ ಹಿಡಿಯೂತ ಕೇಳ್ಯಾನ ನಾ ಹೆಚ್ಚೋ ನಿನ್ನ ತವರ ಹೆಚ್ಚು. ಬಡಿಯೋದೇನು ಮತ್ತು ಸೆರಗೆ ಹಿಡಿದು ಅನುನಯಿಸೋದೇನು, ಅದು ಹಾಗೆ, ಅದು ಜೀವನ ಸ್ವಭಾವ. ಅದೇ ರೀತಿ ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯೆಂದ ಬ್ಯಾಸತ್ತರ ಮಡದಿ ಮಲಗೆಂದ ನನರಾಯ ನನ್ನ ನೋಡಿ ತವರ ಮರಿಯೆಂದ. ಮಲ್ಲಿಗೆ ಹೂ ಇಡ್ತೀನಿ ಅಂತಾನೆ, ಸುಪ್ಪತ್ತಿಗೆ ಹಾಸ್ತೀನಿ ಅಂತಾನೆ, ನನ್ನ ಮುಖ ನೋಡಿ ನಿಮ್ಮ ತವರು ಮನೆಯನ್ನು ಮರಿ ಅಂತಾನೆ ಅಂತಂದರೆ ಆ ತವರಿನ ವ್ಯಾಮೋಹ, ಅದಕ್ಕೆ ಇವನು ಕೊಡ್ತಕ್ಕಂಥ ಸಹಕಾರ, ಅದನ್ನು ಮರೆಯೋದಕ್ಕೆ ಬೇಕಾಗ್ತಕ್ಕಂಥ ರಿಹ್ಯಾಬಿಲಿಟೇಷನ್ನು, ಅದು ಬಹಳ ವಿಶಿಷ್ಟವಾದದ್ದು. ಇದು ಯಾವ ಭಾಷೆಯಲ್ಲಿದ್ದರೂ ಅಜರಾಮರವಾದ ಕಾವ್ಯ. ಇಲ್ಲಿ ಕಾಣಿಸುವುದು ಒಂದೇ, ಅದು ಅಪ್ಪಟ ಮಾನವ ಧರ್ಮ. ಯಾವ ಇಸಮ್ಗಳ ಅಜೆಂಡಾಗಳ ಕೋಲಾಹಲ ತೋರುವಂಥದ್ದಲ್ಲ. ಮತ್ತೊಂದು ಪ್ರಕೃತಿ ಚಿತ್ರಣದ ಪದ್ಯ, ತುಂಬ ಸೊಗಸಾದದ್ದು. ಒವ ತರುಕೋಡರಾವೋ ನಿಕ್ಕಂತಂ ಪುಂಸುವಾಣ ರಿಚ್ಚೋಲಿಂ ಸರಿಯೇ ಜರಿವೋ ವದುಮೋ ಪಿತ್ತಂ ವ ಸಲೋಯಿಯಂ ವಮೈ. ಬಹಳ ಬೀಭತ್ಸವೂ ಆಗಿ ತೋರಬಹುದು, ಆದರೆ ಅದರ ಅಬ್ಸರ್ವೇಷನ್ ಅಷ್ಟು ನ್ಯಾಚುರಲ್ ಆದದ್ದು. ಜ್ವರ ಬಂದ ಮರಭರದೆ ನೆತ್ತರು ಪಿತ್ತವ ಕಕ್ಕಿತು ಶರದದೋಳಿಂದು ಎನಲು ಪೊಟ್ಟರೆಯಿಂದೆ ಪಟಪಟ ಹಾರುವ ಗಿಳಿಗಳ ಪಂಕ್ತಿ ಶೋಭಿಪುದು. ಈ ಗಿಳಿಗಳು ಗೂಡು ಕಟ್ಟೋಲ್ಲ, ಅವು ಎಲ್ಲಾದರೂ ಪೊಟರೆ ಇದ್ದರೆ ಹುಡುಕಿಕೊಳ್ಳುತ್ತವೆ. ಬಂಡೆಗಲ್ಲಿನ ಮಧ್ಯದಲ್ಲಿ ಕೊರಕಲಿದ್ದರೆ ಅಲ್ಲಿ ಹೋಗಿ ನೆಲೆಯಾಗುತ್ತವೆ. ಎಲ್ಲ ಪಕ್ಷಿಗಳು ಗೂಡು ಕಟ್ಟುತ್ತವೆ ಅಂತ ಒಂದು ಭ್ರಮೆ ನಮಗೆ, ಆದರೆ ಎಷ್ಟೋ ಪಕ್ಷಿಗಳು ಗೂಡು ಕಟ್ಟೋಲ್ಲ. ಮತ್ತು ಎಷ್ಟೋ ಪಕ್ಷಿಗಳು ಬಹಳ ಸೊಗಸಾಗಿ ಗೂಡು ಕಟ್ಟುತ್ತವೆ. ಅದು ಪಕ್ಷಿ ಲೋಕದ ವೈಚಿತ್ರ್ಯ. ಗಿಳಿ ನೋಡುವುದಕ್ಕೆಷ್ಟು ಚೆಲುವಾದ ಪ್ರಾಣಿ ಪಕ್ಷಿ, ಆದರೆ ಅದು ಮಾತ್ರ ಗೂಡು ಕಟ್ಟುವಂಥದ್ದಲ್ಲ. ಇದು ಕವಿಗೆ ಗೊತ್ತು. ಮರದ ಪೊಟ್ಟರೆಯಿಂದ ಹೊರಬಂದದ್ದು ಹೇಗಿತ್ತು. ಮತ್ತು ಶರತ್ಕಾಲದಲ್ಲಿ ಮಾಗುತ್ತಾ ಇರತಕ್ಕಂಥ ಭತ್ತದ ತೆನೆಯನ್ನು ಕುಕ್ಕಿ ತಿನ್ನುವುದರೊಳಗೆ ಗಿಳಿಗಳಿಗೆ ಬಹಳ ಆಸ್ವಾದ, ರುಚಿ. ಅವು ಕೆಂಪು ಕೊಕ್ಕಿಂದ, ಹಸಿರು ಹಳದಿಯ ಆ ಗಿಳಿ ಹಸಿರು ಅಂತಲೇ ಹೇಳ್ತೀವಲ್ಲ, ಆ ಮೈಯಿಂದ, ಎಳೆ ಹೆಸರು ಮೈಯಿಂದ ಹೊರಹೊಮ್ಮುತ್ತವೆ. ಅದು ಹೇಗಿತ್ತು ಅಂತಂದರೆ, ಜ್ವರ ಬಂದ ಮರ ಭರದೆ ನೆತ್ತರು ಪಿತ್ತವ ಕಕ್ಕೀತೋ ಶರದದೋಳಿಂದು. ಈ ಶರತ್ಕಾಲದಲ್ಲಿ ಮರಕ್ಕೆ ಪಿತ್ತ ಪ್ರಕೋಪದ ವಮನವಾಯಿತೋ ಎಂಬಂತೆ ರಕ್ತವಾದಂತಹ ಆ ಬೈಲ್ ಅಂತ ನಾವೇನು ಕೇಳ್ತೀವಿ, ಪಿತ್ತ ರಸವೇ ಹೊರಕ್ಕೆ ಬಂದೆಂಬಂತೆ ಗಿಣಿ ಹಾರ್ತಾ ಇದೆ ಅಂತ. ಬೀಭತ್ಸವಾಗಿದೆ ಗಿಣಿಗಿಂತ ಹೋಲಿಕೆನ ಅಂತ. ಆ ಬಣ್ಣದ ಹೋಲಿಕೆ. ಮತ್ತು ಇನ್ನೂ ಒಂದು ಸೊಗಸು ಏನಂತಂದರೆ, ಪಿತ್ತ ಪ್ರಕೋಪ ಅಜೀರ್ಣವಾದಾಗ ಉಂಟಾಗುತ್ತೆ. ಮರಕ್ಕೆ ಮಳೆಗಾಲದ ಯಥೇಷ್ಟವಾದ ಮಳೆಯ ನೀರಿನಿಂದ ಅಜೀರ್ಣವಾಗಿ ಈ ತರಹ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಒಂದು ಸೂಚನೆ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಹೊಲದಲ್ಲಿ ಗದ್ದೆಯಲ್ಲಿ ನಲ್ಲನಿಗಾಗಿ ಕಾತರದಿಂದ ಇರ್ತಕ್ಕಂಥ ಹೆಣ್ಣು ಇದನ್ನು ನೋಡಿ ಹೇಳ್ತಾ ಇದ್ದಾಳೆ ಅಂತ. ಆ ಸಂದರ್ಭ ನೋಡಿದಾಗ ಗೊತ್ತಾಗುತ್ತೆ, ಒಳಗಿರ್ತಕ್ಕಂಥ ಅಸಹ್ಯ ವೇದನೆಯೇ ಹೊರಗೆ ಬಂದಂತೆ. ಅವನು ಬರಲಿಲ್ಲ, ಒಬ್ಬ ವಿಪ್ರಲಬ್ಧೆ, ಡಿಸಪಾಯಿಂಟೆಡ್, ಅವಳ ಮಾತು ಅಂತ. ಹೀಗಿರ್ತಕ್ಕಂಥದ್ದು ಇದರ ವಿನೂತನತೆ. ಈ ಬೀಭತ್ಸದ ಸೋಂಕಿಲ್ಲದ ಒಂದು ಸೊಗಸು ನೋಡಿ. ರೇಹಂತಿ ಕುಮುವ ದಳ ನಿಚ್ಚಳ ನಿಟ್ಟ ಮತ್ತ ಮುಹರ ನಿಹಾಯ ಸಸಿಯರಣಿ ಸೇಸ ಪಣಾಸಿಯಸ್ಸ ಗಟ್ಟಿಂವ ತಿಮಿರಸ್ಸ ಬಂಡುಂಡು ಮದಿಸಿದ ದುಂಬಿ ವಿಂಡಾಡದೆ ನೈದಿಲ ಮೇಲಿ ಹೂದಲ್ತೆ ಶಶಿಕಿರಣ್ ಅಂಗಳು ನಿಶೇಷ ಮೆನೆಗೂಡಿ ಸಿಟ್ಟ ಕತ್ತಲ ಮೊತ್ತದಂತೆ. ಅದ್ಭುತವಾದ ಚಿತ್ರ ಇದು. ತುಂಬಿಗಳು ನೈದಲೆಯ ಮೇಲೆ ಸೊಗಸಾಗಿ ಮಕರಂದ ಪಾನ ಮಾಡ್ತಾ ನಿಶ್ಚಲವಾಗಿವೆ. ಅದು ಹೇಗಿದೆ ಅಂತಂದರೆ, ಈ
ಚಂದ್ರನ ಕಿರಣಗಳು ಕತ್ತಲೆಯನ್ನೆಲ್ಲ ಜೋಪಾನವಾಗಿ ಒಂದು ಕಡೆಗೆ ಮೊತ್ತ ಮಾಡಿ ಗುಡಿಸಿ ಮೂಲೆಯಲ್ಲಿ ಇಟ್ಟಂತೆ ತೋರ್ತಾ ಇದೆ ಅಂತ. ಕಪ್ಪಗಿರ್ತಕ್ಕಂಥ ತುಂಬಿಗಳು ಆ ನೈದಿಲೆ ಮೇಲೆ ಕೂತಿದ್ದಾಗ ಕಸವನ್ನು ಒಂದು ಮೂಲೆಗೆ ಒಟ್ಟು ಮಾಡಿದಂತೆ. ನೈದಿಲೆ ಅರಳತಕ್ಕಂಥದ್ದು ಸಾಯಂಕಾಲದ ವೇಳೆ. ನಮ್ಮಲ್ಲಿ ಸಂಪ್ರದಾಯ ಉಂಟು, ಸಾಯಂಕಾಲ ಆದಮೇಲೆ ಮನೆ ಕಸ ಹೊರಗೆ ಹಾಕಬಾರ್ದು ಅಂತ. ಒಂದು ಕಡೆ ಗುಡಿಸಿ ಮೂಲೆಗೆ ಅದನ್ನು ಜೋಪಾನ ಮಾಡಬಹುದೇ ಹೊರತು ಮನೆಯಿಂದ ಆಚೆಗೆ ಎಸಿಬಾರ್ದು. ಹಾಗೆ ಬೆಳ್ಳಂಬೆಳಗ್ಗೆ ಕಸ ಎಸದೆ ಶುಭ್ರ ಆರಂಭ ಮಾಡಬೇಕು. ಶನಿ ಕಸ ಅಂತ ಹೇಳ್ತಾರೆ ಅದನ್ನು. ಶನಿ ಕಸ ಎತ್ತದೆ ಯಾವ ಕೆಲಸವನ್ನು ಮಾಡುವಂತೆ ಇಲ್ಲ. ಮನೆಯ ಅಂಗಳಕ್ಕೆ ರಂಗವಲ್ಲಿ ಹಾಕದೆ ಹೊಸಲು ದಾಟುವಂತೆ ಇಲ್ಲ ಅಂತ. ಇವೆಲ್ಲ ತುಂಬ ಸುಂದರವಾದ ಪರಿಕಲ್ಪನೆಗಳು, ಅವುಗಳ ಹಿನ್ನೆಲೆಯಲ್ಲಿವೆ. ಅಂದರೆ ನೋಡಿ, ಇವತ್ತು ನಮ್ಮ ಕರ್ನಾಟಕದಲ್ಲಿಯೋ ಆಂಧ್ರದಲ್ಲಿಯೋ ತಮಿಳುನಾಡಿನಲ್ಲಿಯೋ ಇಂಥ ನಂಬಿಕೆಗಳು ಯಾವುದಿವೆ, ಅದು 2000 ವರ್ಷದ ಕೆಳಗೆ ಗೋದಾವರಿ ನದಿ ತೀರದ ಪ್ರತಿಷ್ಠಾನದ ಆಸುಪಾಸಲ್ಲಿ ಇದ್ದದ್ದೇ. ಅಂದರೆ ಯಾವುದು ಆರ್ಯ ಸಂಸ್ಕೃತಿ, ಯಾವುದು ದ್ರಾವಿಡ ಸಂಸ್ಕೃತಿ. ಮಾತೆತ್ತಿದ್ರೆ ನಮ್ಮ ಕನ್ನಡದ ವೀರಾಭಿಮಾನಿಗಳು, ಉದ್ಘೋಷಕರು ಕನ್ನಡದ್ದೇ ಕನ್ನಡತನ ಬೇರೆ ಇದೆ ಅಂತಾರೆ. ಅದು ಇಷ್ಟು ಕನ್ನಡ ಓದಿದ್ದೀನಪ್ಪ, ನನಗೆ ಕಾಣಿಸ್ತಾ ಇಲ್ಲ, ಅವ್ರಿಗೇನು ಕಾಣಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ನನ್ನ ಕನ್ನಡದ ಅಧ್ಯಯನ ಅವರು ಯಾರಿಗಿಂತಲೂ ಏನು ಕಡಿಮೆ ಅಲ್ಲ ಅಂತ ಅಷ್ಟು ಹೇಳ್ಕೊಳ್ಬಲ್ಲೆ. ಜಾಸ್ತಿಯೋ ಹೌದೋ ಇಲ್ಲವೋ ಅವರು ತೀರ್ಮಾನ ಮಾಡಿಕೊಳ್ಳಬೇಕು. ಅಂದರೆ ನಾವು ನಮ್ಮ ಅರಿವಿಲ್ಲದೆಯೇ ಅಭಿಮಾನ ಅಂಧರ ಆಗಿಬಿಡ್ತೀವಿ. ನೋಡಿದಾಗ ಗೊತ್ತಾಗುತ್ತೆ ಅದು ಹಾಗಲ್ಲ. BGL ಸ್ವಾಮಿಯವರು ತುಂಬ ಸೊಗಸಾಗಿ ತಮ್ಮ ತಮಿಳು ತಲೆಗಳ ನಡುವೆ ಪುಸ್ತಕದಲ್ಲಿ ಬರೀತಾರೆ, ತಮಿಳ್ರ ತಮಿಳ್ತನ ಅಂತ. ಶಾರ್ ನಿಂಬಳಕ್ಕೆ ಏನು ಗೊತ್ತು ಶಾರ್, ನಾಂಗಳು ಕಳ್ ತೋನ್ರಿ ಮಣ್ ತೋನ್ರಿ വളರ್ந்தವರ್ ಅಂತ. ಅದಕ್ಕೆ ಇವರು ಹೇಳ್ತಾರೆ, ಆಹಾ, ತಮಿಳನ ಬುದ್ಧಿಯೇ ಬುದ್ಧಿ. ಒಂದು ಕಲ್ಲನ್ನು ಕೀಳುವುದಕ್ಕೆ ಕಲ್ಲನ್ನು ಅಲ್ಲಾಡಿಸಿದರೆ ಸಾಕು, ಅಥವಾ ಸುತ್ತಲ ಮಣ್ಣನ್ನು ಅಗದು ಅದನ್ನು ದೂರ ಮಾಡಿದ್ರೆ ಸಾಕು. ಇಲ್ಲ ಗಡಾರಿಯಿಂದ ಕಲ್ಲನ್ನು ನೆಬ್ಬಬೇಕು, ಇಲ್ಲ ಸನಿಕೆಯಿಂದ ಮಣ್ಣನ್ನು ಅಗಿಬೇಕು. ಎರಡನ್ನೂ ಮಾಡ್ತೀನಿ ಅಂತಕ್ಕಂಥ ವಿಪರೀತ ಬುದ್ಧಿ ತಮಿಳಿನದು, ಅವನಿಗೆ ನಮಸ್ಕಾರ ಅಂತ ಹೇಳ್ಬಿಟ್ಟಂತಾನೆ. ಆರ್ಯರ ದಾಳಿ ಬಂದಾಗ ನೀವೆಲ್ಲ ಕೊಚ್ಕೊಂಡು ಹೊರಟೋದ್ರಿ, ನಾವು ಮಾತ್ರ ಗಟ್ಟಿಯಾಗಿ ನಿಂತವರು, ಕಲ್ ತೊಗೊಂಡ್ರಿ ಮಣ್ಣು ತೊಗೊಂಡ್ರಿ வாழ்ದವರಂತ. ಅಲ್ಲಿ ಈ ಸಂಘಯುಗದ ಬಗ್ಗೆ PhDಗಳು ನಡೀತಾ ಇದ್ದಿದ್ದನ್ನು ಅವರು ವರ್ಣನೆ ಮಾಡ್ತಾರೆ. ಎಲ್ಲರಿಗೂ ಸಂಘಯುಗವೇ PhDಗೆ ಒಂದು ದೊಡ್ಡ ಕಾಮಧೇನು. ಒಂದು ಥೀಸಿಸ್ ಬರುತ್ತೆ, ಸಂಘಕಾಲದಲ್ಲಿ ಹುಡುಗರು ಅಂತ. ಇನ್ನೊಂದು ಥೀಸಿಸ್ ಸಂಘಕಾಲದಲ್ಲಿ ಹುಡುಗಿಯರು ಅಂತ. ಮತ್ತೊಂದು ಥೀಸಿಸ್ ಸಂಘಕಾಲದಲ್ಲಿ ಮಕ್ಕಳು ಅಂತ ಬರುತ್ತೆ. ಅಲ್ರಿ, ಹುಡುಗರೇನು ಹುಡುಗಿರೇನು ಮಕ್ಕಳೇನು ಅಂತಂದರೆ, ಶಾರು ನಮ್ಮ ತಮಿಳು ಸಂಸ್ಕೃತಿಯಲ್ಲಿ 5 ವರ್ಷಕ್ಕೆ ಮೇಲ್ಪಟ್ಟರೆ ಹುಡುಗಿ ಹುಡುಗ ಅಂತ ಬೇರೆ, ಅದಕ್ಕೆ ಕೆಳಗಿರೋರೆಲ್ಲ ಮಕ್ಕಳು ಅಂತ. ಸಂಘಕಾಲದ ಮಗು ಅಂತ ಒಂದು ಥೀಸಿಸ್ ಬಂದಿತ್ತಂತೆ. ಅದರ ಕನ್ಕ್ಲೂಸಿವ್ ಸೆಂಟೆನ್ಸಸ್, ನಿರ್ಣಾಯಕವಾದ ಕಡೆಯ ಉಪಸಂಹಾರಾತ್ಮಕ ವಾಕ್ಯಗಳು ಹೇಗಿದ್ದವು ಅಂತ ಅವರು ಉದ್ಧರಿಸ್ತಾರೆ. ಸಂಘಕಾಲದಲ್ಲಿ ತಾಯಂದಿರು ಮಕ್ಕಳನ್ನು ಪ್ರೀತಿಯಿಂದ ನೋಡ್ತಾ ಇದ್ರು, ಎದೆಹಾಲು ಕೊಡ್ತಾ ಇದ್ರು, ಮುಡಿಬಾಚ್ತಾ ಇದ್ರು, ಸ್ನಾನ ಮಾಡಿಸ್ತಾ ಇದ್ರು. ಆ ಮಕ್ಕಳು ತೊದಲಾಡಿದರೆ, ಅಂಬೆಗಾಲಿಟ್ಟರೆ ಆ ಅಭ್ಯುದಯನ್ನು ಕಂಡು ಸಂತೋಷ ಪಡ್ತಾ ಇದ್ರು ಅಂತ ಇವರ ಟಿಪ್ಪಣಿ. ಆಹಾ, ಯಾರೂ ಮಾಡದೇ ಇರತಕ್ಕಂಥ ಅಭೂತಪೂರ್ವವಾದ ಕಾರ್ಯವನ್ನು ಅಲ್ಲವರು ಮಾಡ್ತಾ ಇದ್ರಲ್ವಾ ಅಂತ. ಅಂದರೆ ಅಭಿಮಾನ ಕೆರಳಿದಾಗ ಏನೆಲ್ಲ ಆಗುತ್ತದೆ ಅಂತ ಈಚೆಗೆ ನೋಡಿದಾಗ ಕನ್ನಡವೂ ಕೂಡ ತಮಿಳಿನ ದಾರಿಯನ್ನು ಹಿಡಿತಾ ಇದೆಯಾ ಅಂತ ಹೆದರಿಕೆ ಆಗ್ತಾ ಇದೆ. ಅಬ್ಜೆಕ್ಟಿವಿಟಿಗೆ ವ್ಯಾಸಂಗ ವೈಶಾಲ್ಯ ತುಂಬ ಬೇಕಾದದ್ದು. ಹಾಗೆ ನೋಡಿದಾಗ ಮಾನವ ಸಂವೇದನೆ ಬಹುತ್ರ ಒಂದೇ ರೀತಿಯಾಗಿರುತ್ತದೆ, ಅದರೊಳಗೆ ಅಂಥ ವ್ಯತ್ಯಾಸ ಕಾಣುವುದಿಲ್ಲ. ಅದರೂ ವಿಶೇಷವಾಗಿ ಭರತಖಂಡದ ಒಂದು ವ್ಯತ್ಯಾಸ, ಪಾಶ್ಚಾತ್ಯ ಖಂಡದ ಒಂದು ವ್ಯತ್ಯಾಸ ಅಂತ ಹಾಗೆ ನಾವು ಸ್ಥೂಲವಾಗಿ ಹೇಳಬಹುದೇ ಹೊರತು ಮಿಕ್ಕಂತೆ ಎಲ್ಲ ಸೂಕ್ಷ್ಮತರವಾಗಿ ನೋಡಿ ಇದು ವಿಭಾಗ ಅಂತ ಹೇಳೋದಕ್ಕೆ ಆಗುವಂಥದ್ದಲ್ಲ. ಇರಲಿ, ಈ ಒಂದು ಬಹಳ ರಮ್ಯವಾದ ಪ್ರಕೃತಿ ಚಿತ್ರಣ ಹೃದಯಂಗಮವಾಗಿರ್ತಕ್ಕಂಥದ್ದು. ಇದಕ್ಕೆ ವಿಪರೀತ ವ್ಯಾಖ್ಯಾನಗಳೆಲ್ಲ ಮಾಡಿದ್ದುಂಟು. ಈ ದುಂಬಿಗಳು ಕೂಡ ಅಲ್ಲಾಡದೆ ಹೇಗೆ ನೈದಿಲೆಯ ಮೇಲೆ ಇವೆ, ಆ ಒಂದು ನೆಲೆಯಿಂದಲೇ ಗೊತ್ತಾಗ್ತಾ ಇದೆ ಈ ಸ್ಥಳ ನಿಶ್ಶಬ್ದವಾದದ್ದು, ನಿಷ್ಪಂದವಾದದ್ದು, ಯಾವ ರೀತಿಯಾದಂತಹ ಬೇರೆಯವರ ಚಂಚು ಪ್ರವೇಶಕ್ಕೆ, ಅಂದರೆ ಯಾವುದೇ ಟ್ರೆಸ್ ಪಾಸಿಂಗಿಗೆ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ನಮ್ಮ ಏಕಾಂತಕ್ಕೆ ತಕ್ಕ ಜಾಗ ಅಂತ ಯಾವಳೋ ಹೇಳ್ತಾ ಇದ್ದಾಳೆ ಅಂತ. ಅದು ಏನು ಈ ಪದ್ಯದಿಂದ ಗೊತ್ತಾಗೋಲ್ಲ. ಈ ಥರದ ವಿಪರೀತ ವ್ಯಾಖ್ಯಾನಗಳು ಯಾವುದಕ್ಕೂ ಮಾಡುವುದಿದ್ದರೆ ಏನೂ ಸಾಧ್ಯವಾಗುತ್ತದೆ. ಅದು ಬಿಡಿ, ಅದು ರಸಿಕರು ಇರತಕ್ಕಂಥ ಸ್ಥಳವಲ್ಲ. ಮತ್ತೊಂದು ಬಹಳ ರಮ್ಯವಾದಂಥ ವಾತ್ಸಲ್ಯ ಭಾವದ ಸೋಂಕಿರುವ ಪ್ರಕೃತಿ ಚಿತ್ರಣ. ಪಂಕ ಮೈಲೇಣ ಚೀರೇಕ್ಕ ಪಾಯಿಣ
ದಿಣ್ಣ ಜಾಣುವ ಡಣೇಣ ಆನಂದಿಜ್ಜಯಿ ಹಲಿಯೋ ಪುತ್ತೇಡವ ಸಾಲಿ ಛೆತ್ತೇಣ ಹಾಲನೆ ಕುಡಿಯೂತ ಅಂಬೆಗಾಲಿ ಕೂತೆ ಕೆಸರು ಮೆತ್ತಿದ ಮೈಯೋಳಿರುತೆ ಮೆರವಣು ಗನತೆರೆದಿ ಇರುವ ಶಾಲಿಯ ನೋಡಿ ಕುಣಿವಾನು ರೈತ ನಲಿದಾಡಿ. ಹಾಲನ್ನೇ ಕುಡಿಯುತ್ತ ಕ್ಷೀರೈಕ ಪಾಯಿನ ದತ್ತ ಜಾನುಪತನೇನ ಪಂಕ ಮಲಿನೇನ ಪುತ್ರೇಣೈವ ಹಿ ಶಾಲಿ ಕ್ಷೇತ್ರೇಣ ಆನಂದ್ಯತೆ ಹಾಲಿಕಃ ಅಂತ. ಒಬ್ಬ ರೈತ ತಾನೇ ಬೆಳೆದ ಭತ್ತದ ಗದ್ದೆಯ ತೆನೆಗಳ ತೊಂಗಲಾಟವನ್ನು ನೋಡಿ ಸಂತೋಷ ಪಡ್ತಾ ಇರ್ತಕ್ಕಂಥದ್ದು ಈ ಒಂದು ಚಿತ್ರಣ. ಹಾಲನ್ನೇ ಕುಡಿಯುತ್ತಾ ಅಂತಂದರೆ ಆ ಎಳೆ ಮಗುವಿಗೆ ಭತ್ತದ ತೆನೆಯ ಜೊತೆಗೆ ಹೋಲಿಕೆ ಇದೆ. ಕ್ಷೀರೈಕ ಪಾಯಿನ ಅಂತ. ಕ್ಷೀರ ಅಂತಂದರೆ ಏನು? ಕ್ಷೀರಂ ತಂಡುಲ್ ಆರಂಭಕಂ ಅಂತ. ಹಾಲು ಕಾಳು ಅಂತ ನಾವು ಹೇಳ್ತೀವಿ, ಹಾಲು ತೆನೆ ಅಂತ ಹೇಳ್ತೀವಿ. ಇಷ್ಟು ಜನಕ್ಕೆ ಆ ಒಂದು ಪರಿಭಾಷೆ ಗೊತ್ತಿದೆಯೋ ನನಗೆ ತಿಳಿಯೋದು. ಇನ್ನೂ ತೆನೆ ಕಾಳುಗಳನ್ನು ಗಟ್ಟಿ ಮಾಡಿಕೊಂಡಿಲ್ಲ. ಆ ತೆನೆ ಒಳಗಡೆ ಒಂದು ಸ್ವಲ್ಪ ರಸರಸವಾದ ಒಂದು ರೀತಿ ಸೆಮಿಸಾಲಿಡ್ ಅಂತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಕಾಳಿನ ಪಾಕ ಇರುತ್ತೆ. ಅದನ್ನು ಹಾಲು ಕಾಳು ಅಂತಲೇ ಕರೀತಾರೆ. ಆ ಹಾಲು ಕಾಳು ಆ ತೆನೆಗಳಿಗಿರ್ತಕ್ಕಂಥದ್ದು ಹಾಲನ್ನೇ ಕುಡಿಯುತ್ತಾ ಅನ್ನುವಂಥ ಅರ್ಥದಲ್ಲಿದೆ. ಮತ್ತು ಜಾನುಪತನೇನ ಅಂತ ಅಂಬೆಗಾಲಿಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಆ ತೆನೆ ಮೇಲಕ್ಕೆದ್ದದ್ದು ಆ ತೆನೆಯ ಭಾರದಿಂದ ಈಗ ಬಾಗಿ ಓಡಾಡುವರ ಮಂಡಿಗೆ ತಾಕ್ತಾ ಇರುತ್ತೆ. ಜಾನುಪತನೇನ ಮಂಡಿಗೆ ತಾಕುವಂತೆ. ಮತ್ತು ಪಂಕದಿಗ್ಧೇನ ಕೆಸರಿನ ಜೊತೆಗೆ ಅಂಟಿಕೊಂಡಿರ್ತಕ್ಕಂಥದ್ದು. ಭತ್ತದ ಗದ್ದೆಯಲ್ಲದೆ ಇನ್ನೆಲ್ಲಿ ಕೆಸರಿರೋಕ್ಕೆ ಸಾಧ್ಯ? ಅದು ಹೇಗಿದೆ ಅಂದರೆ ಹಾಲಿನ ಬಾಯುಳ್ಳ ಅಂಬೆಗಾಲನ್ನ ಅಂದರೆ ಜಾನುಚರಣ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಜಾನು ಮೊಣಕಾಲು, ಮೊಣಕಾಲು ಮೇಲೆ ಓಡಾಡುವಂತಕ್ಕಂಥದ್ದು ಜಾನುಚರಣ, ಜಾನುಚರ ಅಂತ. ಹಾಗೆ ಅಂಬೆಗಾಲಿಟ್ಟು ಕೆಸರನ್ನು ಮೆತ್ತಿಕೊಂಡ ಒಂದು ಹಾಲ್ಗೆನ್ನೆಯ ಹಾಲ್ಬಾಯಿಯ ಮಗುವಿನ ಹಾಗೆ ತನ್ನ ಗದ್ದೆಯಲ್ಲಿ ಭತ್ತದ ತೆನೆಗಳು ಗಾಳಿಗೆ ತೊನೆದಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ಆ ರೈತ ಸಂತೋಷ ಪಡ್ತಾನೆ ಅಂತ. ಇದಕ್ಕಿಂತ ಮಿಗಿಲಾಗಿ ಬೆಳೆಯನ್ನು ಪ್ರೀತಿಸುವುದು ಇನ್ಯಾವುದಿರೋಕ್ಕೆ ಸಾಧ್ಯ? ಹಲವು ವಾರಗಳ ಹಿಂದೆ ಇದೇ ವೇದಿಕೆಯಲ್ಲಿ ಒಂದು ಅವಧಾನವನ್ನು ಮಾಡಬೇಕಾಯಿತು. ನಾನು ಒಂದಷ್ಟು ಇಂಗ್ಲೀಷು ಎಲ್ಲ ಸೇರಿಸಿಕೊಂಡು ಮಾಡಿದ್ದ ಅವಧಾನವಾಗಿತ್ತು. ಅದನ್ನು ನಡೆಸಿದವರು ಪ್ರೊಫೆಸರ್ ಬಾಲಗಂಗಾಧರ ಅಂತ ಒಬ್ಬರು ವಿದೇಶದಲ್ಲಿರ್ತಕ್ಕಂಥ ಭಾರತೀಯರು, ಭಾರತೀಯ ಸಂಸ್ಕೃತಿಯ ಬಗ್ಗೆ ಕಾಳಜಿ ಉಳ್ಳವರು. ಆದರೆ ಅವರು ಈಚೆಗೆ ಹಿಂದೂ ಪತ್ರಿಕೆಯಲ್ಲಿ ಒಂದು ಸಂದರ್ಶನದಲ್ಲಿ ಸಂಸ್ಕೃತ ಯಾವತ್ತೂ ಆಡುನುಡಿ ಆಗಿರಲಿಲ್ಲ ಅನ್ನುವಂತೆ ಹೇಳಿದ್ದಾರೆ ಅಂತ ವರದಿಯಾಗಿದೆ. ಆದರೆ ಅವರ ಭಾರತೀಯ ಸಂಸ್ಕೃತಿಯ ಕಾಳಜಿ ಎಷ್ಟೇ ಒಳ್ಳೆಯದಾದರೂ ಈ ಅಭಿಪ್ರಾಯ ಅಸಾಧು ಅಂತ ಹೇಳಬೇಕು. ಕಾರಣ, ಸಂಸ್ಕೃತದಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಸಾಮಾನ್ಯಾತಿ ಸಾಮಾನ್ಯವಾದ ಜನಜೀವನಕ್ಕೆ ಸಂಬಂಧಪಟ್ಟಂಥ ಬೇಕಾದಷ್ಟು ವಿವರಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಇವನ್ನೆಲ್ಲ ನಾವು ಜನಜೀವನದ ವ್ಯವಹಾರದಲ್ಲಿ ಭಾಷೆ ಇಲ್ಲದೇ ಇದ್ದರೆ ಬರೋದಕ್ಕೆ ಹೇಗೆ ಸಾಧ್ಯ? ಮೊದಲನೇ ದಿವಸವೇ ನಾನು ಎಷ್ಟೋ ಇಡಿಯಮ್ಮಗಳು, ನುಡಿಗಟ್ಟುಗಳು ಯಾವ ರೀತಿಯಾಗಿ ಲೋಕರೂಢವಾಗಿ ಇರುವಂಥವು ಸಂಸ್ಕೃತದಲ್ಲಿವೆ ಅಂತ ತೋರಿಸಿದ್ದೀನಿ. ಮತ್ತೊಂದಿಷ್ಟು ಹೇಳೋದಿದ್ದರೆ, ಈಗ ನಾವು ಹೇಳ್ತೀವಿ ರೋಡ್ ರೋಮಿಯೋ ಅಂತ. ಆ ಥರ ಸಂಸ್ಕೃತದಲ್ಲಿ ನಗರ ಸಂಡಹ ಅಂತ ಕರಿತಾ ಇದ್ರು. ಸಂಡ ಅಂತಂದರೆ ಗೂಳಿ ಅಂತ, ನಗರ ಸಂಡ ಅಂತಂದರೆ ಊರೆಲ್ಲ ಓಡಾಡ್ತಕ್ಕಂಥ ತೊಂಡು ಗೂಳಿ ಅಂತ. ಹಾಗೆ ಒಬ್ಬ ಗುರುಗಳ ಹತ್ರ ಪಾಠ ಕಲಿದೆ, ಅವ್ರ ಹತ್ರ ಇವ್ರ ಹತ್ರ ಎಲ್ಲ. ನಮ್ಮ ಸುಂದರಿ ಸಂತಾನಮ್ಮವರು ಒಂದು ತಮಿಳಿನ ಇಡಿಯಂ ಹೇಳ್ತಿರ್ತಾರೆ, ನಾಯಿ ವಾಯಿ ವೆಚ್ಚಾಪೋಲೆ ಅಂತ. ನಾಯಿ ಬಾಯಿ ಹಾಕತ್ತಂತೆ, ಎಲ್ಲಕ್ಕೂ ಬಾಯಿ ಹಾಕುತ್ತೆ, ಪರಮಾನದಿಂದ ಅಮೇಧ್ಯದವರೆಗೆ ಯಾವುದನ್ನು ಬಿಡೋದಿಲ್ಲ ಅದು. ಹಾಗೆ ಎಲ್ಲ ವಿದ್ಯೆಗಳಿಗೂ ಬಾಯಿ ಹಾಕೋದು, ಕೈ ಹಾಕೋದು, ಆ ತರಹ ಅಂತ. ಅಂಥವರಿಗೆ ತೀರ್ಥಕಾಕ ಅಂತ ಹೆಸರು. ತೀರ್ಥ ಅಂದರೆ ಗುರು ಅಂತ ಅರ್ಥ. ತೀರ್ಥರೂಪರು ಅಂತ ಕರೆಯುವುದರೊಳಗೆ ಅದೇನೆ, ಗುರುಸ್ವರೂಪರಾದವರು ತಂದೆ ಅಂತ. ಹಾಗೆ ಅದೇ ತರಹ ಒಬ್ಬನೇ ಗುರುವಿನ ಹತ್ತಿರ ಓದಿದಂಥವರನ್ನ ಸತೀರ್ಥ್ಯರು ಅಂತ ಕರೀತಾರೆ. ಒಂದೇ ತೀರ್ಥದಲ್ಲಿ ಮಿಂದೆದ್ದವರು ಅಂತ. ಒಂದೇ ಕಾಲದಲ್ಲಿ ಒಂದೇ ಗುರುವಿನ ಕೈ ಕೆಳಗೆ ಓದಿದ್ರೆ ಸಬ್ರಹ್ಮಚಾರಿ ಅಂತ, ಕ್ಲಾಸ್ಮೇಟ್ಸು, ಬ್ಯಾಚ್ಮೇಟ್ಸು ಅಂತ. ಹಾಗಲ್ಲದೆ ಬೇರೆ ಬೇರೆ ಅವಧಿಯಲ್ಲಿ ಒಂದೇ ಗುರುವಿನ ಕೈ ಕೆಳಗೆ ಓದ್ದವರು ಸತೀರ್ಥ್ಯರು. ತೀರ್ಥಕಾಕ, ಕಾಗೆ ಅಲ್ಲಿ ಇಲ್ಲಿ ಹಾರಾಡಿಕೊಂಡು ಎಲ್ಲಿ ಏನು, ಅಲ್ಲಿ ಇಲಿ ಬಿದ್ದಿದ್ರೆ, ಇಲ್ಲಿ ಇಡ್ಲಿ ಬಿದ್ದಿದ್ರೆ, ಯಾವುದು ಬಿದ್ದಿದ್ರೆ ಅಲ್ಲಿ ಹೋಗಿ ಕಾವು ಅಂತ ಹಾರಿಕೊಂಡು ಹೋಗಿ ಅಲ್ಲಿ ತನ್ನ ನಜರ್ ಹಾಕತ್ತಲ್ಲ, ಹಾಗೆ. ಇವೆಲ್ಲ ಲೋಕರೂಢಿಯಲ್ಲಿಲ್ಲದೆ ಭಾಷೆ ಬರುವಂಥದ್ದಲ್ಲ. ಶ್ರೀಮದ್ ಗಾಂಭೀರ್ಯದ ಶಾಸ್ತ್ರನಿಷ್ಠೆಯ ಬರವಣಿಗೆಗಳಿಗೆ ಇಂಥವೆಲ್ಲ ಯಾತಕ್ಕೆ ಬೇಕಾಗುತ್ತದೆ? ಅಮರಕೋಶದ
ವೈಶ್ಯವರ್ಗದಲ್ಲಿ, ಶೂದ್ರ ವರ್ಗದಲ್ಲಿ ನೋಡಿದ್ರೆ ಯಾವ್ಯಾವ ರೀತಿಯ ಹೆಂಡ ಅನ್ನೋದ್ರಿಂದ ಮೊದಲುಗೊಂಡು ಎಲ್ಲ ಹೆಸರುಗಳು ಕಾಣಿಸುತ್ತವೆ. ಆ ಹೆಂಡಕ್ಕೆ ನಂಚಿಕೊಳ್ತಕ್ಕಂಥ ಮಟನ್ ಚಾಪ್ಸ್ ಅಂತ ಈ ಕಾಲದಲ್ಲಿ ಕರೀತಾರಲ್ಲ, ಚಾಟ್ಸ್, ಅವೂ ಕೂಡ ಇವೆ ಸಂಸ್ಕೃತದಲ್ಲಿ. ಕೇಳಿದ್ರೆ ಸಂಸ್ಕೃತ ಪಂಡಿತರು ಅದಕ್ಕೆ ಮಾತ್ರ ಹೋಗಿ ಬರ್ತಾ ಇದ್ರು, ಹಾಗಾಗಿ ಆ ಶಬ್ದ ಮಾತ್ರ ಉಳಿಸ್ಕೊಂಡ್ರು ಅಂತಂದರೆ ಕೃಷಿಗೆ ಸಂಬಂಧಪಟ್ಟದ್ದು ಬೇಕಾದಷ್ಟಿದೆ. ಯಾಕೆಂದರೆ ದುರ್ವಾದಕ್ಕೆ ಕೊನೆ ಮೊದಲಿಲ್ಲ, ಎಲ್ಲೆಲ್ಲಿಗೂ ಹೋಗುತ್ತೆ ದುರ್ವಾದ, ಆದರೆ ಅವೆಲ್ಲಕ್ಕೂ ಉತ್ತರ ಉಂಟು. ಹೀಗಾಗಿ ಬಾಲಗಂಗಾಧರನಾಥ ಪ್ರಾಮಾಣಿಕರಾದವರು ಅಂತ ಭಾವಿಸಿದ್ದೀನಿ. ಇದು ಅಜ್ಞಾನಜನಿತವಾದಂಥ ಪ್ರಮಾದ. ಈ ಹೊತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ಬೇಕಾದಷ್ಟು ಜನ ಪ್ರಾಮಾಣಿಕವಾದ ಪ್ರೀತಿಯಿಂದ ಬರೆಯೋರಿದ್ದಾರೆ. ರಾಜೀವ್ ಮಲ್ಹೋತ್ರಾ ಇರಬಹುದು, ಅರವಿಂದ್ ಶರ್ಮಾ ಇರಬಹುದು, ಬೇಕಾದಷ್ಟು ಜನ ಅನೇಕ ವೆಬ್ಸೈಟ್ಗಳಲ್ಲಿ ಬರೀತಾರೆ ಅಂತ ನನ್ನ ಗೆಳೆಯರು ಹೇಳ್ತಾ ಇರ್ತಾರೆ. ಆದರೆ ಸಾಮಾನ್ಯವಾದ ಸಂಸ್ಕೃತ ಜ್ಞಾನವೂ ಇಲ್ಲದ ಕಾರಣ, ಮೂಲ ಗ್ರಂಥಗಳ ಪ್ರಾಥಮಿಕ ಪರಿಚಯವೇ ಇಲ್ಲದ ಕಾರಣ ತಪ್ಪುಗಳು ಮಾಡಿಬಿಡ್ತಾರೆ. ಅದಕ್ಕೆ ಕಾದು ಕೂತ್ಕೊಂಡಿರ್ತಾರೆ ಈ ಲೆಫ್ಟಿಸ್ಟ್ಗಳು, ಕಮ್ಯುನಿಸ್ಟ್ಗಳು. ತಕ್ಷಣ ಅವರನ್ನು ಬಲಿ ಹಾಕ್ತಾರೆ. ಇರಲಿ, ವಿಷಯಾಂತರ ಬೇಡ. ಈ ಪ್ರಕೃತಿ ಚಿತ್ರಣ ನೋಡಿ, ಭೋಜ ಪ್ರಬಂಧದಲ್ಲಿ ಒಂದು ಕಡೆಗೆ ಬರುತ್ತೆ, ಕಲಮಾಃ ಪಾಕವಿನಮ್ರಾಹ ಅಂತ. ಚೆನ್ನಾಗಿ ಪಾಕಗೊಂಡು ಪಕ್ವವಾದಂಥ ಭತ್ತದ ತೆನೆಗಳು ನಮ್ರವಾಗಿವೆ. ಕೆಳಗಡೆ ಭತ್ತದ ಗದ್ದೆಯ ನೀರಿದೆ, ಅಲ್ಲಲ್ಲಿ ನೈದಿಲೆಗಳು ಹರಡಿವೆ. ಗಾಳಿ ಬೀಸ್ತಾ ಇದ್ದರೆ ಅವು ತೊನೆದಾಡ್ತಾ ಇರೋದು ಹೇಗಿದೆ ಅಂದರೆ ಶ್ಲಾಘಂತೀವ ಕುಮುದ ಪರಿಮಳಂ ಅಂತ. ಆ ನೈದಲಿಯ ಪರಿಮಳವನ್ನು ಮೆಚ್ಚಿ ತಲೆದೂಗಿ ತಲೆ ಆಡಿಸ್ತಾ ಇರುವಂತೆ ಆ ತೆನೆಗಳು ತೂಗಾಡ್ತಾ ಇವೆ ಅಂತ. ನಮ್ಮಲ್ಲಿ ಮಾತೆತ್ತಿದ್ರೆ ಪ್ರಾಚೀನ ಕಾವ್ಯದವರಿಗೆ ಜನಪದದ ಜನಜೀವನದ ಕಲ್ಪನೆ ಇಲ್ಲ. ಬರೀ ಅಷ್ಟಾದಶ ವರ್ಣನೆಗಳು, ಪಂಡಿತ ಪ್ರಿಯವಾದವು. ಸಂಸ್ಕೃತ ಪದ ಭೂಯಿಷ್ಟ, ಅದೊಂದು ಶಬ್ದ ಮಾತ್ರ ಬಾಯಿಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಂಸ್ಕೃತ ಭೂಯಿಷ್ಟ. ಅದು ಒಂದು ಚೆನ್ನಾಗಿ ಬಾಯಿ ತುಂಬ ಅವ್ರಿಗೆ ಹೊರಳುತ್ತೆ ಅನಿಸುತ್ತೆ. ಹೀಗೆಲ್ಲ ಹೇಳಿದ್ದೆ. ಆದರೆ ಅವುಗಳ ವಿವರಗಳನ್ನು ನೋಡಿದ್ದಾರಾ ಅಂತ. ತುಂಬ ಜನ ದೂಷಣೆ ಮಾಡ್ತಕ್ಕಂಥ ನೇಮಿಚಂದ್ರನ ಲೀಲಾವತಿ ಕಾವ್ಯ ನೋಡಿದರೆ ಅಲ್ಲಿ ಒಂದು ಅಧ್ಯಾಯ ಇಡೀ ಗೊಲ್ಲರ ಕೇರಿ ಬರುತ್ತದೆ. ಆ ಗೂಳಿಗಳು, ಕರುಗಳು, ಕಡಸುಗಳು, ಹಸುಗಳು, ಗೌಳಿಗರು, ಆ ಕರುಗಳು ಬಾಲ ಎತ್ತಿಕೊಂಡು ಚೆಂಗಲಾಡಿ ಓಡುವಂಥ ರೀತಿ, ಇದನ್ನೆಲ್ಲ ಕವಿ ವರ್ಣಿಸ್ತಾನೆ. ಅದು ಒಂದು ಓದುವುದೊಂದು ಸೌಭಾಗ್ಯ. ಭಾರವಿ ಪ್ರಾಯಶಃ ಇವನಿಗೆ ಸ್ಫೂರ್ತಿ. ಭಾರವಿಯ ಕಿರಾತಾರ್ಜುನೀಯದಲ್ಲಿ ಶರತ್ಕಾಲದ ವರ್ಣನೆ ಬರುತ್ತದೆ 4ನೇ ಸರ್ಗದಲ್ಲಿ. ಅದರೊಳಗೆ ಗೌಳಿಗರ ಜೀವನದ ಆ ಹಸುಗಳ, ಕರುಗಳ ವೈಭವ ಬಹಳ ಬಹಳ ಸೊಗಸಾಗಿ ಬರುತ್ತದೆ. ಅದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಪ್ರಾಚೀನ ಕವಿಗಳಿಗೆ ಅಂಥ ಸಣ್ಣ ಬುದ್ಧಿ ಇರಲಿಲ್ಲ ಅಂತ. ಪಂಪನಂಥ ಕವಿ ಮಹಾಭಾರತದಂಥ ಕಥೆಯನ್ನು ತೆಗೆದುಕೊಳ್ಳುವಾಗಲೂ ಭತ್ತದ ಗದ್ದೆಗಳಲ್ಲಿ ಮುತ್ತಿಕೊಳ್ತಕ್ಕಂಥ ಗಿಳಿಮರಿಗಳನ್ನು ಓಡಿಸುವ ಆ ಹಳ್ಳಿಯ ಹುಡುಗಿಯರ ಚಿತ್ರಣ ಮರೆಯೋದಿಲ್ಲ. ವಿಕ್ರಮಾರ್ಜುನ ವಿಜಯದ ಆರಂಭದಲ್ಲಿ ನೋಡಿದ್ರೇ ಹಸ್ತಿನಾವತಿಯ ಆ ಒಂದು ಔಟ್ಸ್ಕರ್ಟ್ಸ್ ಅಂತೀವಲ್ಲ, ಆ ಹೊರ ವಲಯ, ಅದರ ವರ್ಣನೆಯಲ್ಲಿ ಇವೆಲ್ಲ ಕಾಣಿಸಿಕೊಳ್ಳುತ್ತವೆ. ಒಂದು ಮರದಲ್ಲಿ ಮಾವಿನ ಹಣ್ಣುಗಳು ಜಂಪಿಯಾಗಿ ಬಿಟ್ಟಿವೆ. ಆ ಎಳೆಮಾವಿನ ರಸವನ್ನು ಎಟಕಿಸಿಕೊಳ್ಳಬೇಕು ಅಂತ ಗಿಣಿಗಳು ಕೂಡ ತಗಲಿಕೊಂಡು ಕೊಕ್ಕನ್ನು ಅದಕ್ಕೆ ತಳಕ್ಕೆ ಹಾಕ್ಕೊಂಡಿದ್ದಾಗ ಮಾವ ಗಿಳಿಯ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ತೊಟ್ಟು ಸಾಮಾನ್ಯವಾಗಿ ಒಂದು ಕಂದು ಕೆಂಪು ಬಣ್ಣದಲ್ಲಿರುತ್ತೆ ಗಿಳಿಮೂತಿ ಮಾವಿನ ಹಣ್ಣಿಂದು. ಈ ಗಿಳಿಗಳು ಆ ಮೂತಿಯನ್ನು ಮಾವಿನ ಆ ಒಂದು ಕಾಡಕ್ಕೆ ತಗಲಿಸ್ಕೊಂಡಿವೆ. ಅವು ತೊಂಗಲಾಡ್ತಾ ಇದ್ದರೆ ಹಣ್ಣು ಮತ್ತು ಗಿಳಿಗಳು ಎರಡೂ ಪರಸ್ಪರ ವಿಪರ್ಯಯ ಹೊಂದಿದಂತೆ ತೋರ್ತಾ ಇವೆ ಎನ್ನುವಂಥದ್ದೆಲ್ಲ ಚಿತ್ರಣಗಳು ಪ್ರಾಚೀನ ಕಾವ್ಯಗಳಲ್ಲಿ ಬರ್ತವೆ. ಏನು ಬೇಡ, ಸಂಗ್ರಹವಾಗಿ ನೋಡಬೇಕು ಅಂದರೆ ಕಾವ್ಯಾವಲೋಕನವನ್ನು, ಸೂಕ್ತಿ ಸುಧಾರಣವನ್ನು ಅಥವಾ ಮಲ್ಲಕವಿಯ ಕಾವ್ಯಸಾರವನ್ನು ನೋಡಿದ್ರೆ ಸಾಕು. ಪ್ರಾಚೀನ ಕನ್ನಡ ಕವಿಗಳ ಒಂದು ವಿಸ್ತಾರ ಎಂಥದ್ದು, ವರ್ಣನೆಯ ಪ್ರಕೃತಿಯ ರುಚಿ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಒಂದು ಕಡೆ ಮಲ್ಲಕವಿಯ ಕಾವ್ಯಸಾರದಲ್ಲಿ ಬರ್ತದೆ, ಸೂಕ್ತಿ ಸುಧಾರಣವದಲ್ಲೂ ಅದು ಕಂಡು ಬರ್ತದೆ. ರಾತ್ರಿ ಆದಾಗ ದೀಪಗಳು ಹೇಗೆ ಬೆಳಗಿದವು ಅಂತಂದರೆ ರಾತ್ರಿ ಸುಂದರಿಯ ತುರುಬಿನ ಕೆಂಡ ಸಂಪಿಗೆಗಳೆಂಬಂತೆ ಅಂತ. ಇಂಥ ಒಂದು ಅದ್ಭುತವಾದ ಚಿತ್ರಣ. ಇಂಥದ್ದು ಈ ಕಾವ್ಯದಲ್ಲಿ, ಈ ಕಾಲದಲ್ಲಿ ಎಲ್ಲಿ ಕಾಣಸಿಗುತ್ತದೆ? ಒಂದು ನೆಮ್ಮದಿಯಿಂದ ರಾತ್ರಿಯಾಗಿ ನೋಡಲಾರಲ್ಲ. ಹೀಗಾಗಿ ನೋಡಲೇ ಇಲ್ಲ ಅಂತಂದರೆ ಎಲ್ಲಿ ಕಾಣಿಸುತ್ತದೆ? ಅದಕ್ಕಾಗಿ ಇಂಥ ಪ್ರಕೃತಿ ಚಿತ್ರಣಗಳ ಅನ್ಯಾದೃಶವಾದ ರಾಮಣೀಯತೆಯನ್ನು ಗಮನಿಸಬೇಕು ನಾವು. ಮತ್ತೊಂದು ಉತ್ಥಾನ ಶೃಂಗಾರದ ಒಂದು ಸ್ಪರ್ಶ ಇದ್ದರೂ ಪ್ರಕೃತಿಯ ಸೌಂದರ್ಯ ಕೂಡಿರೋದ್ರಿಂದ ಅದು ಹೇಗೆ ಆಪ್ಯಾಯನವಾಗುತ್ತದೆ ಅಂತ ನೋಡಿ. ಸಂಜಾರಾವೊತ್ತತಯೋ ದೀಸೈ ಗಣ ಅಮ್ಮಿ ಪಡಿವಾಚಂದೋ ರತ್ತದ್ದುಲೂನಂತರಿವೋ
ಥಣಣ ಹಲಹೋ ವ ನವವಹುಯಿ ಸಂಜೆಯ ಕೆಂಜಾಯೆ ಮುಸುಕಿದ ಬಾನೋಳು ಮೆರವನು ಪಾಡಿವ ದಿಂದು ಚಂಗಾವಿ ರವಿಕೆಯ ತೊಟ್ಟ ನವವಧುವೋಳು ಎದೆಯೋಳ ದುಗುರುತ್ತಿನಂತೆ. ಸಂಧ್ಯಾಕಾಲದಲ್ಲಿ ಚಂದ್ರೋದಯ, ಅದು ಪ್ರತಿಪಚ್ಚಂದ್ರೋದಯ, ಪಾಡ್ಯದ ಚಂದ್ರ. ಪಾಡಿವ ಅಂತಂದರೆ ಪಾಡ್ಯ, ಅದರ ತದ್ಭವ. ಪ್ರತಿಪತ್ ಅನ್ನೋದರ ತದ್ಭವ ಪಾಡ್ಯ. ಪಾಡ್ಯದ ಮತ್ತು ತದ್ಭವ ಅಪಭ್ರಂಶ ಪಾಡಿವ. ಅಲ್ಲಿ ಪಡಿವ ಅಂತಲೇ ಮೂಲದಲ್ಲಿ ಕೂಡ ಹೇಳ್ತಾರೆ, ಪಡಿವ ಅಂತ, ಪ್ರತಿಪತ್ ಅಂತ. ಕನ್ನಡದ 3/4 ರಾಶಿ ಶಬ್ದಗಳೆಲ್ಲ ಕೂಡ ಸಂಸ್ಕೃತದ ತದ್ಭವಗಳಾಗಿ ಬಂದವು. ದೇಶೀಯ ಅಂತ ಹೇಳ್ತಕ್ಕಂಥವೆಲ್ಲ ಹಾಗೇ ತೋರುತ್ತೆ. ಈಗ ಠಾಣ ಅಂತ ಹೇಳ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಾದ ಮರಾಠಿ ಶಬ್ದ ಅಂತ ಅಂದ್ಕೋತೀವಿ. ಸ್ಥಾನ ಅನ್ನುವ ಶಬ್ದದಿಂದ ಬಂದಂಥದ್ದು ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಇರಲಿ, ಇಲ್ಲೀಗ ಆ ಸಂಜೆಯ ಒಂದು ಹೊಂಬಣ್ಣ ಬಾನೆಲ್ಲ ತುಂಬಿಕೊಂಡಾಗ ಪ್ರತಿಪಚ್ಚಂದ್ರ ಎದ್ದಿದ್ದಾನೆ. ಅದು ಹೇಗಿದೆ ಪ್ರತಿಪಚ್ಚಂದ್ರ ಲೇಖೆ ಅಂತಂದರೆ, ಚಂಗಾವಿ ರವಿಕೆಯನ್ನು ತೊಟ್ಟ ನವವಧುವಿನ ಎದೆಯ ಮೇಲೆ ಬಿದ್ದ ನಖಕ್ಷತದ ಹಾಗೆ ಇದೆ ಅಂತ. ಅದಕ್ಕೆ ವ್ಯಾಖ್ಯಾನ ಬೇಕಾಗಿಲ್ಲ. ಈ ಒಂದು ಕಲ್ಪನೆಯನ್ನು ಇಂದುಲೇಖ ಫಲ್ಗುಹಸ್ತಿನಿ ಅಂತ ಒಬ್ಬಳು, ಫಲ್ಗುಹಸ್ತಿನಿ ಎನ್ನುವ ಕವಿಯಿತ್ರಿ ಒಂದು ವರ್ಣನೆ ಮಾಡ್ತಾಳೆ. ಬಹಳ ಸೊಗಸಾದಂಥದ್ದು ಆ ಪದ್ಯ. ಅನೇಕ ಕಡೆಗಳಲ್ಲಿ ನಾನು ಹೇಳಿ ಸಂತೋಷಪಟ್ಟಿದ್ದೀನಿ. ತ್ರಿನಯನ ಜಟಾವಲ್ಲಿ ಪುಷ್ಪಂ ಮನೋಭವ ಕಾರ್ಮುಕಂ ತಿಮಿರ ಬಿದುರಂ ಸಂಧ್ಯಾನಾರಿ ನಿತಂಬ ನಖಕ್ಷತಂ ತಿಮಿರ ಬಿದುರಂ ವ್ಯೋಮ್ನ ಶೃಂಗಂ ನಿಶಾವದನ ಸ್ಮಿತಂ. ತ್ರಿನಯನ ಜಟಾವಲ್ಲಿ ಪುಷ್ಪಂ ಮನೋಭವ ಕಾರ್ಮುಕಂ ಗ್ರಹಕಿಸಲಯಂ ಸಂಧ್ಯಾನಾರಿ ನಿತಂಬ ನಖಕ್ಷತಂ ತಿಮಿರ ಬಿದುರಂ ವ್ಯೋಮ್ನ ಶೃಂಗಂ ನಿಶಾವದನ ಸ್ಮಿತಂ ಪ್ರತಿಪದಿ ನವಸ್ಯೆಂದೋರ್ಬಿಂಬಂ ಸುಖೋದಯ ಮಸ್ತುವಹ ಅಂತ. ಈ ಪ್ರತಿಪತ್ತಿನ ಚಂದ್ರೋದಯ ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಕವಿಯತ್ರಿ ಹೇಳ್ತಾಳೆ. ಅದು ಹೇಗೆ? ಆ ಒಂದು ಚಂದ್ರಲೇಖೆ ಶಿವನ ಜಟಾಜೂಟದ ಒಂದು ಹೂವಿನ ದಳ. ತ್ರಿನಯನ ಜಟಾವಲ್ಲಿ ಪುಷ್ಪಂ ಮನೋಭವ ಕಾರ್ಮುಕ ಮನ್ಮಥನ ಬಿಲ್ಲು. ಗ್ರಹ ಕಿಸಲಯಂ ಗ್ರಹದ ಬಳ್ಳಿಗೆ ಬಿಟ್ಟ ಒಂದು ಚಿಗುರು. ಸಂಧ್ಯಾನಾರಿಯ ನಿತಂಬದ ಮೇಲೆ ಸೂರ್ಯ ಮಾಡಿಟ್ಟು ಹೋದ ಉಗುರಿನ ಗುರುತು. ತಿಮಿರ ಬಿಧುರಂ ಯೋಮ್ನ ಶೃಂಗಂ ಕತ್ತಲಿನ ಸೀಳು. ಕತ್ತಲು ಒಂದು ಕಪ್ಪು ಮಡಕೆ ಆದರೆ ಆ ಮಡಕೆಯಲ್ಲಿ ಒಂದು ಕ್ರ್ಯಾಕ್ ಬಂದಿದೆ. ನಾವು ಪಾತ್ರೆ ತೂತಾಯಿತು ಅಂತಂದರೆ ಬೆಳಕಿಗೆ ಹಿಡಿದು ನೋಡ್ತೀವಿ, ಆಗ ತೂತು ಫಳಾರಂತ ಎದ್ದು ತೋರುತ್ತೆ. ಹಾಗೆ ತಿಮಿರ ಬಿಧುರಂ ವ್ಯೋಮ್ನ ಶೃಂಗಂ ಆಕಾಶಕ್ಕೆ ಮೂಡಿದ ಕೊಂಬು, ಅಥವಾ ತಿಮಿರ ಬಿಧುರಂ ಕತ್ತಲನ್ನು ಸೀಳುವುದಕ್ಕಾಗಿ ಆಕಾಶದ ಒಂದು ಹಿಂದೆ ಇರುವ ಸೂರ್ಯನೆಂಬ ಗೂಳಿ ಮೂಡಿಸಿಕೊಂಡು ತಿವಿಯುವ ಕೋಡೋ ಏನೋ ಎಂಬಂತೆ ತೋರ್ತಕ್ಕಂಥದ್ದು. ನಿಶಾವದನ ಸ್ಮಿತಂ ರಾತ್ರಿ ಸುಂದರಿಯ ನಗೆ. ನಮಗೆ ಗೊತ್ತು, ಮಕ್ಕಳು ಕೂಡ ಚಿತ್ರ ಬರೆಯುವಾಗ ನಗು ಅಂತಂದರೆ ಹೀಗೊಂದು ಆಕಾರ ಬರೀತಾರೆ. ಬಿದಿಗೆ ಚಂದ್ರನ ಆಕಾರ, ಪ್ರತಿಪಚ್ಚಂದ್ರನ ಆಕಾರ. ಅಂಥ ಒಂದು ಪ್ರತಿಪಚ್ಚಂದ್ರ ನಮಗೆ ಒಳ್ಳೆಯದು ಮಾಡಲಿ ಅಂತ. ಅಲ್ಲಿ ಸಂಧ್ಯಾನಾರಿ ನಿತಂಬ ನಖಕ್ಷತಂ, ಇಲ್ಲಿ ಅದನ್ನು ತೆಗೆದುಕೊಂಡು ಬಹಳ ಸೊಗಸಾಗಿ ಈಕೆಯ ಎದೆಯ ಮೇಲಿನ ಉಗುರು ಗುರುತು ಅಂತ ಮಾಡ್ತಾ ಇದ್ದಾನೆ ಕವಿ. ಅಂದರೆ ನೋಡಿ, ಎಲ್ಲಿಂದ ಎಲ್ಲಿಗೆ ಕಾವ್ಯದ ಒಂದು ಕಲ್ಪನೆಗಳು ಬೆಳೀತಾ ಬರುತ್ತವೆ. ಒಂದೇ ಒಂದು ಸಾದೃಶ್ಯ ಹಾಲ ಮಹಾರಾಜನ ಸಪ್ತಶತಿಯಲ್ಲಿ ಕಂಡ್ರೆ ಅದನ್ನು ಫಲ್ಗುಹಸ್ತಿನಿ 7-8 ವಿಸ್ತರಿಸ್ತಾಳೆ. ಇದು ಒಂದು ಪಾದ ಅಥವಾ ಒಂದು ಪದವನ್ನು ಸ್ಫೂರ್ತಿ ಮಾಡಿಕೊಂಡು ಬೆಳೆಸ್ತಕ್ಕಂಥದ್ದು. ಈ ಥರದ ಎರವಲು ಪ್ರಶಂಸನೀಯವಾದದ್ದು. ಅಂದರೆ ಸ್ವಾತಿಯ ಮಳೆಹನಿಯನ್ನು ತೆಗೆದುಕೊಂಡು ಮುತ್ತಿನ ಚಿಪ್ಪು ಮುತ್ತಾಗಿಸ್ತಕ್ಕಂಥದ್ದು ಪರವಾಗಿಲ್ಲ. ಕೆಲವೊಮ್ಮೆ ಮುತ್ತನ್ನು ತೆಗೆದುಕೊಂಡು ಸಿಹಿಸಿಬಿಡ್ತಾರೆ, ಅದು ಬಹಳ ಅನ್ಯಾಯವಾಗುತ್ತದೆ. ಈಗ ನಮ್ಮ ತಿಮ್ಮಣ್ಣ ಕವಿ ಇದ್ದಾನೆ, ಆ ರೀತಿಯಾಗಿ ಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದಂಥವನು ಅನ್ವರ್ಥನಾಮಧಾರಿ ತಿಮ್ಮಣ್ಣ. ಒಂದು ಪದ್ಯವೂ ಅವನಲ್ಲಿ ಆಣೆ ಇಟ್ಟರೂ ಚೆನ್ನಾಗಿಲ್ಲ. 8,000 ಪದ್ಯಗಳು ಯಾತಕ್ಕೆ ಬಾಯಿ ಬಡ್ಕೊಳ್ಳೋದಕ್ಕೆ? ಸೊಗಸೇ ಇಲ್ಲ, ಹಾಗಾಗಿಬಿಡುತ್ತೆ. ಇನ್ನೊಂದು ತುಂಬ ಆರ್ದ್ರವಾದ ತಗಾದೆ. ಅದು ಪ್ರಿಯ ಮತ್ತು ಪ್ರೇಯಸಿಯರ ನಡುವೆ ಅಲ್ಲದೆ ಇನ್ನೆಲ್ಲಿರೋಕ್ಕೆ ಸಾಧ್ಯ? ವಾಯಿ ಕಿಂ ಬಣಿಜ್ಜವು ಕೆತ್ತಿಯ ಮೇತ್ತಂ ವಲಿಕ್ಕಯೇ ಲೇಹೆ ತುಹ ವಿರಹೇ ಜಂ ದುಃಖಂ ತಸ್ಸ ತುಮುಂಚೇಯ ಗಹಿಹತ್ವ. ಏನೆಂದು ವರೆಯಲಿ ನನ್ನ ಬವಣೆಯನು ಬರಬಹುದಾದರೂ ಹೇಗೆ ನಾನು ನಿನ್ನ ನಗಲಿಕೆಯೋಳು ನಾನು ನೋಯುವುದನು ನೀನೇಯೇ ತಿಳಿದಿಲ್ಲವೇನು. ಅವಳು ಹೇಳ್ತಾ ಇದ್ದಾಳೆ,
ಅಲ್ಲ, ನಾನು ಏನಂತ ಹೇಳಲಿ ನನ್ನ ಸಂಕಟವನ್ನು, ಯಾರಿಗೆ ಅಂತ ಹೇಳಲಿ? ಏನೂ ಮಾಡೋಕ್ಕಾಗೋಲ್ಲ. ನಿನ್ನ ವಿರಹದಲ್ಲಿ ನಾನು ನೋಯ್ತೀನಿ ಅಂತ ನಿನಗೇ ಗೊತ್ತಾಗಲಿಲ್ಲ ಅಂದರೆ ಇನ್ನು ಯಾರಿಗೆ ಹೇಳಿ ನಿನಗೆ ಸಂದೇಶ ಕಳಿಸ್ಲಿ ನಾನು ಅಂತ. ಇದು ಬಹಳ ಸರಳವಾಗಿ ಸಹಜವಾಗಿ ಬರೋ ಉಕ್ತಿ ಆದರೂ ಅದರ ಹಿಂದಿರುವ ತೀವ್ರತೆ ತುಂಬ ಕಾವ್ಯಮಯವಾದದ್ದು. ನಿನಗೇ ಗೊತ್ತಿಲ್ಲ ಅಂದರೆ ನಾನು ಇನ್ನು ಯಾರಿಗೆ ಹೇಳುವಂಥದ್ದಾಗುತ್ತದೆ? ಖಂಡಿತ ಅಲ್ಲ ಅಂತ. ಅದು ಒಂದು ಕಥೆ ಪ್ರಸಿದ್ಧವಾದದ್ದು. ಕೈಲಾಸಂ ಅವರ ಜೋಕಲಿ ಕೂಡ ಬಹಳ ವಿನೋದಪ್ರಾಯವಾಗಿ ಬಂದಿರತಕ್ಕಂಥದ್ದು. ಅದು ಕೈಲಾಸಂ ಅವ್ರ ಮಾತಲ್ಲೇ ಹೇಳೋದಿದ್ದರೆ, ರಾಮ ಒಮ್ಮೆ ಒಬ್ಬನೇ ದಂಡಕಾರಣ್ಯದಲ್ಲಿ ಸುತ್ತಾ ಇದ್ದವನು ಆ ಬಿಸಿಲಿಗೆ ಬಾಯಂಗಳ ಅಂಟಿಕೊಂಡು ಬಾಯಾರಿಕೆಗೆ ದಾಹ ದಾಹ ಅಂತ ಹೋಗ್ಬಿಟ್ಟಿದ್ದನು. ಅಲ್ಲೇ ನೋಡ್ದ ಗೋದಾವರಿ ನದಿ ನೀರನ್ನ. ತಕ್ಷಣ ದಡದಲ್ಲೇ ಇದ್ದಂಥ ಒಂದು ಮರದ ಕೆಳಗೆ ತನ್ನ ಬಿಲ್ಲು ಬಾಣನೂ ಕುಕ್ಕಿ ಬಂದು ನೀರು ಕುಡಿದು ಬರೋ ಹೊತ್ತಿಗೆ ಆ ಬಾಣ ತುದಿ ಚೂಪಾಗಿ ಒಂದು ಬಡಪಾಯಿ ಬೇಕದ ಬೆನ್ನನ್ನು ಭೇದಿಸ್ಕೊಂಡು ಭೂಮಿ ಒಳಗೆ ಬಂದಿತ್ತು. ಅವರ ಪ್ರಾಸಾನುಪ್ರಾಸಗಳು. ಅಯ್ಯೋ ಬಡಪಾಯಿ ಬೆಪ್ಪು ಬೇಕವೇ ಅಂದರೆ ಕಪ್ಪೆ, ಯಾಕೆ ನೀನು ಬಾಯ್ಬಿಟ್ಟು ಕೇಳಲಿಲ್ಲ? ನಿನಗೆ ಯಾತಕ್ಕೆ ಬಂತು ಈ ತೊಂದರೆ ಅಂತ? ನಾನು ಏನು ಮಾಡಲಿ? ನನಗೆ ಕಷ್ಟ ಬಂದರೆ ರಾಮ ರಾಮ ಅಂತ ಬಡ್ಕೋತಾ ಇದ್ದೆ, ನೀನೇ ನಂಗೆ ಕಷ್ಟ ಕೊಟ್ಟ, ಇನ್ನು ಯಾರಿಗೆ ಬಡ್ಕೊಳ್ಳೋದು ಅಂತ ಕಿರ್ಲಿ ಪ್ರಾಣ ಬಿಡ್ತು ಆ ಕಪ್ಪೆ ಅಂತ ಕೈಲಾಸಂ ಅವ್ರು ಹೇಳ್ತಾರೆ. ಹಾಗೆ ಇಷ್ಟಪ್ರಾಯರಾದವರು, ಪ್ರೀತಿಪ್ರಾಯರಾದವರು ಅವರು ಅರ್ಥ ಮಾಡಿಕೊಳ್ಬೇಕು. ಅವರೇ ಮಾಡಿಕೊಳ್ತಾ ಇದ್ದರೆ ಕಸ್ಯಾಗ್ರತೋ ರುದ್ಯತು. ಜಗನ್ನಾಥ ಪಂಡಿತನಿಗೆ ಹಾಗನ್ಸುತ್ತೆ. ಭೂತಿರ್ನೀಚ ಗೃಹೇಶು ವಿಪ್ರಸದನೆ ದಾರಿದ್ರ್ಯ ಕೋಲಾಹಲೋ ನಾಶೋ ಹಂತ ಸತಾಂ ಅಸತ್ಪಥಜುಷಾಂ ಆಯುಷ್ಯತಾನಾಂ ಶತಂ ದುರ್ನೀತಿಂ ತವ ವೀಕ್ಷ ರೋಷ ದಹನ ಜ್ವಾಲಾ ಜಟಾಲೋಪಿಸನ್ ಕಿಂಕುರ್ವೆ ಜಗದೀಶ ನಿಷ್ಫಲಮಹಂ ದಾಸೋಸ್ಮಿ ಈಶೋ ಭವಾನ್ ಅಂತ. ಅಯೋಗ್ಯರ ಮನೆಯಲ್ಲಿ ಸಂಪತ್ತು, ಯೋಗ್ಯರ ಮನೆಯಲ್ಲಿ ವಿಪತ್ತು. ಒಳ್ಳೆಯವರಿಗೆ ಆಯುಷ್ಯ ಅಲ್ಪ, ದುಷ್ಟರಿಗೆ ದೀರ್ಘಕಾಲದ ಆಯುಷ್ಯ. ನಮಗೇ ಗೊತ್ತಿದೆ ಈ ಕಾಲದ ರಾಜಕೀಯ ವ್ಯಕ್ತಿಗಳು ಎಷ್ಟು ಜನ ಸಾಯ್ತಾರೆ ಅಂತ ಅಂದ್ಕೊಳ್ತೀವಿ, ಅವರಿಗೆ ಸಾವೇ ಬರೋದಿಲ್ಲ. ಎಷ್ಟೆಷ್ಟೋ ಕಾಣಸಿಗುತ್ತವೆ ನಮಗಿಂಥದ್ದು. ಏನು ಮಾಡೋದು? ನಿನ್ನ ದುರ್ನೀತಿಯನ್ನು ನೋಡಿ ನನಗೆ ಸಂಕಟ ಆಗ್ತಾ ಇದೆ. ನೀನು ಈಶ್ವರ, ನಾನು ಸೇವಕ, ಏನೂ ಮಾಡೋಕ್ಕಾಗ್ತಿಲ್ವಲ್ಲ, ಬಡವನ ಕೋಪ ದವಡೆಗೆ ಮೂಲ ಅಂತ ಹಲ್ಲು ಕಚ್ಕೊಳ್ಬೇಕಷ್ಟೇನೆ. ಅದು ಒಂದು ಕಡೆ ಕೈಲಾಸಂ ಅವರು ಅದೇ ಕಪ್ಪೆಲ್ ತನಗಿಲ್ಲದ ಹಲ್ಲನ್ನು ಕಡ್ದು ಅದು ಅಂತ ಹೇಳ್ಬಿಟ್ಟಂತಾರೆ. ನಮ್ಮ ತಮಿಳು ಕಾವ್ಯ ಪ್ರಪಂಚದಲ್ಲಿ ಕೂಡ ಒಂದು ಬಹಳ ಸೊಗಸಾಗಿರ್ತಕ್ಕಂಥ ಚಿತ್ರಣ ಬರುತ್ತದೆ. ಮರುದಂ ಅನ್ನುವ ಆ ವರ್ಗದಲ್ಲಿ ಬರ್ತಕ್ಕಂಥದ್ದು. ಮುಲ್ಲೈ, ಕುರಿಂಜಿ, ನೈದಲ್, ಮರುದಂ, ಪಾಲೈ ಇವೆಲ್ಲ ಶೃಂಗಾರದ ಬೇರೆ ಬೇರೆ ಹಂತಗಳಲ್ಲಿ ಕಾಣಿಸ್ತಕ್ಕಂಥ ಒಂದು ಸೊಗಸುಗಳು. ಅಂಥ ಒಂದು ಚಿತ್ರಣವನ್ನು ಇಲ್ಲಿ ನೋಡಬಹುದು. ஊர்வுணிக்கேணி உள்துரைத்து பாச்சி அறை பச்சலை காதலர் தொடுவுற தொடுவுளை நீங்கி ತೊಡುವುತ್ತು ತೊಡುವಣೆ ವಿಳುವಳೆ ವಿಳಂದಪ್ಪ ಪರತ್ತಲಾನೆ ಅಂತ. ಕೇರಿಯ ಕೆರೆಯಲ್ಲಿ ಬೆಳೆದ ಹಾವಸೆಯಂತೆ ಮೋರೆಯ ಮೈಬಿಳಿ ಚಿದುನನ್ನ ನೀರನ್ನು ಬಂದಾಗ ಬೇರಾಗಿ ಮತ್ತಾತ ದೂರಾಗಿ ಸೇರುವುದೆನ್ನನ್ನು. ಸೊಬಗಿನ ಸೋನೆ ಛಂದಸ್ಸಿನ ನನ್ನ ಅನುವಾದ ಇದು. ಒಬ್ಳು ಹೇಳ್ತಾಳೆ, ನನ್ನನ್ನು ಯೋಚನೆ ಮಾಡಬೇಡ, ವಿರಹದಲ್ಲಿ ಬಂದೇ ಬಿಡ್ತೀನಿ ಅಂತ ನೀನೆಲ್ಲ ಹೇಳ್ತೀಯ. ಈಗೇನೋ ಸಂಯೋಗದಲ್ಲಿ ಬೇಕಾದಷ್ಟು ಆಶ್ವಾಸನೆ ಕೊಡ್ತೀಯ. ನಿಜ, ನಾನು ಹೂ ಅಂತ ಹೇಳಿಬಿಟ್ಟು ನೀನು ಹೋದ್ಮೇಲೆ ನಾನೇನು ಚಿಂತೆ ಮಾಡೋಲ್ಲ ಅಂತ ಹೇಳ್ತೀನಿ. ಆದರೆ ಹೇಗೆ ಮಾಡದೇ ಇರಲಿ, ಊರ ಕೇರಿಯ ಕೆರೆ ತುಂಬ ಪಾಚಿ ಬೆಳ್ಕೊಂಡಿದೆ. ನೀರು ಬೇಕು ಅಂದರೆ ಆ ಪಾಚಿಯನ್ನು ಕೊಡದಿಂದಲೇ ದೂಡಿ ಅಷ್ಟಗಲ ಕ್ಲಿಯರ್ ಆಗುತ್ತೆ ಪಾಚಿ ಇಲ್ಲದ ನೀರು. ಅದನ್ನು ಗಬಕ್ಕನೆ ಮೊಂಡುಕೊಂಡು ಹೋಗುವಂಥದ್ದು. ಆಮೇಲೆ ಮತ್ತೆ ಹಾವಸೆ ಬಂದು ಸೇರಿಕೊಳ್ಳುತ್ತೆ. ಹಾಗೆ ನೀನೀಗ ಹೇಳಿದಾಗ ಹೂ ಅಂತ ನನ್ನ ಮನಸ್ಸಿಂದ ಚಿಂತೆಗಳು ಹೋಗಿರುತ್ತವೆ. ಅತ್ತ ನೀನು ಹೋದೆಯೋ ಇಲ್ವೋ ಗಬಕ್ಕಂತ ಮತ್ತೆ ಬಂದು ತಲೆಗಾತುಕೊಳ್ಳುತ್ತವೆ, ಏನು ಮಾಡಲಿ ಅಂತ. ಎಷ್ಟು ಸುಂದರವಾದಂಥ ಹೋಲಿಕೆ. ಓದಲಾಂದೈನಾರ್ ಅಂತ ಒಬ್ಬ ಕವಿ ಬರೆದಿರ್ತಕ್ಕಂಥವರು. ಒಳ್ಳೆಯ ವಿದ್ವತ್ತೆ ತಿಳುವಳಿಕೆ ಇದ್ದವರು ಅಂತ ಅರ್ಥವಾಗುತ್ತದೆ ಆ ಹೆಸರಿಗೆ. ಎಷ್ಟು ನೈಜವಾದ ಚಿತ್ರಣ, ಕ್ಯಾಚಿ ಇಮೇಜರಿ, ಅದು ಬಹಳ ಮುಖ್ಯ. ಅವರ ಸಂಸ್ಕಾರಕ್ಕೆ, ಅವರ ಹಿನ್ನೆಲೆಗೆ ಅದಕ್ಕೆಲ್ಲ ತಕ್ಕಂತೆ ಕೊಟ್ಟಾಗ ಮಾತ್ರ ಸೊಗಸಾಗುತ್ತದೆ. ಹಾಗಲ್ಲದೆ ಇದ್ದರೆ ಏನೂ ಒಳ್ಳೆಯ ಚೆಲುವು ಕಾವ್ಯದಲ್ಲಿ ಬರ್ತಕ್ಕಂಥದ್ದಲ್ಲ. ಇಲ್ಲಿ ನೋಡಿ, ನಮ್ಮ ಕನ್ನಡದ ಜನಪದ ಗೀತದ ಒಂದು
ಚಿತ್ರಣದ ಸೌಂದರ್ಯ ಅಂದರೆ ಹಳ್ಳಿಕಾರರ ಹುಡುಗ ಇಳ್ಳೆದ್ದು ಬರುವಾಗ, ಇಳ್ಳೆದ್ದು ಅಂದರೆ ಇರುಳೆದ್ದು ಬರುವಾಗ, ಅದು ತ್ರಿಪದಿಯಲ್ಲಿ ಪ್ರಾಸ ಬೇಕು, ಹಾಗಾಗಿ ಇರುಳು ಇಳ್ಳಾಗಿದೆ. ಹಳ್ಳಿಕಾರರ ಹುಡುಗ ಇಳ್ಳೆದ್ದು ಬರುವಾಗ, ಈ ಮರಳು ಅನ್ನೋದನ್ನು ದಕ್ಷಿಣ ಕನ್ನಡದಲ್ಲಿ ಮಳ್ಳು ಮಳ್ಳು ಅಂತಂತಾರಲ್ಲ, ಆ ರೀತಿಯಾಗಿ ಹಾಗೆ ಪ್ರಾಸ ಬಂದಿರೋದು. ಬೆಳ್ಳಿಯುಂಗುರದ ಬೆಳಕಿಗೆ, ಬೆಳ್ಳಿಯುಂಗುರದ ಬೆಳಕಿಗೆ ಬರುವಾಗ ಬೆಳ್ಳಕ್ಕಿ ಹಿಂಡು ಚೆದರಾವೋ. ಆ ಹಳ್ಳಿಯ ಯುವಕ ಯಾವ ಸುಂದರಿಯನ್ನು ಒಲಿಸಿಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾನೆ, ಅದಕ್ಕೆ ಉಟ್ಟು ತೊಟ್ಟು ಸೊಗಸುಗಾರ ಶಿಸ್ತಾಗಿದ್ದಾನೆ, ಇರುಳಿಂದ ಬರ್ತಿದ್ದಾನೆ, ಇರುಳು ಎದ್ದು ಎಲ್ಲಿಂದಲೋ ಬರ್ತಾ ಇದ್ದಾನೆ. ಬರುವಾಗ ಆ ಬೆಳ್ಳಿಯ ಉಂಗುರ ಫಳಾರನೆ ಹೊಳೆದರೆ ಬೆಳ್ಳಕ್ಕಿ ಹಿಂಡು ಚೆದರು ಹೋಗುತ್ತೆ ಅಂತ. ಆ ಬೆಳ್ಳಕ್ಕಿ ಹಿಂಡಿಗೆ ಏನೋ ಪ್ರಮಾದ ಬಂದಿದೆ ಅಂತಾಗಿ ಹಾರಿ ಹೋಗುವಂತೆ ಆ ತರಹ ಆಗಿದೆ ಅಂತ. ಇದು ಎಷ್ಟು ಸೊಗಸಾಗಿ ಪರಿಸರದಲ್ಲೇ ಕಾಣ್ತಕ್ಕಂಥ ವಸ್ತುಗಳನ್ನು ಇಟ್ಟುಕೊಂಡು ಮಾಡಿದ ಹೋಲಿಕೆ. ಇಂಥದ್ದು ನಾವು ಕಾವ್ಯಗಳಲ್ಲಿ ಕಾಣಬೇಕಾದದ್ದು. ಹಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವ, ಬಿಚ್ಚಿ ನನ್ನ ಮ್ಯಾಲ ಒಗೆವಂಥ, ಬಿಚ್ಚಿ ನನ್ನ ಮ್ಯಾಲ ಒಗೆವಂಥ ರಾಯನ ಬಿಟ್ಟಾಂಗ ಬರಲೇ ಹೆಡದವ್ವ. ತಾಯಿಗೆ ಹೇಳ್ತಾ ಇದ್ದಾಳೆ, ನಾನು ಹೇಗೆ ತವರು ಮನೆಗೆ ಬರಲಿ? ಹಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವ, ಬಿಚ್ಚಿ ನನ್ನ ಮ್ಯಾಲ ಒಗೆದಂಥ ರಾಯರ. ಅದು ನೋಡಿ ಈ ಸಂದರ್ಭ ಏನು ಅಂತ ಕಲ್ಪನೆ ಮಾಡ್ಕೊಳ್ಬೇಕು. ಒಳ್ಳೆ ಒದ್ದೆ ಬಟ್ಟೆಯಲ್ಲಿ ಅಚ್ಚ ಮಲ್ಲಿಗೆ ಹೂವನ್ನು ಮುಚ್ಚಿಟ್ಟಿದ್ದಾನೆ, ಅದನ್ನು ಇವಳ ಮೇಲೆ ಎಸೆದಿದ್ದಾನೆ. ಯಾವಾಗ ಎಸೆದಿದ್ದಾನೆ? 3 ದಿವಸ ಆಚೆ ಕೂತಾಗ ಮುಟ್ಟುವಂತೆ ಇಲ್ಲ. ಆದರೆ ಆಗಲೂ ಅವಳು ಬರಿ ತಲೆಯಲ್ಲಿ ಇರಬಾರ್ದು ಅಂತ ಎಲ್ಲಿಂದಲೋ ಹೂವನ್ನು ಕಟ್ಟಿಸಿ ತಂದಿದ್ದಾನೆ, ಅದನ್ನು ಒದ್ದೆ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದಾನೆ. ಬೆಳಗಾಗಿದ್ದು ಅವಳ ಮೈ ಮೇಲೆ ಎಸಿತಾನೆ, ತಗೋ ಮುಡುಕು ಅಂತ ಹೇಳಿಬಿಟ್ಟಿದ್ದಾನೆ. ಮಡಿಗೆ ಮಡಿಯೂ ಇರಬೇಕು, ಪ್ರೀತಿಗೆ ಪ್ರೀತಿಯೂ ಇರಬೇಕು ಅಂತಕ್ಕಂಥದ್ದು. ಹಾಗೆ ಕಾಳಜಿ ಮಾಡುವನನ್ನು ಬಿಟ್ಟು ನಾನು ಹೇಗೆ ತವರಿಗೆ ಬರಲಿ ಅಂತ ಹೇಳಿಬಿಟ್ಟಿದ್ದನು. ಇದು ಒಳ್ಳೆಯ ಕಾವ್ಯ ತನ್ನಂತೆ ತಾನೇ ಕೊಡ್ತಕ್ಕಂಥ ಚಿತ್ರಗಳು. ರಸ ಮತ್ತು ಅಲಂಕಾರಗಳು ಪ್ರತ್ಯೇಕವಾಗಿ ಇರುವುದಿಲ್ಲ ಅನ್ನೋದಕ್ಕೆ ಇವೆಲ್ಲ ದೊಡ್ಡ ನಿದರ್ಶನಗಳಾಗಿ ನಮ್ಮ ಮುಂದೆ ಇವೆ. ಮತ್ತೊಂದು, ಒಬ್ಬ ಸುಂದರಿಯ ತುರುಬು, ತಲೆ ಕೂದಲು, ಅದನ್ನು ವರ್ಣಿಸ್ತಾನೆ ಕವಿ. ತುಂಬ ವಿಶಿಷ್ಟವಾಗಿದೆ. ಮಣಗ್ಗಿಣೋವ ಧೂಮಂ ಮೋಹನ ಪಿಚ್ಚಂವ ಲೋಹ ದಿಟ್ಟಿಯೇ ಜೋವಣ ಧಯಂವ ಮುದ್ಧ ವಹೈಸು ಅಂದಂ ಚಿರವು ಭಾರಂ. ಸೆಳವ ಸಂಮೋಹನ ಪಿಚ್ಚಿಕೆ ಎನ್ನುವಂತೆ ಮನ್ಮಾಥಾಗ್ನಿಯ ಹೊಗೆಯಂತೆ ಮೆರೆವಳು ಕಂಪಿನ ಸೋರ್ಮೂಡಿ ಎನು ಕಾಂತೆ ಜವ್ವನ ಧ್ವಜವೆನ್ನುವಂತೆ. ಅವಳ ಸೋರ್ಮುಡಿ ಹೇಗಿದೆ ಅಂತಂದರೆ ಸಂಮೋಹನದ ಪಿಚ್ಚಿಕ ಅಂತ. ಇಂದ್ರಜಾಲ ಮಾಡುವವರು ನವಿಲುಗರಿಯಲ್ಲಿ ಒಂದು ಗುಚ್ಛ ಮಾಡಿಕೊಳ್ತಾ ಇದ್ರು. ಈಚೆಗೆಲ್ಲ ಮುಸಲ್ಮಾನರಲ್ಲಿ ಮತಶ್ರದ್ಧಾಳುಗಳಾಗಿ ದರ್ಗಾಗಳಲ್ಲೆಲ್ಲ ಇರ್ತಕ್ಕಂಥವರು ಅಲ್ಲಿಯ ಲೋಬಾನ ಇತ್ಯಾದಿಗಳ ಪರಿಮಳವನ್ನು ತೆಗೆದುಕೊಂಡು ಅದರ ಭಸ್ಮವನ್ನು ಮನೆ ಮನೆಗೆ ಹಂಚೋದಕ್ಕೆ ಬರ್ತಾರೆ. ಅವರು ಆಶೀರ್ವಾದ ಮಾಡೋದಕ್ಕೆ ನವಿಲುಗರಿಯ ಪಿಚ್ಚಿಕೆ ಗುಚ್ಛವನ್ನು ಬಳಸ್ತಾರೆ. ಜೈನರು ಕೂಡ ನೆಲವನ್ನು ಗುಡಿಸುವುದಕ್ಕೆ ಜೈನ ಮುನಿಗಳು ಕ್ರಿಮಿಕೀಟಗಳಿಂದ ತಮ್ಮ ಕಾಲಿಗೆ ಕ್ರಿಮಿಕೀಟಗಳು ಸಿಕ್ಕು ಅವು ಸಾಯುವಂತೆ ಆಗಬಾರ್ದು ಅಂತ ಕ್ರಿಮಿಕೀಟಗಳನ್ನು ದೂರ ಇರಿಸಬೇಕು ಅಂತ ತಮ್ಮಿಂದ ಅವುಗಳಿಗೆ ನೋವಾಗದಂತೆ ಗುಡಿಸಬೇಕು ಅಂತ ಈ ಸಹಜವಾಗಿ ಉದುರಿದ ನವಿಲುಗರಿಗಳ ಗುಚ್ಛವನ್ನು ಮಾಡಿಕೊಂಡು ಗುಡಿಸ್ತಾ ಬರ್ತಾರೆ. ಹಾಗೆಲ್ಲ ಬಳಕೆ ಆಗುತ್ತದೆ. ಇಂದ್ರಜಾಲ ಮಾಡುವವರು ಈ ಮಯೂರ ಬರಹ ಪಿಚ್ಚಿಕ ಅಂತ ಅದನ್ನು ಬಳಸ್ತಾರೆ ಅಂತ ಸಂಸ್ಕೃತ ಕಾವ್ಯಗಳಲ್ಲಿ ಬಹಳಷ್ಟು ಬರ್ತದೆ. ಅದೊಂದು ಮೆಸ್ಮರಿಸಮ್ಗೆ ನವಿಲುಗರಿಗಿಂತ ಸೊಗಸಾದ ನಿದರ್ಶನ ಇನ್ನೇನಿದೆ. ಸಾಮಾನ್ಯ ಐಂದ್ರಜಾಲಿಕರು ಕಾರ್ಡ್ಸ್, ಗಂಜೀಫಾ ಎಲೆಗಳು, ಇಸ್ಪೀಟಿನ ಎಲೆಗಳನ್ನು ತುಂಬ ಬಳಸ್ತಾರೆ. ಅದು ತೆಗೆದು ಮುಚ್ಚುವುದು ಹೇಗಿರುತ್ತೋ ಹಾಗೆ ನವಿಲುಗರಿ ಕೂಡ ತೆಗೆದು ಮುಚ್ಚುವುದು ಹಾಗೆ ತೋರುತ್ತೆ. ಆ ನವಿಲುಗರಿಯ ಗುಚ್ಛವನ್ನು ಅವರು ಹಿಡ್ಕೊಳ್ತಾರೆ. ಅದು ಸಂಮೋಹಿನಿ ಮಾಡುವುದಕ್ಕಾಗಿ ಐಂದ್ರಜಾಲಿಕರು ಬಳಸಿದರೆ, ಇವಳು ತನ್ನ ಸೋರ್ಮುಡಿಯ ಮೂಲಕವೇ ಸಂಮೋಹಿನಿ ಮಾಡ್ತಾ ಇದ್ದಾಳ ಎಂಬಂತೆ ತೋರ್ತಾ ಇದೆ. ಆ ಒಂದು ಸಂಮೋಹನ ಪಿಚ್ಚಿಕೆಯಂತೆ ತೋರ್ತಿದೆ. ಮತ್ತು ಅಂತರಂಗದ ಮನ್ಮಥಾಗ್ನಿಯ ಜ್ವಾಲೆಯ ಆಚೆ ಬರ್ತಕ್ಕಂಥ ಧೂಮಲಹರಿ, ಹೊಗೆಯ ಒಂದು ಮಾಲೆ ಇದ್ದಂತೆ ತೋರ್ತಾ ಇದೆ. ಅದು ಯೌವನದ ಧ್ವಜದಂತೆಯೂ ತೋರ್ತಾ ಇದೆ ಅಂತ. ಎಷ್ಟು ಬಗೆಯಲ್ಲಿ 3 ಹೋಲಿಕೆಗಳನ್ನು ಮಾಡ್ತಾ ಇದ್ದಾನೆ. ತುಂಬ ಸೊಗಸಾಗಿರ್ತಕ್ಕಂಥದ್ದು. 3 ಬಗೆಯ ಅತಿಶಯೋಕ್ತಿಗಳು ತೋರುತ್ತವೆ. ಆ ಸೋರ್ಮುಡಿಯನ್ನು ಸಂಗಮ್ ಕವಿಗಳು ಕೂಡ ವಿಶೇಷವಾಗಿ ವರ್ಣನೆ ಮಾಡಿರೋದು ಉಂಟು.
ದುಂಬಿಯೊಂದನ್ನು ಕೇಳಿದ್ದೂ ಉಂಟು. ಆ ದುಂಬಿಗೆ ನೀನು ಇಂಥ ಒಂದು ಪರಿಮಳವನ್ನು ಇನ್ನೆಲ್ಲಿಯಾದರೂ ಕಂಡಿದ್ದೀಯಾ ಹೇಳುವಂತಕ್ಕಂಥದ್ದು ಬರ್ತದೆ. ಸಂಗಮ್ ಯುಗದ ಆ ಒಂದು ಪದ್ಯ ಯಾವುದಿದೆ ಪರಮೇಶ್ವರನೇ ಸಾಕ್ಷಾತ್ತಾಗಿ ಬರೆದದ್ದು ಅಂತ ಪ್ರತೀತಿ. ಅದು ಸಂಘಕಾಲದಲ್ಲಿ ಪರಮಾತ್ಮ ಮಹಾದೇವನೇ ಸಂಘ ಕವಿಗಳ ಮಧ್ಯದಲ್ಲಿ ಬಂದು ಕವಿಗೋಷ್ಠಿಯನ್ನು ನಡೆಸ್ತಾ ಇದ್ದ ಅಂತ. ಆಗ ನಕ್ಕೀರನ್ ಅಥವಾ ನತ್ಕೀರ ಅಂತ ಒಬ್ಬ ದೊಡ್ಡ ಕವಿ ಇದ್ದ, ಪಾಂಡ್ಯರಾಜನ ಆಸ್ಥಾನದಲ್ಲಿ ನಡೀತಾ ಇದ್ದದ್ದು. ಆಗ ಪಾಂಡ್ಯರಾಜನಿಗೆ ತನ್ನ ಹೆಂಡತಿಯ ಜೊತೆಗೆ ಮಾತನಾಡ್ತಾ ಇರುವಾಗ ಯಾವುದೋ ಒಂದು ಪರಿಮಳ ಬಂತು. ಎಲ್ಲಿಂದ ಆ ಪರಿಮಳ ಬಂತು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಹೆಂಡತಿಯ ತುರುಬಿನಿಂದ ಅಂತ. ಅದು ಶಿವನ ಪದ್ಯದ ಮೂಲಕ ತಿಳಿದದ್ದು. ಆದರೆ ಯಾವ ಪರಿಮಳ ಹೇಗೆ ಬಂತು ಅನ್ನೋದನ್ನು ರಮಣೀಯವಾಗಿ ವರ್ಣಿಸಿದವರಿಗೆ 1000 ವರಹಗಳ ಬಹುಮಾನ ಅಂತಂದ. ಎಲ್ಲರೂ ಕೂಡ ಸಿದ್ಧವಾದರು. ಆ ಊರಿನಲ್ಲೊಬ್ಬ ಬಡ ಬ್ರಾಹ್ಮಣ, ನಿರಕ್ಷರ ಕುಕ್ಷಿ, ಅವನ ಹೆಸರು ಧರ್ಮಿ ಅಂತ. ಅವನು ಅಯ್ಯೋ ನನಗೆ ಆ ಪದ್ಯ ನಿರ್ಮಾಣ ಗೊತ್ತಿದ್ದಿದ್ರೆ 1000 ನಾಣ್ಯ ಬರ್ತಾ ಇತ್ತು, ಮದುವೆ ಆಗಬಹುದಾಗಿತ್ತು ಅಂತ ಅಂದುಕೋತಾನೆ. ಅವನ ಆರ್ತತೆಯನ್ನು ಕಂಡು, ಅವನ ಮುಗ್ಧತೆಯನ್ನು ಕಂಡು ಮಹಾದೇವ ಪಾಪ ಅಂತ ಕರುಣೆ ತೋರಿ ಕವೀಶ್ವರನಾಗಿ ಬರ್ತಾನೆ. ನನ್ಪಾಟ್ಟ ಪುಲವನಾಯಿ ಚಂಗಮೇರಿ ಅಂತಲೇ ಅಲ್ಲಿ ಬರ್ತದೆ ವರ್ಣನೆ. ಅದು ಪೆರಿಯ ಪುರಾಣದಲ್ಲಿ ನನ್ಪಾಟ್ ಆ ಸೊಗಸಾಗಿರ್ತಕ್ಕಂಥ ಹಾಡಿನ ಪುಲವನ್ ಕವಿಯಾಗಿ ಚಂಗಮೇರಿ ಆ ಒಂದು ಸಂಘಕ್ಕೆ ಬಂದು ಆ ಶೃಂಗವನ್ನು ಏರಿ ಆತ ಕವೀಶ್ವರರ ಮಧ್ಯೆ ಮಂಡಿಸ್ತಾನೆ ಅಂತ. ಆಗ ಅವನೇ ಒಂದು ಪದ್ಯವನ್ನು ಬರ್ಕೊಡ್ತಾನೆ. ಅದರ ಸಂಸ್ಕೃತಾನುವಾದ ತುಂಬ ಚೆನ್ನಾಗಿದೆ, ಅದನ್ನು ಓದ್ತೀನಿ. ಮಧುಕರ ಸುಮರೇಣು ಘ್ರಾಣ ಕರ್ಮ ಪ್ರವೀಣ ಛದಯುಗಲ ಯುತತ್ವಂ ಬ್ರೂಹಿ ಸತ್ಯಂ ನ ಕಾಮ್ಯಂ ಚಿರಪರಿಚಿತ ಗಾಢ ಸ್ನೇಹವನ್ ಮಂಜುಲಾಯಾ ಸುರಭಿತರಸುಮಂ ಕಿಂ ಕೇಶಹಸ್ತಾದಿಹಸ್ತೆ. ಇದು ಆ ಭ್ರಮರವನ್ನು ಕುರಿತು ಹೇಳ್ತಕ್ಕಂಥದ್ದು ಒಂದು ಅನ್ಯೋಕ್ತಿ. ಭ್ರಮರವೇ ನೀನು ಹೇಳು, ಇಂದ್ರಲೋಕದ ಪಾರಿಜಾತದ ಪುಷ್ಪಗಳ, ಮಂದಾರ ಪುಷ್ಪಗಳ, ನಮೇರುವಿನ, ಬೇರೆ ಬೇರೆ ಆ ನಂದನವನದ ಹೂಗಳ ಪರಿಮಳವನ್ನು ಅನುಭವಿಸಿದ ರಸಿಕ ನೀನು. ಅನುಭವ ರಸಿಕನಾದ ಕಾರಣ ಈ ತರುಣಿಯ ಮುಡಿಯಿಂದ ಬರ್ತಾ ಇರ್ತಕ್ಕಂಥ ಪರಿಮಳ ಹೆಚ್ಚೋ ಅದು ಹೆಚ್ಚೋ ಹೇಳು ಅಂತ. ಅಂದರೆ ಅಲ್ಲಿಂದ ಪರಿಮಳ ಬರ್ತಾ ಇದೆ ಅಂತ. ಇದನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೆ ತತ್ಕ್ಷಣವೇ ಅವನು ನತ್ಕೀರ ಆಕ್ಷೇಪ ಮಾಡ್ತಾನೆ. ಈ ರೀತಿಯಾದ ವರ್ಣನೆ ಯಾವ ಕವಿ ಸಮಯದಲ್ಲೂ ಇಲ್ಲ. ಅಂದರೆ ಹೆಣ್ಣಿನ ಮುಡಿಯಲ್ಲಿ ಪರಿಮಳ ಇದೆ ಅಂತ ಪೂರ್ವಕವಿ ಸಿದ್ಧವಾದದ್ದಲ್ಲ. ಈ ಕೆಲವರು ಛಾಂದಸರು ಇದ್ದಾರೆ, ಅವರು ಹಾಗೇನೆ ಪೂರ್ವಕವಿಗಳಲ್ಲಿ ಇದೆಯಾ ಇಲ್ವಾ ನೋಡಬೇಕು ಅಂತ. ಪ್ರಯೋಗ ಇದ್ದರೆ ಮಾಡಬೇಕು, ಇಲ್ಲದಿದ್ದರೆ ಇಲ್ಲ ಅಂತ. ಮೊನ್ನೆ ದಿವಸ ವ್ಯಾಕರಣ ವಿದ್ವದ ಅಗ್ರೇಸರರಾದ ನಮ್ಮ ಮಹಾಬಲೇಶ್ವರ ಭಟ್ರಲ್ಲಿ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿದೆ. ಒಂದು ಯಂಗಂತಕ್ಕೆ ಯಂಗಲುಕ್ಕನ್ನು ಹಾಕಬಹುದೇ ಅಂತ. ಪೂರ್ವ ಸಿದ್ಧವಿಲ್ಲ, ಮಹಾಭಾಷ್ಯಕಾರ ಪೂರ್ವ ಕವಿಗಳು ಮಾಡದೇ ಇರತಕ್ಕಂಥ ಪ್ರಯೋಗಗಳಿಗೆ ನಾವು ಮತ್ತೆ ಪ್ರಯೋಗವನ್ನು ಸ್ವತಂತ್ರಿಸಿ ಮಾಡಬಾರದು ಅಂತ ಹೇಳ್ತಾನೆ ಅಂತ. ಹಾಗೆಯೇ ಸಂಪ್ರದಾಯ ಶರಣರು, ನಮ್ಮ ಶಂಕರನಂಥ ಕವಿಗಳು ಕೂಡ ಹಾಗೇನೆ ಪೂರ್ವ ಕವಿಗಳು ಮಾಡಿಲ್ಲ ಈ ಪ್ರಯೋಗವನ್ನು, ಹೇಗೆ ಮಾಡೋದು ಅಂತ. ನಾವೇ ಮಾಡೋಣ ಈಗ, ಮುಂದಿನವರಿಗೆ ನಾವು ಪೂರ್ವ ಕವಿಗಳಾಗ್ತೀವಿ ಅಂತ ನಾನು ಹೇಳ್ತಿರ್ತೀನಿ. ಹೀಗೆ ಅವನು ನತ್ಕೀರ ಆ ಥರ ಸಂಪ್ರದಾಯದ ನಿಷ್ಠತೆಯಿಂದ ಇದು ಕವಿ ಸಮಯ ಅಲ್ಲ. ಈಗ ನೈದಿಲೆ ಉದಯಿಸಿದಾಗ ನೈದಿಲೆ ಅರಳುವುದಕ್ಕೆ ಚಂದ್ರಕಿರಣ ಬೇಕು, ಸೂರ್ಯ ಉದಯಿಸಿದಾಗ ನೈದಿಲೆ ಮುಚ್ಚಿಕೊಳ್ಳುತ್ತೆ, ತಾವರೆ ಅರಳುತ್ತೆ, ಇವೆಲ್ಲ ಕವಿ ಸಮಯ ಸಿದ್ಧವಾದದ್ದು. ಇದು ಹಾಗಿಲ್ಲ, ಅದರಿಂದ ಒಪ್ಪಿಕೊಳ್ಳುವಂತೆ ಇಲ್ಲ ಅಂತ. ಪಾಪ ಇವನಿಗೆ ಕೈಗೆ ಬಂತು, ಬಾಯಿಗೆ ಬರಲಿಲ್ಲ. ರಾಜನಿಗೆ ಇಷ್ಟವಾಯಿತು ಪದ್ಯ, ಆದರೆ ಆಸ್ಥಾನದ ವಿದ್ಯಾಧಿಕಾರಿ ಇದಾನಲ್ಲ, ಅವನು ಈಗ ಒಪ್ಪಿದ ಮೇಲೆ ಆಗಬೇಕು. ದೊರೆ ವರ ಕೊಟ್ಟರು ಕವಿ ವರ ಕೊಡಲಿಲ್ಲ, ದೇವರು ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನುವಂತೆ ಆಗಿದೆ. ಹಾಗಾಗಿ ಇವನು ವಾಪಸ್ ಬರ್ತಾನೆ, ಶಿವನನ್ನು ಬೈತಾನೆ. ನಾವು ಅಂದುಕೊಂಡಿದ್ದೀವಿ ಈ ಹಿಂದೆಯಿಂದಲೂ ಕೂಡ ಬ್ರಾಹ್ಮಣರು ಬಹಳ ಚೆನ್ನಾಗಿ ಸಂಸ್ಕೃತ ಎಲ್ಲ ಕರೆತು ಬೇರೆಯವರಿಗೆ ಸಂಸ್ಕೃತ ಸಿಗದಂತೆ ಮಾಡಿ ತಾವೇ ಕಾವ್ಯಗಳು ಬರೆದು ಮೆರೆದರು ಅಂತ. ವಸ್ತುತಃ ಹಾಗಲ್ಲ. ಬರೀ ವೇದ ಓದಿಕೊಂಡವ್ರನ್ನ ಗೊಡ್ಡರು, ಸಂಪ್ರದಾಯ ಶರಣರಾದ ಛಾಂದಸರು ಅಂತ ಬೇಕಾದಂತೆ ಕವಿಗಳು ಕಾಳಿದಾಸನಿಂದ ಮೊದಲುಗೊಂಡು ಗೇಲಿ ಮಾಡಿದ್ದಾರೆ. ನಮ್ಮ ಭೋಜ ಪ್ರಬಂಧದಲ್ಲಿಯೇ ಒಂದು ಕಡೆ ಬರುತ್ತೆ, ಮಾಷ ಬೀಜ ಪ್ರತೀಕಾಶೈಹಿ ದಂತೈಹಿ, ಕಪ್ಪಗಿರ್ತಕ್ಕಂಥ ಉದ್ದಿನ ಕಾಳಿನಂಥ ಹಲ್ಲುಗಳಿಂದ ಕಟಿವಿನ್ಯಸ್ತ ಪಾಣಯ, ಸೊಂಟದ ಮೇಲೆ ಕೈ ಇಟ್ಕೊಂಡು ದ್ವಾರಿ ತಿಷ್ಠತಿ ರಾಜೇಂದ್ರ ಛಾಂದಸಾ ಶ್ಲೋಕಶತ್ರವ ಅಂತ. ಮಹಾರಾಜ ಬಾಗಿಲಲ್ಲೇ ಇದ್ದಾರೆ ಪಂಡಿತರು, ಶ್ಲೋಕಶತ್ರುಗಳು. ಅವರು ಕಾವ್ಯ ಬರ್ಕೊಂಡು ಬಂದಿರ್ತಾರೆ. ಭೋಜನಂ ದೇಹಿ ರಾಜೇಂದ್ರ ಘೃತಸೂಪ ಸಮನ್ವಿತಂ. ರಾಜ ಅನ್ನ ಕೊಡು, ತುಪ್ಪ ಕೊಡು, ತೊವ್ವೆ ಕೊಡು.
ಆಮೇಲೆ ಇನ್ನು ಮಿಕ್ಕಿದ್ದಕ್ಕೆ ಕಾಳಿದಾಸ ಸೇರಿಸಿರ್ತಾನೆ. ಮಾಹಿಷಂಚ ಶರತ್ಚಂದ್ರ ಚಂದ್ರಿಕಾ ಧವಲಂದದಿ. ಶರತ್ಕಾಲದ ಚಂದ್ರನ ಆ ಬೆಳ್ದಿಂಗಳ ಹಾಗಿರ್ತಕ್ಕಂಥ ಬೆಳ್ಳಗೆ ಗಟ್ಟಿಗಿರ್ತಕ್ಕಂಥ ಎಮ್ಮೆ ಮೊಸರನ್ನು ಕೊಡುವಂತ. ಕಾಳಿದಾಸನ ಎಮ್ಮೆ ಮೊಸರಿಗೆ ಆ ಬಣ್ಣ, ಆ ಬೆಳಗು, ಆ ಹೋಲಿಕೆ ಎಲ್ಲ ಇದೆ. ಪಾಪ ಇವ್ರಿಗೇನಿದೆ, ಎಲ್ಲ ಕಾಲಕ್ಕೂ ಅಷ್ಟೇ ಅನ್ನ ಬೇಕು ಅನ್ನ ಬೇಕು ಅಂತ ಭೋಜನಂ ದೇಹಿ ರಾಜೇಂದ್ರ ಅಂತ ಕೇಳ್ತಕ್ಕಂಥದ್ದೇ. ಇದು ಬ್ರಾಹ್ಮಣರ ದಾರಿ ಅಂತ. ಅಂದರೆ ಈಚೆಗೆ ಎಲ್ಲ ತುಂಬ ಆಕ್ಷೇಪ ಮಾಡ್ತಾರೆ, ಇವರು ಯಾರಿಗೂ ಕೊಡದಂತೆ ಇಟ್ಟರು ಅಂತ. ಇವರಿಗೆ ಬರ್ತಿರ್ಲಿಲ್ಲ, ಇನ್ನು ಯಾರಿಗೆ ಕೊಟ್ಟಾರ ಪಾಪ. ನಮ್ಮ ಹಳ್ಳಿಯ ಜಾನಪದ ಹೆಣ್ಣು ಮಕ್ಕಳು ಯಾವ ಜಾತಿನೋ ಗೊತ್ತಿಲ್ಲ, ಅವ್ರನ್ನ ಬ್ರಾಹ್ಮಣರಲ್ಲ ಅಂತ ಇವರುಗಳೇ ಹೇಳ್ತಾರೆ, ನಾವು ಯಾರ ಜಾತಿ ಅಂತ ಹೇಳೋದಿಲ್ಲ. ಅವರುಗಳು ಸೊಗಸಾದ ಕಾವ್ಯ ಬರೀತಾ ಇದ್ರು. ಹಾಗಾಗಿ ವಿದ್ಯೆಯನ್ನು ಯಾರಿಗೂ ಕೊಡದೆ ಮುಚ್ಚಿಟ್ರು, ಹಾಗೆಲ್ಲ ಮಾಡಿದ್ರು ಅನ್ನೋದು ಅಷ್ಟು ಕೂಡ ಸಲ್ಲದ ಆಕ್ಷೇಪ. ಕವಿತೆ ಕಲಿಸಿದರೆ ಬರ್ತಕ್ಕಂಥದ್ದಲ್ಲ, ಸ್ವಯಮೇವ ಆಗತಾ ಕವಿತಾ ವನಿತ ಇರಲಿ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಆ ಒಂದು ನತ್ಕೀರನ ಆಕ್ಷೇಪಕ್ಕೆ ಧರ್ಮಿ ಏನು ಮಾಡೋಕ್ಕಾಗದೆ ಶಿವನಿಗೆ ಬಂದು ಬೈತಾನೆ. ಏನಯ್ಯ, ನೀನು ಎಂಥ ಅಸಂಬದ್ಧವಾದ ಪದ್ಯ ಬರದೆ, ರಾಜ ನನ್ನನ್ನು ದಂಡನೆಗೆ ಒಳಪಡಿಸದೇ ಇದ್ದದ್ದಷ್ಟೇ ಅಂತ. ಶಿವನಿಗೆ ಕೋಪ ಬಂತು. ನಾನು ಬರೆದ ಪದ್ಯದಲ್ಲಿ ಇನ್ನೊಬ್ಬ ಲೋಪ ಕಂಡುಹಿಡಿಯೋದ, ನಾನೇ ಬರ್ತೀನಿ ಅಂತ ಬರ್ತಾನೆ. ಬಂದು ಸಭೆಯಲ್ಲಿ ನಿಂತು ಹೇಳ್ತಾನೆ, ಏನಿದೆ ಪದ್ಯದಲ್ಲಿ ದೋಷ ಅಂತ. ಹೀಗೆ ಕವಿ ಸಮಯಕ್ಕೆ ಅದು ಬದ್ಧವಾಗಿಲ್ಲ ಅಂತ. ಅಂದರೆ ಪ್ರಾಚೀನರು ಹೇಗೆ ಪ್ರತಿಯೊಂದು ಅಂಶಕ್ಕೂ ಬೆಲೆ ಕೊಡ್ತಾ ಇದ್ರು. ಈ ಕಾಲದಲ್ಲಿ ಕವಿತೆ ಬರೆದ್ರೆ ಅಹಂ ಬ್ರಹ್ಮಾಸ್ಮಿ, ಯಾರು ಏನು ಆಕ್ಷೇಪ ಮಾಡುವಂತೆ ಇಲ್ಲ. ಮಾಡಿದ್ರೆ ಮುಂದಿನ ಕವನ ಸಂಕಲನದಲ್ಲಿ ವಿಮರ್ಶಕರ ಮೇಲೆ ಒಂದು ಬೈದು ಪದ್ಯ ಬರೆದು ತೀರಿಸ್ಕೋತಾರೆ ಸೇಡನ್ನು. ಹಿಂದೆ ಎಲ್ಲ ಹಾಗಲ್ಲ, ಅದು ಪಂಡಿತ ಪರಿಷತ್ತಿನ ಅನುಮೋದನೆಯನ್ನು ಪಡೆಯಬೇಕಾಗಿತ್ತು. ಇದು ತಮಿಳುನಾಡು ಮಾತ್ರವಂತಲ್ಲ, ಆಸೇತು ಶೀತಾಚಲ ಹಾಗೇ ಇರ್ತಾ ಇದ್ದಿದ್ದು. ಇದು ತಮಿಳಿನ ವಿಶೇಷ ಅಂತಲ್ಲ, ಪ್ರತಿಯೊಂದು ಕಡೆಯೂ ಇದ್ದದ್ದು ಹಾಗೇ ಆಗಿತ್ತು. ರಾಜಶೇಖರ ಕಾವ್ಯಮೀಮಾಂಸೆಯಲ್ಲಿ ಬರೀತಾನೆ, ಉಜ್ಜಯಿನಿಯಲ್ಲಿ ಇಂಥ ಕಾವ್ಯ ವಿಮರ್ಶನ ವಿಚಕ್ಷಣದಿದ್ದರು. ಅಲ್ಲಿ ಕಾಳಿದಾಸ, ಭರ್ತೃಮೆಂಟ, ಸ್ವಯಂ ವಿಕ್ರಮಾದಿತ್ಯ ಇವರೆಲ್ಲ ತಮ್ಮ ಕವಿತ್ವವನ್ನು ಒರೆಗಲ್ಲಿಗಿಡಿಸಿಕೊಂಡು ಸೈ ಎನಿಸಿಕೊಂಡ್ರು ಅಂತ. ಭಾಸನ ನಾಟಗಳನ್ನು ಬೆಂಕಿಗೆ ಹಾಕಿದ್ರು, ಸ್ವಪ್ನವಾಸವ ದತ್ತವನ್ನು ಮಾತ್ರ ಅಗ್ನಿಗೆ ಸುಡಕ್ಕಾಗಲಿಲ್ಲ ಅನ್ನುವ ಮಾತನ್ನು ಬರೀತಾನೆ. ಹೀಗೆ ಎಲ್ಲ ಕಡೆಯಲ್ಲಿಯೂ ಆ ಥರ ವಿದ್ವತ್ ಪೀಠಗಳು ಇದ್ದವು. ಕಾಶ್ಮೀರ ಅಂತೂ ಶಾರದಾ ಪೀಠ ಅಂತ ಬಹಳ ಪ್ರಸಿದ್ಧವಾಗಿತ್ತು. ವಿಜಯನಗರದ ಆ ಒಂದು ಭುವನ ವಿಜಯ ಲೋಕಪ್ರಸಿದ್ಧವಾಗಿತ್ತು. ಹಾಗೆ ಶಾರದಾ ಮಂದಿರ ಅಂತ ಹೇಳಿಬಿಟ್ಟಿದ್ರೂ ಇವನು ರಘುನಾಥ ನಾಯಕ ಮಾಡಿಕೊಂಡಿದ್ದ, ಅದು ತಂಜಾವೂರಿನಲ್ಲಿತ್ತು. ಸರಸ್ವತಿ ಮಂದಿರವನ್ನು ಭೋಜರಾಜ ಮಾಡಿಕೊಂಡಿದ್ದ, ಭೋಜಶಾಲಾ ಅಂತ ಇವತ್ತದು ಮಸೀದಿಯಾಗಿದೆ, ಧಾರಾನಗರಿಯಲ್ಲಿತ್ತು ಅಂತ ಬೇಕಾದಂತೆ ಗೊತ್ತಾಗುತ್ತದೆ. ಅಲ್ಲಿ ಎಲ್ಲ ಪರೀಕ್ಷೆ ಮಾಡ್ತಾಯಿದ್ರು. ಶಿವನಿಗೆ ಈ ಥರದ ಒಂದು ಪರೀಕ್ಷೆ ಎದುರಾಗಿದೆ. ಅವನು ಹೇಳ್ದ, ಕವಿ ಸಮಯ ಇಲ್ಲದೇ ಇದ್ದರೂ ಅಲೌಕಿಕವಾದ ಪದ್ಮಿನಿ ಜಾತಿಯ ಸ್ತ್ರೀಯರಿಗೆ ಪರಿಮಳ ಇರಬಹುದಲ್ವಾ ಅಂತ. ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತಂದ ನತ್ಕೀರ. ಈಗ ಅವನು ಮೊಂಡುವಾದಕ್ಕೆ ಬಂದು ಕೂತ. ಪರಮೇಶ್ವರಿಯಾದಂಥ ಪಾರ್ವತಿಯ ಮುಡಿಯ ವಾಸನೆ ಅದು ಕೂಡ ಅಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂದ. ನಾನು 3ನೇ ಕಣ್ಣನ್ನು ತೆಗೆದು ನಿನ್ನನ್ನು ಸುಟ್ಟು ಬೂದಿ ಮಾಡ್ತೀನಿ ನೋಡು ಅಂತ ಶಿವನಾಗಿ ತೋರಿದ. ನೀನು 3ನೇ ಕಣ್ಣಲ್ಲ, ಎಷ್ಟು ತೆಗೆದರೂ ಕೂಡ ತಪ್ಪೇನೆ, ಏನು ಮಾಡೋಕ್ಕಾಗೋಲ್ಲ ಅಂತಂದ ನತ್ಕೀರ. ಕಡೆಗೆ ನತ್ಕೀರನ ಸುಟ್ಟೂ ಬಿಟ್ಟ. ಆಮೇಲೆ ಅವನ ಒಂದು ಕವಿತ್ವದ ನಿಯಮಕ್ಕೆ ಅಂಟಿಕೊಳ್ಳತಕ್ಕಂಥ ಆ ಗಟ್ಟಿತನವನ್ನು ನೋಡಿ ಮೆಚ್ಚಿ ಊರ್ಜಿತಗೊಳಿಸಿದ, ಬದುಕಿಸಿದ ಅಂತೆಲ್ಲ ಕಥೆ ಇದೆ. ಇದನ್ನು ತೆಲುಗು ಕವಿಯಾದಂತಹ ದೂರ್ಜಟಿ ತನ್ನ ಕಾಳಹಸ್ತೀಶ್ವರ ಮಹಾತ್ಮ್ಯದಲ್ಲಿ ಬರೀತಾನೆ. ತಮಿಳಿನ ತಿರುವಳಿಯಾಡಲ್ ಪುರಾಣಂಬಲ್ಲಿ, ಪೆರಿಯ ಪುರಾಣಂಬಲ್ಲೆಲ್ಲ ಕೂಡ ಕಾಣಿಸುತ್ತದೆ. ಯಾಕೆ ಹೇಳಿದೆ ಅಂದರೆ, ಮೊದಲಿಂದ ನಮ್ಮಲ್ಲಿ ಕೊಳ್ಳುವಿಕೆ, ಒಂದು ಕಡೆ ಆದದ್ದು ಮತ್ತೊಂದು ಕಡೆ ನೋಡುವುದು, ಅದೆಲ್ಲ ಇದ್ದೇ ಇತ್ತು. ಈಗಿನವರು ಕಂಪಾರ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಈಗ ಎಷ್ಟು ಜನ ಕನ್ನಡದ ವಿದ್ವಾಂಸರಿಗೆ, ಕನ್ನಡದ ಕವಿಗಳು ಅಂತ ಬೆನ್ನು ತಟ್ಟುಕೊಳ್ಳೋರಿಗೆ ತಮಿಳೋ ತೆಲುಗೋ ಸಂಸ್ಕೃತವೋ ಬರುತ್ತೆ, ದೇವರಿಗೆ ಗೊತ್ತು. ಕನ್ನಡವೇ ಸರಿಯಾಗಿ ಬರೋಲ್ಲ. ಇಲ್ಲಿ ಆ ತಲೆಗೂದಲನ್ನು ಅಷ್ಟು ಬಗೆಯಲ್ಲಿ ವರ್ಣನೆ ಮಾಡ್ತಾನಲ್ಲ, ದ್ರೌಪದಿಯ ತಲೆಕೂದಲನ್ನು ಇನ್ನೊಂದು ಬಗೆಯಲ್ಲಿ ನಮ್ಮ ಕವಿಗಳು ವರ್ಣನೆ ಮಾಡ್ತಾರೆ. ವಿಷಯ ಒಂದೇ ಇರಬಹುದು, ಸಂದರ್ಭಾನುಸಾರವಾಗಿ ಬಗೆ ಬಗೆಯ ರೀತಿಗಳನ್ನು ಅದು ಪಡ್ಕೊಳ್ತಾ ಹೋಗುತ್ತದೆ. ಗಾಥಾ ಸಪ್ತಶತಿ ಒಂದು ಸುಕುಮಾರ ಮನೋಹರವಾದದ್ದು ಕೊಟ್ಟಿದೆ. ಅಮರಚಂದ್ರ ಸೂರಿ ಅಂತ ಮಹಾಪ್ರಗಲ್ಭನಾದ ಜೈನ ಕವಿ ವಿದ್ವಾಂಸ, ಅವನು ಬಾಲಭಾರತ ಅಂತ ಒಂದು ಕಾವ್ಯ ಬರೆದ. ಅಲ್ಲಿ ಬೆಳಗ್ಗೆ ಎದ್ದು ಮಜ್ಜಿಗೆ ಕಡೆಯುವಾಗ ಹೆಂಗಳೆಯರ ಜಡೆ ಹಾಗೆ ಹೀಗೆ ಓಲಾಡ್ತಾ ಇರುತ್ತಲ್ಲ, ಅದನ್ನು ಅವನು ತಮ್ಮ ತಾರುಣ್ಯ ಸೌಂದರ್ಯದಿಂದ 3 ಲೋಕದ ಮೇಲೆ ಶೃಂಗಾರ ವಿಜಯವನ್ನು ಸಾಧಿಸಲು ಕತ್ತಿಯನ್ನು ಬೀಸ್ತಾ ಇದ್ದಾರೋ ಎಂಬಂತೆ ತೋರುತ್ತೆ ಅಂತ. ಈ ಗಂಡಸರು ವೀರರಸದ ಯುದ್ಧದಲ್ಲಿ ಮುಂದೆ ಕತ್ತಿಯನ್ನು ಆಡಿಸ್ತಾರೆ,
ಇವರು ಹಿಂದೆಯೂ ಕತ್ತಿಯನ್ನು ಆಡಿಸಬಲ್ಲರು. ಮಿನ್ನಳಗು ಪಿನ್ನಳಗು ಅಂತ ತಮಿಳುನಾಡಲ್ಲಿ ದೇವರಗಳ ಉತ್ಸವದಲ್ಲಿ ಉಂಟು. ಮಿನ್ನಳಗು ಎಷ್ಟು ಚೆನ್ನವೋ ಪಿನ್ನಳಗೂ ಅಷ್ಟೇ ಚೆನ್ನಾಗಿರುತ್ತೆ. ಎಷ್ಟೋ ಕಡೆ ಪಾಪ ನಮ್ಮ ದೇವರುಗಳಿಗೆ ಹಿಂದೆ ಏನೂ ಇರೋದಿಲ್ಲ, ಅದಕ್ಕೊಂದು ಬಟ್ಟೆ ಕಟ್ಟಿಬಿಟ್ಟಿರ್ತಾರೆ ನೇಪಥ್ಯ. ಆದರೆ ಮೇಲುಕೋಟೆಯಲ್ಲೆಲ್ಲ ನೋಡಿ, ವಿಶೇಷವಾಗಿ ದೇವಿಯರಿಗೆ ಹಿಂಭಾಗದ ಗಂಟು, ಜಡೆ, ಅದರ ಬೆಡಗು, ಆ ಹಿಂದೆ ಬರತಕ್ಕಂಥ ಕುಚ್ಚು, ಅಯ್ಯಂಗಾರ ಸೀರೆ ಉಟ್ಟಿರ್ತಾರೆ ದೇವಿಯರು ಕೂಡ, ಆ ನೆರಿಗೆ ಸೆರಗು, ಆ ರೀತಿ ಅದೆಲ್ಲವನ್ನೂ ಕೂಡ ಅಲಂಕಾರ ಮಾಡಿರ್ತಾರೆ. ಶ್ರೀ ವಿಷ್ಣುವ ದೇವಸ್ಥಾನಗಳ ಅಲಂಕಾರ ಅತಿಶಯವಾದದ್ದಲ್ವ. ಎರಡೂ ಇರಬೇಕು. ಇವರು ಹಿಂದಿನಿಂದಲೂ ಕತ್ತಿ ಆಡಿಸ್ತಾ ಇರುವಂತೆ ಕಾಣಿಸ್ತಾ ಇತ್ತು ಅಂತ ವರ್ಣಿಸಿದ. ಅದಕ್ಕೆ ಅವನಿಗೆ ವೇಣೀಕೃಪಾಣ ಹರಿಶ್ಚಂದ್ರ ಅಂತಲೇ ಬಿರುದು ಬಂತು. ಅಂದರೆ ಪ್ರಾಚೀನರು ಒಂದು ಸೊಗಸಾಗಿದ್ದದ್ದನ್ನು ಕಂಡ್ರೆ ಸಾಕು ಮೆಚ್ಚಿ ಆದರಿಸ್ತಾ ಇದ್ದರೂ ಬರೀ ರಂಧ್ರಾನ್ವೇಷಣೆಯನ್ನು ಮಾಡ್ತಾ ಇರಲಿಲ್ಲ ಅನ್ನೋದಕ್ಕೆ ಆ ಥರದ್ದು ಬೇಕಾದಷ್ಟು ಸಿಗುತ್ತದೆ. ಇನ್ಫ್ಯಾಕ್ಟ್ ಮಹಾವಿದ್ವಾಂಸರಾದ ರಾಘವನ್ ಅವರು ಒಬ್ಬೊಬ್ಬ ಕವಿಗೆ ಈ ರೀತಿಯಾದ ನಿಕ್ ನೇಮ್ ಕೊಡೋದುಂಟಲ್ಲ. ದೀಪಶಿಖಾ ಕಾಳಿದಾಸ, ಛತ್ರಭಾರವಿ, ಘಂಟಾಮಾಘ, ತಾಳರತ್ನಾಕರ, ರತ್ನಕೇಟ ಶ್ರೀನಿವಾಸ ದೀಕ್ಷಿತ, ವೇಣೀಕೃಪಾಣ ಹರಿಚಂದ್ರ, ಯಮುನಾ ತ್ರಿವಿಕ್ರಮ, ಅವುಗಳನ್ನೇ ಲಿಸ್ಟ್ ಮಾಡಿ ಒಂದು ಪೇಪರ್ ಬರೆದಿದ್ದಾರೆ. ಈಗ ಮುಂದೊಂದು ಸೊಗಸಿನ ಪದ್ಯಕ್ಕೆ ನಾವು ಹೋಗೋಣ. ಅದು 80ನೇ ಪದ್ಯ, 6ನೇ ಶತಕದಲ್ಲಿ. ಹತ್ತಾ ಹತ್ತಿ ಅಹಮಹಮಿಯಾಯೇ ವಾಸಾಗಮಮ್ಮಿ ಮೇಹೇಹಿಂ ಅವ್ವೋ ಕಿಂಪಿ ರಹಸ್ಸಂ ಚಣ್ಣಂಪಿ ನಹಂಗಣಂ ಗಲಿಯಿ ಹುರುಡುವಿನಿಂದದು ನೋಡು ನಾ ಮುಂದು ತಾ ಮುಂದು ಎಂದು ಕೈ ಕೈ ಹಿಡಿದಂದು ಮೋಡವು ಕವಿದರು ಆವುದೋ ಗುಟ್ಟನು ರಟ್ಟು ಮಾಡುತ್ತಲಿದೆ ಬಾನು. ತುಂಬ ಚೆನ್ನಾಗಿರ್ತಕ್ಕಂಥ ಪದ್ಯವಿದು. ವರ್ಷಾಸು ವಿರಹವೇದನಾಂ ಅಧಿಕತಮಾಂ ಆಸೂಚಯಂತಿ ಕಾಪಿ ಕಾಂತಾ ನಯನ ತ್ವರಾರ್ಥಂ ಸಖೀಮ ಆಹ. ಇಲ್ಲಿ ಒಬ್ಬ ಸುಂದರಿ ಸಖಿಗೆ ಹೇಳ್ತಾ ಇದ್ದಾಳೆ, ನೋಡು, ಹುರುಳಿನಿಂದ ಅಂದರೆ ಕಮಿಟ್ಮೆಂಟಿಂದ ನಾ ಮುಂದು ತಾ ಮುಂದು ಅಂತ ಕೈ ಕೈ ಹಿಡಿದು ಮೋಡ ಕವಿದರೂ ಕೂಡ ಯಾವುದೋ ಗುಟ್ಟನ್ನು ಬಾನು ರಟ್ಟು ಮಾಡ್ತಾ ಇದೆ ಅಂತ. ಆಕಾಶ ಮೋಡ ಕವಿದರೂ ಯಾವುದೋ ಗುಟ್ಟನ್ನು ರಟ್ಟು ಮಾಡ್ತಾ ಇದೆ ಅಂತಂದರೆ ಏನು ಅಲ್ಲಿ ಜ್ಞಾಪಕವಾಗ್ತಕ್ಕಂಥದ್ದು, ಯಾವುದಲ್ಲಿ ಸ್ಫುರಿಸುವಂಥದ್ದು ಅಂತಂದರೆ ಇವಳ ಪ್ರೀತಿ. ಅವನು ಬಂದರೆ ಇವಳು ಬದುಕ್ತಾಳೆ, ಇಲ್ಲದೇ ಇದ್ದರೆ ಇಲ್ಲ. ಮೋಡ ಗುಡುಗಿದರೆ ಇವಳು ಪ್ರಾಣ ಹೋದರೆ ನಿಜವಾದ ಪ್ರಣಯಿನಿ. ಆ ಗುಟ್ಟು ಲೋಕಕ್ಕೆ ರಟ್ಟಾಗುತ್ತದೆ. ಆದರೆ ಬೆಟ್ಟದಂತೆ ಹಬ್ಬಿ ಬರ್ತಕ್ಕಂಥ ಮೋಡ ಗುಟ್ಟನ್ನು ರಟ್ಟು ಮಾಡುವಂತೆ ಇದೆ, ಆಕಾಶದಲ್ಲಿ ತೋರ್ತಾ ಇದೆ. ಆ ಮೋಡಗಳ ಗುಂಪು ಗುಂಪಾಗಿ ಬರೋದು ಕೈ ಕೈ ಹಿಡ್ಕೊಂಡು ಬಂದಂತೆ ತೋರ್ತಾ ಇದೆ. ನನ್ನ ಅಂತರಂಗದ ಗುಟ್ಟು ರಟ್ಟಾಗುತ್ತದೆ, ನನ್ನ ಪ್ರೀತಿ ಬಯಲಾಗುತ್ತದೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಪ್ರಕೃತಿ ಚಿತ್ರಣ, ಸ್ನಿಗ್ಧವಾದ ಕಾತರ ಎಲ್ಲ ತೋರುವಂತೆ ಇದೆ. ಇನ್ನೊಂದು ಬಹಳ ಕರುಣದ ಒಂದು ಸಂದರ್ಭ, ಪ್ರಾಯಶಃ ಗಾಥಾ ಸಪ್ತಶತಿಯ ಪ್ರಕೃತಿ ಚಿತ್ರಣದಲ್ಲೇ ಅತ್ಯಂತ ಕರುಣಾಸ್ಪದವಾದದ್ದು ಅಂತಂದರೆ ಇದು. ಇನ್ನು ಆ ಮಟ್ಟಕ್ಕೆ ಬಂದರೆ ಇಡೀ ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿಯೇ ಇದಕ್ಕೆ ಎಣೆಯಾಗತಕ್ಕಂಥ ಒಂದು ಮುಗ್ಧ ವಿಡಂಬನೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಪದ್ಯ ನೋಡಿ, ತಮ್ಮಿರ ಪರಿಯವು ಅವ ಹಜಾಲ ಲಿಪಲೀವೆಯೇ ವಣಾ ಹೋಯೆ ಕಿಂಸು ಅವಣಂತಿ ಕಲಿವೂಣ ಮುದ್ದ ಅರಿಣೋ ನ ನಿಕ್ಕಮಯಿ ಕೇಸೂರಿ ಹಬ್ಬಿದ ಕಾಳ್ಗಿಚ್ಚಿನೊಳು ಬೆಂದು ಕೆಚ್ಚನೆ ಬೆಳಗೀರೆ ಬನವು ಮುಗ್ಧಾರಣಂಗಳು ಕಿಂಶುಕ ಬನವೆಂದು ಭಾವಿಸಿ ಬಿಟ್ಟೋಡದಿಹುವು. ಕಾಳ್ಗಿಚ್ಚು ಧಗಧಗಿಸಿ ಬರ್ತಾ ಇದೆ, ಜಗತ್ತನ್ನೇ ನುಂಗುವಂತೆ ಕೇಸರಿಯ ಉರಿ ಅದು. ಆಗ ಬನ ಕಾಡು ಎಲ್ಲ ಉರಿತಾ ಇದೆ, ಆ ಮರಗಳು ಧಗಧಗನೆ ಧಗಿಸ್ತಾ ಇದ್ದರೆ ಇವುಗಳು ಮುಗ್ಧವಾದ ಎಳೆ ಜಿಂಕೆಗಳು ದೂರದಲ್ಲಿ ನೋಡಿ, ಓಹೋ ಕಿಂಶುಕ ವೃಕ್ಷಗಳು ಪುಷ್ಪ ಬಿಟ್ಟಿವೆ, ಹೂವು ಅರಳಿವೆ ಅಲ್ಲಿ ಅಂತ ಅಂದುಕೊಂಡು ಓಡಿ ಹೋಗದೆ ನಿಂತಿವೆ ಅಂತ. ಆ ಜಿಂಕೆಗಳ ಮುಗ್ಧತೆ ಎಷ್ಟು ಮಾರ್ಮಿಕವಾದದ್ದು ಅಂತ ಗೊತ್ತಾಗುತ್ತೆ. ಸಂಸ್ಕೃತ ಸಾಹಿತ್ಯದಲ್ಲಿ ಹಲವಾರು ಪದ್ಯಗಳು ಆ ಜಿಂಕೆಗಳ ಮುಗ್ಧತೆಯ ಬಗ್ಗೆ ಇವೆ. ಆದರೆ ಇದರಲ್ಲಿ ಇರತಕ್ಕಂಥ ಪ್ರಕೃತಿಯ ಕ್ರೂರ ಮುಖ ಇದೆಯಲ್ಲ, ಅದು ನಮಗೆ ಮರೆಯಲಾಗದೆ ಆಗುತ್ತದೆ. ಮತ್ತೊಂದು, ಈಗ ಒಂದು ಪೇಟೆಯ ದೃಶ್ಯ. ಆ ಪೇಟೆಯಲ್ಲಿ ಈ ಹೊತ್ತಿನಲ್ಲಿ ಹೇಗಿದೆಯೋ ಆಗಲೂ ಅದೇ ರೀತಿ ಇದ್ದದ್ದು. ಜನ ಏನು ಬದಲಾಗುವಂಥದ್ದಲ್ವಲ್ಲ,
ಅದನ್ನು ಕಾಣಬಹುದು. ಮಾಲಾರಿಯೇ ವೆಲ್ಲಹಲ ಬಾಹು ಮೂಲ ಆವಲೋಅಣ ಸಹಣ್ಣು ಅಲಿಯಂಪಿ ಭಮಯಿ ಕುಸುಮ ಮುಗ್ಧ ಪಿಚ್ಚರೋ ಪಂಸುಲ ಜುವಾಣು ಹೂವಾಡಗಿತ್ತಿಯ ನಳಿದೋಳ ಚೆಲುವನು ತರುಣ ನೋಡುವ ಚಪಲದೊಳು ಹೂವಿನ ಬೆಲೆಯನ್ನು ಕೇಳುವ ನೆಪದವಳು ಮತ್ತೆ ಅಲ್ಲಿಯೇ ಸೋಳಿಯುವನು. ಒಬ್ಬಳು ಹೂವಾಡಗಿತ್ತಿ ಚೆಲುವೆ, ಅವಳನ್ನು ನೋಡಬೇಕು. ವಿಶೇಷವಾಗಿ ಅವಳು ಹೂವನ್ನು ಅಳೆಯುವಾಗ ಎದ್ದು ತೋರುವ ಆ ಒಂದು ಬಾಳೆ ಮೀನುಗಳ ಒಂದು ಹೊಳೆಹ ಇದ್ದಂತೆ ತೋರ್ತಕ್ಕಂಥ ನಳಿದೋಳುಗಳನ್ನು ಕಾಣಬೇಕು ಅಂತ ಅಂದುಕೊಂಡು ಅಲ್ಲೇ ಸುಳಿತಾನೆ. ಮೊಳಕ್ಕೆಷ್ಟು ಅಂತಾನೆ, ಚೌಕಾಸಿ ಮಾಡ್ತಾನೆ, ಹಿಂದಿಂದ ಮುಂದಿಂದ ಬರ್ತಾನೆ ಅಂತ ಸರಸರನೆ ತೋಳನ್ನು ಬೀಸಿ ಅಳೆಯುವಾಗ ಅವರ ಚೆಲುವನ್ನು ಕಾಣಬೇಕು. ಆ ತೋಳಿನ ಚಲನೆಯ ಚೆಲುವು ಮತ್ತು ಹಿಂಗೆದ್ದಾಗ ಆ ತೋಳಿನ ಬಿಳುಪಿದೆಯಲ್ಲ, ಅದು ಬಹಳ ಸುಂದರವಾದದ್ದು ಅಂತ. ಎಂಥ ಕಪ್ಪಿಗಿದ್ದವರಿಗೂ ಆ ತೋಳಿನ ಹಿಂಭಾಗ ಬಹಳ ಚೆನ್ನಾಗಿರ್ತದೆ, ಮೃದುವಾಗಿರ್ತದೆ, ಅದು ನೋಡುವುದಕ್ಕೆ ಚೆನ್ನ ಅಂತ ಅವನ ಚಾಪಲ್ಯ. ಎಲ್ಲ ಕಾಲದಲ್ಲಿಯೂ ಇದು ಇರುವಂಥದ್ದೇ. ಕವಿಗಳು ಅದನ್ನು ಬಹಳ ಸೊಗಸಾಗಿ ರೆಕಾರ್ಡ್ ಮಾಡಿರ್ತಾರೆ. ಹೀಗಾಗಿ ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್ ಅಂತ ಪರ್ಮನೆಂಟ್ ಆಗಿಬಿಡುತ್ತೆ. ಯಾವ್ಯಾವುದೋ ಫೋಟೋಗ್ರಾಫಿಗಳಲ್ಲಿ ಅದನ್ನು ಪರ್ಮನೆಂಟ್ ಮಾಡೋದಕ್ಕಿಂತ ಕವಿತೆಯಲ್ಲಿ ಪರ್ಮನೆಂಟ್ ಮಾಡುವುದು ಬಹಳ ಸೊಗಸಾದದ್ದು ಅಂತನ್ಸುತ್ತೆ. ಇನ್ನೊಂದು ಶೀಲಾ ಭಟ್ಟಾರಿಕೆ ಅಂತ ಅದ್ಭುತವಾದ ಕವಯಿತ್ರಿಗೂ ಸ್ಫೂರ್ತಿ ಕೊಟ್ಟಂಥ ಒಂದು ಪದ್ಯ. ಅಕಣ್ಣುವ ಘಣವಣ್ಣ ಅಂತರಿಣಿ ಅರಿಯಣಂ ಜರೇರೇ ವಾಣೀರಂ ರೇವಾಣೀರಂ ಪಿವೋ ಭರಸಿ ನೇಸರ ಕದಿರನು ಮುಚ್ಚಿದ ಬಿದಿರಿನ ಹಚ್ಚನೆ ಮೆಳೆಯದಡದೆಡೆಯ ಮೋಡದ ಬಣ್ಣದ ತಣ್ಣನೆ ನೀರಿನ ರೇವೆಯ ನೀನು ಮರತೆಯ. ತನ್ನ ನಲ್ಲನಿಗೆ ಅವಳು ಸಂದೇಶ ಕಳಿಸ್ತಾ ಇದ್ದಾಳೆ. ನೇಸರ ಕದಿರನು ಮುಚ್ಚಿದ ಬಿದಿರಿನ ಹಚ್ಚನೆ ಮೆಳೆಯದಡದೆಡೆಯ. ಸೂರ್ಯನ ಕಿರಣಗಳನ್ನು ತಡೀತಕ್ಕಂಥ ಬಿದಿರಿನ ಬಾಗಿಲು ಇರುವಂತಹ ದಡಗಳನ್ನು ಉಳ್ಳಂಥದ್ದು ಮೋಡದ ಬಣ್ಣದ ತಣ್ಣನೆ ನೀರಿನ ರೇವಾ ನದಿ, ನರ್ಮದಾ ನದಿಯನ್ನು ನೀನು ಮರೆತೀಯ ಅಂತ. ಅಂದರೆ ಈ ರೇವಾ ನದಿ ತೀರದ ಈ ಬಿದಿರಿನ ಮೆದೆಗಳಲ್ಲಿ ಮೆಳೆಗಳ ಹಿಂದೆ ಇವರ ಏಕಾಂತ ಪ್ರೀತಿ ಇದ್ದದ್ದು, ಅದನ್ನು ನೀನು ಮರೆತು ಹೋದ್ಯಾ ಅಂತ ಕೇಳ್ತಾ ಇದ್ದಾಳೆ. ಆ ಶೀಲಾ ಭಟ್ಟಾರಿಕೆ 1000 ವರ್ಷಗಳಿಗೂ ಹಿಂದೆ ಇದ್ದವಳು. ರಾಜಶೇಖರನಂತವನು ಬಹಳ ಮೆಚ್ಚಿಕೊಂಡು ಕೊಂಡಾಡ್ತಾನೆ. ಕಾವ್ಯ ಬರೆಯೋದಕ್ಕೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ಶೀಲಾ ವಿಜ್ಜಾ ಮಾರುಲಾ ಮೋರಿಕಾದ್ಯಾಹ ಕಾವ್ಯಂ ಕರ್ತುಂ ದಾತುಂ ವಕ್ತುಂ ಸಂತಿ ಶಕ್ತ ಸ್ತ್ರೀಯೋಪಿ ಅಂತ ಹೇಳ್ತಾನೆ. ಶೀಲಾ ಭಟ್ಟಾರಿಕೆ ವಿಜ್ಜ, ನಮ್ಮ ಇಮ್ಮಡಿ ಪುಲಕೇಶಿಯ ಸೊಸೆ ವಿಜಯಾಂಬಿಕೆ ಅಥವಾ ವಿಜ್ಜಿಕೆ, ಮಾರುಲ, ಮೋರಿಕಾ, ಇವರೆಲ್ಲರೂ ಕೂಡ ಕವಿಯತ್ರಿಯರು. ಸ್ತ್ರೀಯೋಪಿ ಕವಿ ಭವೇಯು. ತನ್ನ ಹೆಂಡತಿ ಅವಂತಿ ಸುಂದರಿ ದೊಡ್ಡ ವಿದುಷಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ರಾಜಶೇಖರನ ಔದಾರ್ಯ ಮತ್ತು ಮನೋಲಹರಿ ಎಂಥದ್ದು ಅಂದರೆ, ಹಿಂದಿನ ಆಲಂಕಾರಿಕರದು 1 2 3 4 ಅಂತ ಪಾಯಿಂಟ್ಸ್ ಹಾಕಿ ನ ಇತಿ ಅವಂತಿ ಸುಂದರಿ ಓ ಮಿತಿ ಯಾಯಾವರಿಯೋ ರಾಜಶೇಖರ ಅಂತಾನೆ. ಹಿಂದಿನ ಅಭಿಪ್ರಾಯಗಳನ್ನು ಅವಂತಿ ಸುಂದರಿ ಒಪ್ಪಲ್ಲ, ಅವಳ ಅಭಿಪ್ರಾಯ ಸರಿಯಾಗಿದೆ, ಅವಳ ಆಕ್ಷೇಪ ಸಾಧುವಾದದ್ದು ಅಂತ ನಾನು ಹೇಳ್ತೀನಿ ಅಂತ ತನ್ನ ಹೆಸರನ್ನು ಹಾಕ್ಕೋತಾನೆ. ಆ ಹೆಂಡತಿ ನೋಡಿ ಮೆಚ್ಚಲಿ ಅಂತ ಪ್ರಾಕೃತದಲ್ಲಿಯೇ ಒಂದು ಸೊಗಸಾಗಿರ್ತಕ್ಕಂಥ ಸಾಟಕ ಅಥವಾ ಸಟ್ಟಕ ಅಂತ ಕರೆಯುವುದು ಕರ್ಪೂರ ಮಂಜರಿ ಎನ್ನುವ ದೃಶ್ಯಕಾವ್ಯವನ್ನು ಬರೆದ. ಅಂದರೆ ಅವನಿಗೆ ಆ ಥರದ್ದು ಮೈಲಿಗೆ ಇರಲಿಲ್ಲ. ಅತ್ತೈಸೇಸಾ ತೇಚಿಯ ಸದ್ದೈಸೇಸಾಚತೆ ಪರ್ಣಂತಾವಿ ಉಕ್ತಿ ವಿಶೇಷೋ ಕವ್ವಂ ಭಾಷಾ ಜಾ ಹೋಯಿ ಕಾಹೋವು. ಉಕ್ತಿ ವಿಶೇಷವೇ ಕಾವ್ಯ, ಭಾಷೆ ಯಾವುದೇನಾದರೆ ಏನು. ಕೈಲಾಸಂ ಅವರ ನಾಟಕಗಳನ್ನು ಓದಿದ ಮೇಲೆ AR ಕೃಷ್ಣಶಾಸ್ತ್ರಿಗಳು ವ್ಯಾಕರಣವನ್ನು ಚೆನ್ನಾಗಿ ಬಲ್ಲವರು. ಅವರ ತಂದೆ ರಾಮಕೃಷ್ಣ ಶಾಸ್ತ್ರಿಗಳು ಸಾಮಾನ್ಯ ಸ್ತೋತ್ರಗಳನ್ನು ಅಮರಕೋಶವನ್ನು ಹೇಳ್ಕೊಡೋಕ್ಕೆ ಬದಲಾಗಿ ಅಷ್ಟಾಧ್ಯಾಯಿ ಸೂತ್ರಗಳನ್ನೇ ಚಿಕ್ಕ ಹುಡುಗನಿಗೆ 4 ವರ್ಷಗಳಿಂದಲೇ ಅಭ್ಯಾಸ ಮಾಡಿಸೋಕೆ ಆರಂಭ ಮಾಡಿದ್ರಂತೆ. ಅಂಥವರು ಭಾಷಾ ಶುದ್ಧಿಗೆ ಹೆಸರಾದವರು. ಅವ್ರು ಹೇಳಿದ್ರಂತೆ, ಕೈಲಾಸಂ ಅವರ ಭಾಷೆ ಹೇಗೇಗೋ ಇದೆ ಅಂದರೆ ಭಾಷೆ ತಲೆ ಬೋಳಿಸ್ತು, ಭಾವ ನೋಡಬೇಡವೆ ಅಂತಂದ್ರಂತೆ. ಹೀಗೆ ಭಾಷೆ ಮರಳು ಮಾಡುತ್ತೆ ನಮ್ಮನ್ನು ಅಂದ್ಕೋತೀವಿ, ಭಾವ ಮತ್ತೂ ಮರಳು ಮಾಡುತ್ತದೆ. ರಾಜಶೇಖರ ಅಂಥವನು, ಅವನು ಮೆಚ್ಚಿದ ಆ ನಮ್ಮ ಶೀಲಾ ಭಟ್ಟಾರಿಕೆ ಅನ್ನೋದರಿಂದ ಪ್ರಾಯಶಃ ಅವಳು ರಾಣಿಯೇ ಆಗಿದ್ದಿರಬಹುದು ಅನಿಸುತ್ತೆ. ಪರಮ ಭಟ್ಟಾರಕ ಅಂತ ಮಹಾರಾಜರುಗಳಿಗೆ ಗೌರವ ಕೊಡ್ತಾ ಇದ್ದಂಥ ಶಬ್ದ. ಆದರೆ ಅವಳ ಕವಿತೆ ನೋಡಿ ಎಷ್ಟು ಚಂದ.
ಈ ಒಂದು ಪದ್ಯದ ಮೇಲೆ ರಾಘವನ್ ಅವರ ಶಿಷ್ಯ SS ಜಾನಕಿ ಒಂದು ಒಳ್ಳೆಯ ಆರ್ಟಿಕಲ್ನೇ ಬರೆದಿದ್ದಾರೆ. ಯಾವ ದೊಡ್ಡ ದೊಡ್ಡ ಪಂಡಿತರು ಆಲಂಕಾರಿಕರು 1000 ವರ್ಷದಿಂದ ಉತ್ತಮ ಕಾವ್ಯ ಅಂತಾರೆ, ಅದಕ್ಕೆ ಶೀಲಾ ಭಟ್ಟಾರಕಿ ಪದ್ಯ ಅಂತ. ಮಮ್ಮಟನಂತ ಅರಸಿಕ ಶಿಖಾಮಣಿ ರಂಧ್ರಾನ್ವೇಷಣ ದಕ್ಷ ಅವನು ಒಪ್ಪಿಕೊಂಡು ಓಂಕಾರ ಪುರಸ್ಸರವಾಗಿ ಅಂಗೀಕಾರ ಕೊಟ್ಟು ಇದಕ್ಕೆ ಫಸ್ಟ್ ಪ್ರೈಸ್ ಕೊಡ್ತಾನೆ. ಆ ಪದ್ಯ ನೋಡಿ. ಯಕ್ಕೌಮಾರಹರ ಸಯೇವ ಹಿವರ ತಾಯೇವ ಚೈತ್ರಕ್ಷಪಾಹ ತೇಜೋನ್ಮೀಲಿತ ಮಾಲತೀ ಸುರಭಯ ಪ್ರೌಢ ಕದಂಬಾನಿಲಾಹ ಸಾಚೈವಾಸ್ಮಿ ತಥಾಪಿ ಚೌರ್ಯ ಸುರತ ವ್ಯಾಪಾರ ಲೀಲಾವಿಧೌ ರೇವಾ ರೋಧಸಿ ವೇತಸೀ ತರುತಲೆ ಚೇತಸ್ಸಮುತ್ಕಂಠತೆ. ಯಾವನು ನನ್ನ ಕೌಮಾರವನ್ನು ಸವಿದನೋ ಅವನೇ ಇಂದು ಮದುವೆಯಾಗಿ ವರನಾಗಿ ಬಂದಿದ್ದಾನೆ. ಅದೇ ಚೈತ್ರದ ರಾತ್ರಿಗಳು ಇರುವಂಥದ್ದು, ಅದೇ ಈ ಜಾಜಿ ಹೂಗಳ ಮತ್ತ ಮಾದಕವಾದಂಥ ಪರಿಮಳ, ಮತ್ತು ಅದೇ ಕದಂಬಗಳ ಮೇಲಿಂದ ಬೀಸಿ ಬರತಕ್ಕಂಥ ಪ್ರೌಢ ಗಂಭೀರವಾದ ಗಾಳಿ, ಅದೇ ರೇವಾ ನದಿ ಅಂದರೆ ನರ್ಮದಾ ನದಿ. ಆದರೂ ಆ ದಿವಸದ ಉತ್ಕಂಠೆಯನ್ನು ಈಗ ನಾನು ನೆನೆದಾಗ ಏನೋ ಒಂಥರ ಅನಿಸುತ್ತೆ ಅಂತ. ಅಂದರೆ ಮೊದಲು ಇದ್ದಂಥ ರುಚಿ ಇಲ್ಲ ಅಂತ. ಮದುವೆಗೆ ಮುನ್ನವೇ ಎಲ್ಲ ಮುಗಿದೋದ್ರೆ ಮದುವೆ ಮೇಲೆ ಏನೂ ಉಳಿಯೋದಿಲ್ಲ ಅನ್ನೋದನ್ನು ಅವಳೇ ಹೇಳ್ತಾ ಇದ್ದಾಳೆ ವ್ಯಂಗ್ಯವಾಗಿ. ಅಂತಂದರೆ ಪ್ರತಿಯೊಂದಕ್ಕೂ ಒಂದು ಹದ ಇದೆ, ಒಂದು ಹಂತ ಇದೆ. ಆ ನಿರೀಕ್ಷೆಯ ನೋಂಪಿ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಹೇಳ್ತಿದ್ದಾಳೆ. ಜೊತೆಗೆ ಪ್ರಥಮಾನುಭೂತಿಯ ಮುಂದೆ ಇನ್ಯಾವುದೂ ಇಲ್ಲ. ಪ್ರಥಮಾನುಭೂತಿಯ ಅಜ್ಞಾನವೇ ಅದಕ್ಕೆ ಒಂದು ವಿಶೇಷವಾದ ಆವರಣ, ವಿಶೇಷವಾದ ಅಲಂಕಾರ ಅಂತ ಅನಿಸುತ್ತೆ. ಇದನ್ನು ಹೇಗೆ ಬೇಕಾದರೂ ವ್ಯಾಖ್ಯಾನ ಮಾಡಿಕೊಳ್ಳಬಹುದು, ಅದು ನಮಗೆ ಇಲ್ಲಿ ಕಾಣಿಸುತ್ತೆ. ಮತ್ತು ನಾವೀಗ ಸಪ್ತಶತಿಯ ಕಡೆಯ 100 7ನೇ ಶತಕಕ್ಕೆ ಬಂದಿದ್ದೀವಿ. ಗಂಡಂದರಿಗೆ ಪಕ್ಕದ ಮನೆ ಅಡಿಗೆನೇ ಬಹಳ ರುಚಿಯಾಗಿರ್ತಕ್ಕಂಥದ್ದು. ಅಂಥದ್ದು ಒಂದು ಪದ್ಯ ನೋಡಿ. ಭೋಯಿಣಿ ದಿಣ್ಣ ಪಹೇಣ ಅಚಕ್ಕಿಯ ಉತ್ಸಿ ಕಿವೋ ಹರಿ ಅತ್ತೋ ಎತ್ತಾಯೇ ಅಣ್ಣ ಪಹೇಣ ಆಣ ಚೀವೊಲ್ಲಯಂ ದೇಯಿ. ಹೊಸಬಿ ಕಡುಬಿನ ಹುಡುಗಿ ಕೊಟ್ಟ ಕಡುಬನು ತಿಂದು ಹಲ್ಲಿಗೆ ರುಚಿ ಹಿಡಿದವನು, ಇತರರು ಕೊಟ್ಟರೆ ಚೀಯೆಂದು ಬೈವನು ಈಗೀಗ ಗೌಡರ ಮಗನು. ತೆಲುಗಿನಲ್ಲಿ ಪೊರಗಿಂಟಿ ಪುಲ್ಲಗೂರ ಅಂತ. ಬೇರೆಯವರು ಮಾಡಿದಂಥ ಅಡುಗೆ ರುಚಿ ಮನೆಯೊಳಗೆ ಬರೋದಿಲ್ಲ ಅಂತ. ನಮ್ಮ ತಾಯಿಯವರ ತಾಯಿ ಅಜ್ಜಿ ಹೇಳ್ತಾ ಇದ್ರಂತೆ, ನಮ್ಮ ಅಜ್ಜ ದಕ್ಷಿಣ ಕನ್ನಡಕ್ಕೆ ಹೋಗಿ ಆ ಸಾರು ಬಹಳ ವಿಶೇಷವಾಗಿದೆ ಅಂದರೆ ನಿಜವೇ. ಗುಣಕ್ಕೆ ಮತ್ಸರ ಯಾಕೆ ಮಾಡಬೇಕು? ದಕ್ಷಿಣ ಕನ್ನಡದ ಸಾರು ಅನ್ಯಾದೃಶವಾದದ್ದು. ಆ ಉಡುಪಿ ಕಡೆ ವಿಶೇಷತಃ ಕೋಟ ಬ್ರಾಹ್ಮಣರು, ಶಿವಳ್ಳಿ ಬ್ರಾಹ್ಮಣರು ಮಾಡ್ತಕ್ಕಂಥ ಸಾರಿನ ರುಚಿಯೇ ಬೇರೆ, ಅದು ಅನ್ಯಾದೃಶ, ಅದಕ್ಕೆ ಸಮಾನ ಅದೇ. ಆದರೆ ಪಾಪ ನಮ್ಮ ಅಜ್ಜಿಗೆ ಅದು ಗೊತ್ತಿಲ್ಲ. ಗೊತ್ತಾದರೂ ಅದನ್ನು ಒಪ್ಪಿಕೊಳ್ತಕ್ಕಂಥ ಹೃದಯ ವೈಶಾಲ್ಯ ಇರಲಿಲ್ವೋ ಏನೋ. ನಮ್ಮ ಅಜ್ಜ ಅಲ್ಲಿ ಸಾರಿನ ರುಚಿ ಚೆನ್ನಾಗಿದೆ ಅಂದರೆ ಹೌದು, ಮತ್ತೆ ಅಲ್ಲಿ ಗಂಜಲ ಹಿಡ್ಕೊಂಡು ಬಂದು ಅದಕ್ಕೊಂದಿಷ್ಟು ಉಪ್ಪು ಖಾರ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟರು ನಿಮಗೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ತಿಳಿ ಸಾರು ಅಂತ ಕುಡಿತೀರಾ ಬಾಯಿ ಬಿಟ್ಕೊಂಡು ಅಂತ ಅನ್ನೋರಂತೆ. ಇಲ್ಲಿ ಹಾಗೆ ಭೋಗಿನಿ ದತ್ತ ಪ್ರಹೇಣಕಾಸ್ವಾದನ ದುಶ್ಶಿಕ್ಷಿತೋ ಹಲಿಕಪುತ್ರ ಅಂತ ನೋಡಿ. ಅನುವಾದಕ್ಕೂ ಸಿಗದೇ ಇರತಕ್ಕಂಥ ಬೋಯಿಣಿ ದಣ್ಣ ಪಹೇಣ ಚುವ ಅಸುಸ್ಸಿಕಿಯೋ ಹಲಿಯಾವುತ್ತು ಅಂತ. ಹಸಿ ಇದೋ ಅಂದರೆ ಅಶಿಕ್ಷಿತ, ದುಸ್ಸಿಕ್ಕಿಯೋ ದುಶ್ಶಿಕ್ಷಿತ, ಅವನು ಕೆಟ್ಟೋಗ್ಬಿಟ್ಟಿದ್ದಾನೆ. ಯಾವಳೋ ಹೊಸ ಕಡುಬಿನ ಹುಡುಗಿ ಬೇಯಿಸಿಕೊಟ್ಟಂಥ ಕಡುಬಿನ ರುಚಿ ಸವಿದು ಅವನಿಗೆ ಕೆಟ್ಟೋದ ಅಂತ. ದುಶ್ಶಿಕ್ಷಿತ ಅಂತಂದರೆ ಇಲ್ಟಾಟ್, ಹಾಗಾಗಿಬಿಟ್ಟಿದ್ದಾನೆ. ಅದರಿಂದ ಮನೆಯವರು ಏನು ಮಾಡಿಕೊಟ್ಟಿದ್ರು ರುಚಿ ಇಲ್ಲ ಅಂತ ಯಜಮಾನ್ರ ಹುಡುಗ ಹೇಳ್ತಾ ಇದ್ದಾನೆ. ರುಚಿ ಪಾಕದಲ್ಲಿದೆಯಾ, ಪಾಕ ಮಾಡುವವಳಲ್ಲಿದೆಯಾ ಗೊತ್ತಾಗ್ತಾ ಇಲ್ಲ ಅಂತ ಈ ಚಮತ್ಕಾರ ಬರುತ್ತೆ. ಆಮೇಲೆ ನೋಡಿ, ಮದುವೆ ಆದ ಮೇಲೆ ಹೇಗೆ ಕ್ರಮಕ್ರಮವಾಗಿ ಸಂಸಾರದ ಬಾಧ್ಯತೆಗಳು ಅಂಟಿಕೊಳ್ತಾ ಮಾಧುರ್ಯ ಮಸಕಾಗುತ್ತೆ ಅನ್ನೋದನ್ನು ಆ 2000 ವರ್ಷಗಳ ಕೆಳಗೆ ಕವಿ ಹೇಳ್ತಾನೆ. ವೀಸತ್ತ ಹಸಿಯ ಪರಿಸಕ್ಕಿ ಆಣ ಪಢಮಂ ಜಲಜ್ಜಲಿ ದಿಣ್ಣೋ ಪಚ್ಚಾ ಬಹುವ ಗಯ್ಯೋ ಕುಡುಂಬ ಭಾರೋ ನಿಮಜ್ಜಂತೋ.
ನವವಧು ಮೊದಲು ಜಲಾಂಜಲಿ ಇತ್ತಳು, ಮೋದಕ್ಕೆ ಹಾಸಕ್ಕೆ ಸುಖಕ್ಕೆ, ಸಂಸಾರ ಕಾರ್ಯನಿರ್ವಹಣೆಯ ಕಡಲೋಳು, ಬಳಿಕ ಮುಳುಂಗಿದಳಾಕೆ. ನವವಧು ಮೊದಲು ಬಂದವಳು ಸಂತೋಷಕ್ಕೆ, ನಗುವಿಗೆ, ಸುಖಕ್ಕೆ ಜಲಾಂಜಲಿ ಬಿಟ್ಲು, ಎಳ್ಳು ನೀರು ಬಿಟ್ಲಂತೆ. ಯಾಕೆ? ಸಂಸಾರ ಕಾರ್ಯನಿರ್ವಹಣೆಯ ಕಡಲೋಳು, ಬಳಿಕ ಮುಳುಂಗಿದಳಾಕೆ. ಹಾಗೆ ಆಗಿಬಿಡುತ್ತೆ, ನೋಡುವುದೇ ಆಗುವುದಿಲ್ಲ. ಪಾಪ ಒಂದು ಚಮತ್ಕಾರ ಶ್ಲೋಕ. ಚಮತ್ಕಾರ ಅಂತಂದರೆ ಇಲ್ಲಿ ಚಮತ್ಕಾರ ಇರುವುದು ಆ ಭಾವದಲ್ಲಿ ಮಾತ್ರ, ರಚನಾ ವೈದುಷ್ಯದಲ್ಲಿ ಅಲ್ಲ, ಯಾವುದೇ ಚಿತ್ರಕವಿತೆ ಅಲ್ಲ, ಸಮಯೋಚಿತ ಪದ್ಯಮಾಲಿಕೆಯಲ್ಲಿ ಬರೋದು. ಜಾಯಿಂಟ್ ಫ್ಯಾಮಿಲಿ, ಗಂಡನಿಗೆ ಹೆಂಡತಿನ ಮಾತಾಡಿಸುವ ನೋಡುವ ತವಕ, ಆದರೆ ಇವಳಿಗೆ ಸಂಕೋಚ. ಅದನ್ನು ಹೇಳ್ತಾಳೆ, ಜಾಗರ್ತಿ ಲೋಕೋ ಜ್ವಲತಿ ಪ್ರದೀಪೋ ಜ್ವಲತಿ ಪ್ರದೀಪ ಸಖೀ ಜನ ಪಶ್ಯತಿ ಕೌತುಕಂ ಮಾಂ, ಮುಹೂರ್ತ ಮಾತ್ರಂ ಕುರುಕಾಂತ ಧೈರ್ಯಂ ಬುಭುಕ್ಷಿತ ಕಿಂ ದ್ವಿಕರೇಣ ಭುಂಕ್ತೆ. ಜಾಗರ್ತಿ ಲೋಕ, ಲೋಕ ಎದ್ದಿದೆ, ಜ್ವಲತಿ ಪ್ರದೀಪ, ದೀಪ ಬೆಳಗಿದೆ, ಸಖೀ ಜನ ಪಶ್ಯತಿ ಕೌತುಕಂ ಮಾಂ, ಗೆಳತಿಯರು ಮನೆಯವರು ಎಲ್ಲ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಮುಹೂರ್ತ ಮಾತ್ರಂ ಕುರುಕಾಂತ ಧೈರ್ಯಂ, ಒಂದು ಮುಹೂರ್ತ ಧೈರ್ಯವಾಗಿರಪ್ಪ ನನ್ನ ಇನಿಯ, ಹಸ್ದಿರೋನು ಎರಡು ಕೈಯಿಂದ ತಿಂತಾನಿಯ ತಾಳು. ಬುಭುಕ್ಷಿತ ಕಿಂ ದ್ವಿಕರೇಣ ಭುಂಕ್ತೆ ಎನ್ನುವುದು ತುಂಬ ಸೊಗಸಾದ ನುಡಿಗಟ್ಟಾಗಿರ್ತಕ್ಕಂಥದ್ದು. ಅದು ತುಂಬಿದ ಸಂಸಾರದ ರೀತಿ. ನಾನೇ ಹಿಂದೆ ಒಂದು ಕನ್ನಡದ ಪದ ಬರೆದಿದ್ದೆ. ನನ್ನ ದುರ್ದೈವ ಏನೆಂದರೆ, ಬೆಂಗಳೂರಿಂದ ಮೊದಲುಗೊಂಡು ವಿದೇಶಗಳವರೆಗೂ ಇರ್ತಕ್ಕಂಥ ಎಲ್ಲ ನರ್ತಕಿಯರು, ನರ್ತಕಿ ನಾಮಧಾರಣಿಯರು ಕೂಡ ನನ್ನ ಹತ್ರ ಏನೇನೋ ಬರೆಸ್ಕೊಂಡು ಹೋಗಿದ್ದಾರೆ. ಎಡಗೈ ಬರವಣಿಗೆ, ಎಡಗಾಲ ಬರವಣಿಗೆ ಬೇಕಾದಷ್ಟು ಮಾಡಿರುವಂಥದ್ದಾಗಿದೆ. ರಸವಿಲ್ಲ ರಕ್ತಿ ಇಲ್ಲ, ಏನೋ ದಾಕ್ಷಿಣ್ಯಕ್ಕೆ ಬಿಡಿಯಕ್ಕೆ ಬಸರಾದರು ಅಂತ ಉತ್ತರ ಕನ್ನಡದ ಗಾದೆ. ಹಾಗೆ ಆಗಿರ್ತಕ್ಕಂಥದ್ದು ಏನೋ ಒಂದು ಬರೆದು ಕೊಡುವಂಥದ್ದಾಗುತ್ತದೆ. ಅವರು ಹೆಚ್ಚೆಚ್ಚಾಗಿ ಬರೆಸ್ಕೊಳ್ಳೋದಿಲ್ಲ ದೇವಿಯರ ಮೇಲೆ, ದೇವತೆಗಳ ಮೇಲೆ, ಎಲ್ಲದರ ಮೇಲೆ. ಅರೆ, ನಾನೇ ನನ್ನ ಸಂತೋಷಕ್ಕೆ ಬರೆದದ್ದನ್ನು ಯಾರೂ ನರ್ತಿಸೋದಿಲ್ಲ. ಎಲ್ಲಿಯೋ ಪಾಪ ಒಬ್ಬರೋ ಇಬ್ಬರೋ ಕೆಲವರು ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಅದು ಮತ್ತೆ ಎಕ್ಸೆಪ್ಷನ್ಸ್ ಪ್ರೂವ್ ದಿ ರೂಲ್ ಅಂತ ಆಗಿರ್ತಕ್ಕಂಥದ್ದು. ಅಂದರೆ ನನ್ನ ಸಂತೋಷಕ್ಕೆ ಈ ಗಾಹ ಸತ್ತಸಿ ಕಾವ್ಯದ ಪ್ರೇರಣೆಯಿಂದ ಆ ರೀತಿಯಾಗಿ ಬರೆದಂಥವು. ತುಂಬಿದ ಸಂಸಾರದ ಹೆಣ್ಣು ನಾನೂನಲ್ಲ, ಇಂಬಾಗದೆ ನಿನಗೆ ಸ್ವಲ್ಪ ತಾಳು ಅಂತ ಪಲ್ಲವಿಯಿಂದ ಆರಂಭವಾಗುತ್ತದೆ. ಇಂಥದ್ದನ್ನು ಅಭಿನಯಿಸೋಕ್ಕೆ ಅವರು ಮುಂದೆ ಮಾಡುವುದೇ ಇಲ್ಲ. ಯಾಕೆ? ಕಲ್ಪನೆ ಮಾಡಿಕೊಳ್ಳಬೇಕು, ತಲೆ ಕೆರೆಕೊಳ್ಬೇಕು, ಭಾವ ಇಂಥದ್ದು ಅನ್ನೋದನ್ನು ಗೋಚರ ಮಾಡಿಕೊಳ್ಳಬೇಕು. ಆ ಸೂಕ್ಷ್ಮತೆಗಳ ಗ್ರಾಮ ಜೀವನದ ರೀತಿ ನೀತಿ ಗೊತ್ತಾಗದೆ ಅವನ್ನು ಅಭಿನಯ ಮಾಡೋಕ್ಕಾಗೋಲ್ಲ. ಇವರಿಗೆ ತುಂಬಿದ ಸಂಸಾರ ಎಲ್ಲಿ? ಗಂಡ ಹೆಂಡತಿನೂ ಒಟ್ಟಿಗಿರೋದಿಲ್ಲ, ಇನ್ನು ತುಂಬೋದು ಹೇಗೆ ಸಂಸಾರ? ಖಾಲಿ ಆಗಿರೋದೇ ತಾನೆ. ಅದರಿಂದ ಆ ಬಾಧ್ಯತೆಗಳು, ಆ ನಯ ನವರುಗಳು, ಆ ಕಟ್ಟು ನಿಟ್ಟುಗಳು ಅರ್ಥವಾಗುವಂಥದ್ದಲ್ಲ. ಅದಕ್ಕೆ ಬೇರೆಯೇ ಆದಂಥ ಒಂದು ಕಾವ್ಯ ಸಂಸ್ಕಾರವೇ ಬೇಕೇನೋ. ಇಲ್ಲಿ ಒಂದು ತುಂಬ ಸುಂದರವಾದಂಥ ಪದ್ಯ, ಅದು ಮತ್ತೆ ವಿರಹಿಣಿಗೆ, ಪ್ರೋಷಿತ ಪತಿಗೆಗೆ ಸಂಬಂಧಪಟ್ಟದ್ದು. ಅದನ್ನು ನಾಳೆ ನೋಡೋಣ, ಸಮಯ ಮುಗೀತಾ ಇದೆ. ಓಂ ತತ್ಸತ್.